सत्यधर्मरताय च भजतां कल्पवृक्षाय नमतां कामधेनवे नमतां कामधेनवे। ಮಗನೇ, ಇದೇ ರೀತಿ ಒಂದು ರೈಲ್ ಪ್ರಯಾಣದಲ್ಲೇ ನನ್ನ ಬದುಕಿನ ಅತಿ ಮುಖ್ಯ ಘಟನೆ ನಡೆದಿತ್ತು. ಅದೇನು ಅಂತ ನಿನಗೆ ಅರ್ಥ ಆಗಬೇಕು ಅಂದರೆ ಬಹುಶಃ ನಾನು ಮೊದಲಿಂದ ಹೇಳಬೇಕಾಗತ್ತೆ. ರಂಗನಾಥಪುರದಿಂದ ಶಿವಮೂರ್ತಿ ಮೇಷ್ಟ್ರು ಮತ್ತು ಮೀನಾ ಟೀಚರ್ ದಂಪತಿಗಳ ಒಬ್ಬನೇ ಮಗ ಜಯಕೃಷ್ಣ ಅವರೇ ನಿಮ್ಮಪ್ಪ. ತಮ್ಮ ಒಬ್ಬನೇ ಮಗನ ಭವಿಷ್ಯದ ಬಗ್ಗೆ ಅವ್ರಿಗಿದ್ದಿದ್ದ ಲೆಕ್ಕಾಚಾರ ಒಂದಾಗಿದ್ರೆ ಆ ರಂಗನಾಥ ಸ್ವಾಮಿಯ ಲೆಕ್ಕಾಚಾರನೇ ಬೇರೆ ಆಗಿತ್ತು. ನಿಮ್ಮ ಮಗನ ಹೆಸರು ನಕ್ಷತ್ರ? ಹೆಸರು ಜಯಕೃಷ್ಣ, ಜ್ಯೇಷ್ಠ ನಕ್ಷತ್ರ. ಓದ್ತಾ ಇದ್ದಾನ? ರೌಡಿಸಮ್ ಓದ್ತಿದ್ದಾನೆ. ಜಾತಕ ನೋಡಿದವರೆಲ್ಲ ಹುಡುಗ ಚೆನ್ನಾಗೇ ಓದ್ತಾನೆ ಅಂತ ಹೇಳ್ತಾರೆ. ಆದ್ರೆ ಇವನ್ ನೋಡಿದ್ರೆ ರೌಡಿಸಮ್ ನಲ್ಲಿ ಮಾಸ್ಟರ್ ಡಿಗ್ರಿ ತಗೊಳ್ಳೋ ಹಾಗೆ ಕಾಣಿಸ್ತಾನೆ. ಏನು ಹೇಳ್ತಾ ಇದ್ದೀರಿ ಮೇಷ್ಟ್ರೆ? ಸಾವಿರಾರು ಜನ ಮಕ್ಕಳ ಭವಿಷ್ಯಕ್ಕೆ ದಾರಿ ತೋರಿಸಿರೋರು ನೀವು, ನಿಮ್ಮ ಮಗ ರೌಡಿನಾ? ಇನ್ನೂ ಆಗಿಲ್ಲ, ಮುಂದೆ ಆಗ್ಬೇಕು ಅಂತ ಹಗಲು ರಾತ್ರಿ ಕಷ್ಟಪಟ್ಟು ಓದ್ತಿದ್ದಾನೆ. ಈಗೇನಾಗಿದ್ದಾನೆ ಗೊತ್ತಾ? ಯಾವನೋ ಒಬ್ಬ ರೌಡಿಗೆ ಅಂಗರಕ್ಷಕ, ಬಾಡಿಗಾರ್ಡ್. ಅಶೋಕಣ್ಣ ಫೋನ್ ಮಾಡಿದ್ದಾರೆ. ಹಲೋ, ಯಾರು ಮಾತಾಡೋದು? ಅಶೋಕ್ ಮಾತಾಡ್ತಾ ಇದ್ದೀನಿ. ಷಣ್ಮುಖ ಇದ್ದಾನಾ? ಬಾರ್ ಓನರ್ಗೆ ಯಾಕೋ ತೊಂದರೆ ಮಾಡ್ತಾ ಇದೆಯಾ? ಇಲ್ಲ ಅಶೋಕಣ್ಣ, ಸ್ಕೂಲ್ ಝೋನ್ ಅಲ್ಲಿ ಬಾರ್ ಮಾಡವನೆ. ಹೌದಾ? ಅದಕ್ಕೆ ಅಶೋಕಣ್ಣ ನಾಳೆ ನಿನ್ ಬಾರ್ ಹತ್ರ ಸ್ಕೂಲ್ ಓಪನ್ ಮಾಡ್ತೀನಿ. ಅಯ್ಯೋ ಬೇಡ ಅಶೋಕಣ್ಣ. ಮರ್ಯಾದೆಗೆ ಅಲ್ಲಿಂದ ಜಾಗ ಖಾಲಿ ಮಾಡಿ. ಆಯ್ತು ಅಶೋಕಣ್ಣ. ಅಲ್ಲ, ಈ ಷಣ್ಮುಗನ ದೊಡ್ಡ ಪಂಟ್ರ ಅನ್ಕೊಂಡ್ಬಿಟ್ಟಿದ್ದೆ. ನೋಡಿದ್ರೆ ಒಳ್ಳೆ ಟೂಸ್ಪಟ್ ಹಾಕಿದ್ದಂಗವನಲ್ಲ. ಅಲ್ರಿ, ಒಂದು ಫೋನ್ ಕಾಲ್ ಬಂದಿದ ತಕ್ಷಣ ಮೀಟರ್ ಆಫ್ ಆಗೋಯ್ತಲ್ಲ. ಅಶೋಕಣ್ಣ ಅಂದ್ರೆ ಯಾರ್ರಿ? ಅಗ್ರಹಾರದ ಅಣ್ಣಯ್ಯ ಅಂತ ದೊಡ್ಡ ಡಾನು. ಈ ಷಣ್ಮುಗಪ್ಪ ಇದಾನಲ್ಲ, ಇವನು ಅವ್ರ ಹತ್ರ ಡ್ರೈವರ್ ಆಗಿದ್ದು. ಇಲ್ಲಿನ ಬಿಸ್ನೆಸ್ ನೆಲ್ಲ ಶಿಷ್ಯಂದಿರ್ಗೆ ಒಪ್ಪಿಸ್ಬಿಟ್ಟು ದುಬೈಗೆ ಹೋಗಿ ಬಿಸ್ನೆಸ್ ಸ್ಟಾರ್ಟ್ ಮಾಡಿ ದೊಡ್ಡ ಕೋಟ್ಯಾಧೀಶರಾಗಿದ್ದಾರೆ. ಈಗಲೂ ಹವಾ ಇಟ್ಕೊಂಡಿದ್ದಾರೆ. ಅವ್ರನ್ನ ಎದುರು ಹಾಕೊಂಡು ಯಾವ ಬಿಸ್ನೆಸ್ ಮಾಡಕ್ಕಾಗಲ್ಲ. ನನ್ನ ಮಗಂದು ಲೈಫಲ್ಲಿ ಅಂತವ್ರು ನಾನು ಬಾಡಿ ಗಾರ್ಡ್ ಆಗಬೇಕು. ಅದ್ ಹೆಂಗೆ? ಅದ್ ಈ ಜನ್ಮದಲ್ಲಿ ಸಾಧ್ಯ ಆಗಲ್ಲ. ಯಾಕೆ? ಇಲ್ಲಿರೋರು ಯಾರನ್ನು ಅವ್ರನ್ನ ನಂಬಲ್ಲ. ವೆಂಕಟೇಶ್ ಶಾಸ್ತ್ರಿಗಳು ಅಂತ ಒಬ್ರು ಇದಾರೆ. ಅವರು ರೆಕಮೆಂಡ್ ಮಾಡಿದ್ರು ಮಾತ್ರ ಅವ್ರು ನಂಬೋದು. ವೆಂಕಟೇಶ್ ಶಾಸ್ತ್ರಿಗಳು ಅಂದ್ರೆ ನಮ್ಮಪ್ಪನ ಫ್ರೆಂಡು. ಹಲೋ, ಎಲ್ಲಿಗೆ ಪಯಣ? ಅಗ್ರಹಾರಕ್ಕೆ. ಅಗ್ರಹಾರನ? ಅಗ್ರಹಾರದ ಅಕ್ಕಪಕ್ಕ ಯಾವ ಊರಲ್ಲೂ ನಿಮ್ಮನ್ನು ನೋಡಿಲ್ವಲ್ಲ, ಅದಕ್ಕೋಸ್ಕರ ಕೇಳಿದೆ. ಇಡೀ ಪ್ರಪಂಚದಲ್ಲಿ ನಾನು ನಿನ್ನೆಲ್ಲೂ ನೋಡಿಲ್ಲ. ನನ್ನ ಹೆಸರು ನೀಲಾಂಬರ. ದಿಗಂಬರನ್ ಕಸಿನ್ ಬ್ರದರ? ಇಲ್ಲ, ಶ್ವೇತಾಂಬರ ನನ್ ಬ್ರದರ್. ಈ ಅಶೋಕಣ್ಣ ಇದಾರಲ್ಲ, ಅವ್ರು ನಿಂಗೆ ಗೊತ್ತಾ? ನಿಮಗ್ ಗೊತ್ತಾ? ಗೊತ್ತಿಲ್ಲ. ಹಂಗಾರೆ ಹೇಳ್ತೀನಿ ಕೇಳಿ. ಅಶೋಕಣ್ಣ ಇದಾರಲ್ಲ, ಅವ್ರ ಮನೇಲಿ ನಮ್ಮ ಅತ್ತೆನೆ ಟೋಟಲ್ ಬುಕಿಂಗ್ ಆಫೀಸರ್. ಬುಕ್ಕಿಂಗ್? ಬುಕಿಂಗ್ ಅಂದ್ರೆ ಅನ್ನ ಸಾರು ಪಾಯಸ ಗೀಸ ಎಲ್ಲ. ಅದು ಕುಕ್ಕಿಂಗ್. ಅದನ್ನೇ ನಾನು ಹೇಳಿ. ನಮ್ಮತ್ತೆಗೆ ಹುಷಾರಿಲ್ಲ, ಅದಕ್ಕೆ ಆ ಇನ್ಚಾರ್ಜ್ ನ ಮಲ್ಲಿಕಾ ತಗೊಂಡಿದ್ದಾಳೆ, ಅವ್ರ ಮಗಳು. ನಾನ್ ಮಲ್ಲಿಕಾನೇ ಮದ್ವೆ ಆಗೋದು, ನನ್ ಲವರ್. ಹೌದೇ? ಅವರು ನಿಮ್ಮನ್ನ ಕರೆಕ್ಟ್ ಆಗಿ ಕ್ಲೋಸ್ ಅಪ್ ಅಲ್ಲಿ ನೋಡೇ ಒಪ್ಕೊಂಡಿದಾರ? ಕೇಳಿದ್ವಿ. ಏನಾದ್ರೂ ಹೆಣ್ಮಗಳು ಒಂಟಿ ಮನೇಲಿ ಕೆಲಸ ಮಾಡೋದು ಕಷ್ಟ ಅಂತೇಳಿ ನಾನ್ ಕೆಲಸ ಮಾಡ್ತಿಲ್ಲ ಕ್ಯಾಂಟೀನು. ಆ ಕೆಲ್ಸನ ಬಿಟ್ಟು ಮಲ್ಲಿಕಿನ ಜೊತೆ ಜಾಯ್ನ್ ಆಗಿ ಅಶೋಕಣ್ಣನ ಮನೇಲೆ ಕೆಲಸ ಮಾಡೋಣ ಅಂತ ಹೊರಟಿದ್ದೀನಿ. ನಾನು ಅಶೋಕಣ್ಣನ ಮನೇಲೆ ಕೆಲ್ಸಕ್ಕೆ ಸೇರೋಣ ಅಂತ ಹೋಗ್ತಾ ಇರೋದು. ಕೆಲ್ಸಕ್ಕ? ಏನ್ ಕೆಲಸ ಮಾಡ್ತೀರಾ? ಬಾಡಿ ಗಾರ್ಡ್ ಆಗಿ. ಯಾವ ಗಾರ್ಡು?
ಬಾಡಿ ಗಾರ್ಡ್ ಅಂದ್ರೆ ಅಶೋಕಣ್ಣನ ಅಂಗರಕ್ಷಕ. ಅಶೋಕನೇನ್ ಬಾಡಿಗಾಡ? ಡೌಟ್ ಆದ್ರೆ ವೆಂಕಟೇಶ್ ಶಾಸ್ತ್ರಿಗಳು ಕಳಿಸಿರೋ ರೆಕಮೆಂಡೇಶನ್ ಲೆಟರ್ ನೋಡಿ. ಅಯ್ಯೋ, ಯಾರು ಅಶೋಕಣ್ಣಂಗೆ ಪ್ರಾಣ ಬೆದರಿಕೆ ಹಾಕಿದಾರಂತೆ. ಹೌದು, ಅದಕ್ಕೆ ಬಾಡಿಗಾರ್ಡ್ ನಾವು ವೆಂಕಟೇಶ್ ಶಾಸ್ತ್ರಿಗಳು ಕಳ್ಸಿರೋದು. ಯಾರವೇ ಅಶೋಕಣ್ಣಂಗೆ ಯಾರೋ ಬಾಡಿಗಾರ್ಡ್ ಬಂದವರು? ಎಲ್ಲೋ ಸರ್ ಬಾಯರ್ಕೆ ಆಗಿದ್ರೆ ಕುಡಿಸ್ ತರ್ಸ್ಕೊಡ್ಲಾ? ಅಯ್ಯೋ ಏನು ಬೇಡಿ, ನಿಮ್ ಜಾಗದಲ್ಲಿ ಹೋಗಿ ಕೂತ್ಕೊಳ್ಳಿಪ್ಪ, ನಿಮ್ ಕೈ ಮುಗಿತೀನಿ. ಸಫಕೇಶನ್ ಆಗತ್ತೆ ಅವ್ರಿಗೆ. ಇಫ್ ಯು ಡೋಂಟ್ ಮೈಂಡ್ ನಾನು ಇಲ್ಲಿ ಕೂತ್ಕೊಳ್ಳಿ. ಥ್ಯಾಂಕ್ ಯು. ಆ ರಾಜುಕಾಗೆ ಅದು ಅಶೋಕನೇನ್ ಬಾಡಿಗಾರ್ಡ್ ಬಂದ್ಬಿಟ್ಟಿದ್ದಾನೆ. ಬಾಡಿಗಾರ್ಡ್ ಇಲ್ಲೇ ಇದ್ದಾರೆ. ಅವ್ನು ಬಂದು ಹಿಡಿದ ತಕ್ಷಣ ಅಲ್ಲಿ ಇಲ್ಲ ಡಾಮ್ ಡೂಮ್ ಡಸಾಬುಸ ಕೈ ಕೊಟ್ಟಾಗ ಎಲ್ಲ ಬಿಡ್ಬೇಕು. ಎಲ್ಲ ಬಿಡ್ಬೇಕು. ಓಕೆ, ಮೆಸೇಜ್ ಕೊಟ್ಟು ಅಣ್ಣವ್ರೆ ಆ ಟೈಪ್ ಬಿಲ್ಡಪ್ ಯಾಕೆ? ಮತ್ತೆ ಅಶೋಕನೇನ್ ಬಾಡಿಗಾರ್ಡ್ ಅಂತ ಇಷ್ಟು ಬಿಲ್ಡಪ್ ಬಿಡುವ? ನೀವು ಸುಮ್ಮನೆ ಕೊಯ್ಯಲೆ, ಆಮೇಲೆ ನೋಡಿ ಮಜಾನ. ಎಲ್ರು ಬಂದಾಯ್ತಾ? ಒಂದ್ ನಿಮಿಷ ತಡ್ಕೊಳ್ಳಿ. ಅದು ಹಾರ ಎಲ್ಲ ರೆಡಿನಾ? ಪಟಾಕಿಯಲ್ಲಿ ಹೊಡೆದಾಯ್ತಾ? ಅಶೋಕನೇನ್ ಬಾಡಿಗಾರ್ಡ್ ಬಂದ್ಬಿಟ್ಟವನೆ. ಬಂದ ನೋಡು, ಬಂದ ಅಲ್ಲಿ ಬಾಡಿಗಾರ್ಡು. ಜನ ನೋಡಿ ಹೆದರ್ಕತ್ತಿದೇನು? ಹೆದರ್ಬೇಡ, ಇಲ್ಲಿ ತಿನ್ನಲ್ಲ ಗಂಡಸ್ಮಗ. ಇಳಿದು ಬಾರಪ್ಪ, ಬಲಗಾಲಿಟ್ಟು ಕೆಳಗೆ ಬಾ. ಅಯ್ಯೋ ಬೇಕಾಯ್ತು. ಬನ್ನಿ ನಿಧಾನ ಬನ್ನಿ. ಬಾಡಿಗಾರ್ಡ್ ಅಂದ್ರಲ್ಲ. ಕ್ಯಾರಿ ಬ್ಯಾಗ್ ಅಲ್ಲಿ ಕಾಗೆ ಮಾಂಸ ಕಟ್ಕೊಂಡ್ ಬಂದಂಗ ಆಯ್ತಲ್ಲ. ಏನಾದ್ರೂ ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಬುಡಕ್ಕೆ ಬಾಂಬ್ ಬೀಳೋ ಪ್ರೋಗ್ರಾಮ್ ಇದೆಯಲ್ಲ. ಅಶೋಕನೇನ್ ಪ್ರಾಣ ಕಾಪಾಡಕ್ ಬಂದಿರೋ ಹೊಸ ಬಾಡಿಗಾರ್ಡು ಇವನೇ. ಅಣ್ಣವ್ರೆ ಸ್ವಲ್ಪ ನಾನು ಹೇಳೋದನ್ನ ತಾಳ್ಮೆಯಿಂದ ಕೇಳಿ. ಅಶೋಕನೇನ್ ಬಾಡಿಗಾರ್ಡ್ ಆದ್ಮೇಲೆ ಇಷ್ಟು ಬಿಲ್ಡಪ್ ಕೊಡೋದು. ಆಯ್ತಾಯ್ತಪ್ಪ, ನೀವ್ ಎಲ್ರೂ ಹೋಗಿ ನಾವು ಹೋಗ್ತೀವಪ್ಪ. ನೀವು ಅಶೋಕನೇನ್ ಮನೆ ಹತ್ರ ಹೋಗ್ಬೇಕು. ಅವ್ರ ಹತ್ರ ಪರ್ಮಿಷನ್ ತಗೊಂಡು ಚಾರ್ಜ್ ತಗೋಬೇಕಲ್ಲ. ಅಯ್ಯೋ, ನನ್ನ ಬ್ಯಾಟ್ರಿನ ನಾನೇ ಚಾರ್ಜ್ ಮಾಡ್ಕೋತೀನಪ್ಪ. ನೀವೆಲ್ಲ ನನ್ ಬಿಟ್ಟು ಹೋಗಿ. ನೀವು ಅಶೋಕನ ಮನೆಗೆ ಹೋಗ್ಬೇಕು, ಎಲ್ಲರ ಮುಂದೆ ಚಾರ್ಜ್ ತಗೋಬೇಕು. ಅದಲ್ಲೇ ನೀವು ಅಗ್ರಹಾರಕ್ಕೆ ಬಂದ ಮೊದಲನೇ ಬಾಡಿಗಾರ್ಡ್ರು. ಅಮ್ಮು ಅಶೋಕಣ್ಣಂಗೆ ಬಾಡಿಗಾರ್ಡ್ ಬಂದಿದ್ದಾನಂತೆ ಕಣೆ. ತಡಿ. ಅಲ್ಲೋಡಲ್ಲಿ ಇದೆ ಅಶೋಕಣ್ಣನ ಗಾರ್ಮೆಂಟ್ ಫ್ಯಾಕ್ಟರಿ. ಸುತ್ತಮುತ್ತಲಿರೋ 14 ಹಳ್ಳಿ ಹೆಣ್ಮಕ್ಳು ಇಲ್ಲಿ ಕೆಲಸ ಬರೋದು. ಇವನು ಬಾಡಿಗಾರ್ಡ? ಒಳ್ಳೆ ಸಿನಿಮಾ ಹೀರೋ ತರ ಇದ್ದಾನಲ್ಲೇ. ಅಮ್ಮು, ಬಾಡಿಗಾರ್ಡು ನಮ್ಮನ್ನೇ ನೋಡ್ತಾ ಇದ್ದಾರೆ. ಇವಳು ಯಾರು ಇಷ್ಟೊಂದು ಸಖತ್ತಾಗವಳೆ? ಕುಹು ಕೊಯ್ಲಿ ಇದ್ದಂಗ ಅವಳೆ. ಸಾಕು ಬನ್ನಿ ಕೆಲಸ ನೋಡೋಣ. ಈ ಬಾಡೂಟಕ್ಕೆ ಜನ ಬಿಟ್ಟಿಯಾಗಿ ಒಕ್ಕರ್ಸ್ಕೊಂತಾರಲ್ಲ, ಆ ಟೈಪ್ ಜನ ಬರ್ತಾವಲ್ಲ, ಯಾಕೆ? ಏನಪ್ಪ ನೀನು ಬಸ್ ಸ್ಟಾಂಡ್ ಇಂದ ನಿನ್ ಜೈಕರ್ ಹಾಕೊಂಡ್ ಬರ್ತಾವ್ರೆ, ಅಷ್ಟು ಬೇಗ ಮರ್ತ್ಬಿಟ್ಟಲ್ಲ. ಇನ್ನು ಚಾರ್ಜೇ ತಗೊಂಡಿಲ್ಲ, ಅಷ್ಟು ಬೇಗ ಬಿಲ್ಡಪ್ಪ. ಯಾರು ಇವರೆಲ್ಲ? ಆ 3 ಜನ ಕಾಣಿಸ್ತಾರಲ್ಲ, ಅವ್ರು ಯಾರು? ಅಲ್ಲಿ ಬಲಗಡೆ ನಿಂತವ್ರಲ್ಲ ಲೇಡಿ, ಅವರೇ ಅಶೋಕನೇನ್ ವೈಫ್. ಈ ಕಡೆ ಕಳ್ಳ ಇದ್ದಂಗ ನೋಡು, ಅವನೇ ಮ್ಯಾನೇಜರು. ಈ ಕಡೆ ಪೂರ್ಣ ಚಂದಿನ ತರ ಕಾಣ್ತಾಳಲ್ಲ, ಅವಳಿನ ಹೆಂಡತಿ. ಮದ್ವೆ ಆಗೋಯ್ತಾ ನಿಮ್ಗೆ? ಮದ್ವೆ ಆದ್ಮೇಲೆ ಅವಳೇ ನನ್ನ ಹೆಂಡತಿ. ಹೌದಾ? ಅಷ್ಟ್ರಲ್ಲಿ ಯಾರೋ ಎತ್ತಾಕೊಂಡು ಹೋಗ್ಬಿಟ್ರೆ? ನನಗೆ ನಿನ್ ಮೇಲೆ ಡೌಟ್. ನಮಸ್ಕಾರ ರೀ ಚಂದ್ರಪ್ಪ ಸಾವ್ಕಾರ. ನಮಸ್ಕಾರ. ಅಕ್ಕವ್ರ ಇವನೇ ರೀ ನಮ್ಮ ಅಶೋಕಣ್ಣನ ಹೊಸ ಬಾಡಿಗಾರ್ಡ್. ಶರಣು ಅಕ್ಕವ್ರೆ. ಅವ್ರ ಊರಲ್ಲಿ ಇಲ್ವಲ್ಲ? ಅಯ್ಯೋ ಅವ್ರ ಊರಲ್ಲಿಲ್ವಾ? ಒಂದ್ ಕೆಲಸ ಮಾಡಿ, ಅವ್ರು ಎಲ್ಲಿದ್ದಾರೆ ಅಂತ ಹೇಳಿದ್ರೆ ನಾನು ಅಲ್ಲೇ ಹೋಗಿ ಮೀಟ್ ಮಾಡ್ತೀನಿ. ಅವರು ದುಬೈಲಿ ಇದಾರೆ, ಅಲ್ಲೇ ಹೋಗಿ ಮೀಟ್ ಮಾಡ್ತೀಯಾ? ದುಬೈ ಅಲ್ಲ, ಅವರು ನಾಡಿದ್ ಬರ್ತಾರೆ. 2 ದಿನ ಬಿಟ್ಟು ಬಾ ಹೋಗು. 2 ದಿನನ? ಸಾಧ್ಯ ಇಲ್ವಲ್ಲ ಸರ್? ಹೌದೌದು. ಆಮೇಲೆ ವಾಪಸ್ ಹೋಗಕ್ಕೆ ಗವರ್ಮೆಂಟ್ನವ್ರು ಪರ್ಮಿಷನ್ ಕೊಡ್ಬೇಕಲ್ಲ. ನೀನು ನೀಲಾಂಬರ ಅಲ್ವಾ? ಡ್ಯೂಟಿಗೆ ಜಾಯ್ನ್ ಆಗು ಅಂದ್ರೆ ಇವನಿಂದ ಯಾಕೋ ಅಲಿತಾ ಇದ್ಯಾ? ನಾನೇನ್ ಮಾಡ್ಲಿ, ಇವನು ನನ್ ಜೊತೆ ಬಸ್ಸಲ್ಲಿ ಬಂದಲ್ಲ, ಅದಕ್ಕೆ ರಾಜು ಕಾಗೆ ಫೋನ್ ಮಾಡಿ ಎಲ್ಲ ವಿಷಯ ತಿಳಿಸ್ಬಿಟ್ಟೆ. ಓಹೋ, ಈ ದೊಂಬರಾಟಿಗೆ ನೀನಾ ಕಾರಣ ಅನ್ಕೊಂಡೆ. ಚಂದ್ರಪ್ಪ ಸಾವ್ಕಾರ, ನೀವು ಬಸ್ ಸ್ಟ್ಯಾಂಡ್ ಆಗ ನೋಡ್ಬೇಕಾಗಿತ್ತು. ಪಟಾಕಿ ಹಚ್ಚಿದ್ದೆ ಡಾಮ್ ಡೂಮ್ ಡಮರ್ ಡುಸ್. ಸುಮ್ನೆ ಯಾಕೆ ಪಟಾಕಿ ಹಚ್ಚಕ್ ಹೋದ್ರಿ? ಇವನ್ ಇರ್ಬೇಕಾರೆ ದುಡ್ಡು ವೇಸ್ಟ್. ಆ ಬಾಡಿಗಾರ್ಡ್ ಜಯಕೃಷ್ಣ ಚಂದ್ರಪ್ಪ ನುಗ್ಗೇನಹಳ್ಳಿ, ಇಲ್ಲಿನ ಮ್ಯಾನೇಜರು. ನನ್ನ ಹೆಸರು ಜಯಕೃಷ್ಣ. ಹೌದಾ? ಅಕ್ಕ, ಅಣ್ಣ ಬರೋವರೆಗೂ ಇವನು ನಮ್ಮ ಕಂಪನಿ ಗೆಸ್ಟ್ ಹೌಸ್ ಅಲ್ಲೇ ಇರ್ಲಿ. ಏನ್ ಮಾತು ಅಂತ ಆಡ್ತಾ ಇದ್ದೀರಾ? ಅವಳು ತಾನೇ ಅಲ್ಲಿ ಸೂಪರ್ವೈಸರು, ಅವಳು ಹೋಗ್ಬಿಡ್ತಾಳ? ಆಗಲ್ಲ. ಬೇರೆ ಯಾವ್ದಾದ್ರು ಜಾಗ ಇದ್ರೆ ನೋಡಿ. ಅವ್ನ್ ಬಾಡಿಗಾರ್ಡ್ ಆಗಿದ್ರು ಇಲ್ಲಿ ಜಾಗ ಕೊಡಕ್ ಆಗಲ್ಲ. ಅಯ್ಯಯ್ಯೋ, ಹಾಗೆ ಹೇಳಿದ್ರೆ ಹೇಗಮ್ಮ? ಬೇರೆ ಎಲ್ಲಿರ್ಸನ ಇವನ್ನ? ಈ ಹಳ್ಳಿಲಿ ಗೌರ್ಮೆಂಟ್ ಇವನ್ನ ಕಳ್ಸ್ಕೊಟ್ಟಿರೋದು. ಇಲ್ಲಿ ಹುಡುಗಿರಿಗೆ ಮಾತ್ರ ಜಾಗ. ಇವನ್ನ ತಂದ್ ಇಲ್ಲಿ ಬಿಟ್ರೆ 24 ಗಂಟೆ ಇವ್ರನ್ನ ವಾಚ್ ಮಾಡಕ್ ಆಗಲ್ಲ. ನೀನೇನ್ ಟೈಟಾನ್ ವಾಚ್ ಫ್ಯಾಕ್ಟರಿ ಓನರ್ ಮಗಳ ತರ ಮಾತಾಡ್ತಿದ್ಯಾ? ನೀನ್ ಯಾರು ನನ್ನ ವಾಚ್ ಮಾಡಕ್ಕೆ? ನಾನು ಬಂದಿರೋದೇ ಇಲ್ಲಿ ಬಾಡಿಗಾರ್ಡ್ ಆಗಿ ನಿಮ್ಮನ್ನ ವಾಚ್ ಮಾಡಕ್ಕೆ. ನೋಡು, ಸಲ್ಮಾನ್ ಖಾನ್ ಎದುರು ಬಂದ್ರೂ ಕೂಡ ಸರೋಜಾದೇವಿ ತರ ಸೈಲೆಂಟ್ ಆಗಿರ್ಬೇಕು. ನೋಡಿ
ಇನ್ನು ಈ ಕಾಲ ಇಟ್ಟಿಲ್ಲ ಹೇಗ್ ಮಾತಾಡ್ತಾ ನೋಡಿ. ಇವ್ನ್ ಡೀಸೆಂಟ್ ಅಲ್ಲ, ಇವ್ನ್ಗೆ ಜಾಗ ಇಲ್ಲ. ಔಟ್ ಔಟ್. ಗೆಟ್ ಔಟ್ ಬಾಡಿಗಾರ್ಡ್ ನಿನ್ ನಾಲ್ಗೆಗೆ ಸ್ವಲ್ಪ ಗಾರ್ಡ್ ಇರ್ಲಿ. ಅಮ್ಮು, ಒಬ್ಬ ಅಪರಿಚಿತ ವ್ಯಕ್ತಿ ಹತ್ರ ಹೀಗ ನಡ್ಕೊಳ್ಳೋದು ಎಲ್ಲೋಯ್ತು ನಿನ್ ಮ್ಯಾನರ್ಸ್? ಹೋಗಿ ಅಂಕಲ್. ಅಲ್ಲಮ್ಮ ನನ್ ರೇ ಸ್ವಾಮಿ, ಯಾರ್ರಿ ಇವಳು? ಲೇ ಬಾಡಿಗಾರ್ಡು. ಜೈ ಕೃಷ್ಣ. ಜೈ ಕೃಷ್ಣನೋ ಸಾಯಿ ಕೃಷ್ಣನೋ, ನೀನ್ ಒಳಗ್ ಹೋಗು, ನಾನು ಅವಳ ಹತ್ರ ಮಾತಾಡ್ತೀನಿ. ಹೋಗು. ಆಹಾ, ಡಾನ್ ಅಂದ್ರೆ ಇವನಪ್ಪ. ಇಂಥವನ್ ಕೈ ಕೆಳಗ್ ಬಾಡಿಗಾರ್ಡ್ ಆಗಿ ಕೆಲಸ ಮಾಡಿದ್ರೆ ಅದಕ್ಕೊಂದು ವ್ಯಾಲ್ಯೂ ಬರುತ್ತೆ. ಆಹಾ, ಗೋಪಿಕಾ ಸ್ತ್ರೀಯರ ಮಧ್ಯ ಕೃಷ್ಣ ಪರಮಾತ್ಮನ್ ತರ ಕೂತ್ಕೊಂಡ್ಬಿಟ್ಟಿದ್ದಾನೆ ಅಶೋಕಣ್ಣ. ಇವಳು ನೋಡಪ್ಪ, ಇವಳು ಪಕ್ಕದಲ್ಲಿ ಅಡ್ಜಸ್ಟ್ ಮಾಡ್ಕೊಂಡ್ಬಿಟ್ಟವಳೆ. ಅದಕ್ಕೆ ಇವಳು ಕೊಬ್ಬು. ಫೋಟೋ ಸ್ಪೀಕಿಂಗು ಅಲ್ಲ, ಇಲ್ಲಿ ಏನೋ ಹೇಳ್ದೆ. ನಾನ್ ಅವ್ರನ್ನ ಅಡ್ಜಸ್ಟ್ ಮಾಡ್ಕೊಂಡಿದ್ದೀನಾ? ನಾನ್ ಅವ್ರ ಜೊತೆ ಹೇಗಿದ್ರೆ ನಿನಗೇನು? ನಾನೇನ್ ಈ ಮನೆಗೆ ಕಡ್ಲೆಕಾಯಿ ಬೇಸಕ್ಕಾಕ ಬಂದಿದ್ದೀನಿ. ನಾನು ಯಾರು? ಬಾಡಿಗಾರ್ಡ್. ಬಾಡಿಗಾರ್ಡ್ ಅಂದ್ರೆ ಯಾರು? ಬರೀ ಅಂಗರಕ್ಷಣೆ ಮಾಡೋದಲ್ಲ, ನಿನ್ನಂತವ್ರಿಂದ ಅಶೋಕಣ್ಣನ ಕಾಪಾಡೋದು. ಯಾತ ಕೇಳು? ಅವ್ರ ಹೆಸರೇನಾದ್ರೂ ಕೆಟ್ರೆ ನಿನ್ನಂತವ್ರಿಂದ ಕೆಡೋದು. ಅವ್ರ ಹೆಸರು ಹಾಳಾಗಿದೆ ಅಂತ ನಿನಗೆ ಯಾರು ಹೇಳಿದ್ರು? ಅದು ಜನ ಮಾತಾಡ್ಕೊಂತಿದ್ದಾರೆ. ಏನ್ ಮಾತಾಡ್ಕೊತಿದ್ದಾರೆ? ಏನು ಅಂದ್ರೆ ಅದೇ ಅಶೋಕಣ್ಣ ಅವ್ರಿಗೆ ಸ್ವಲ್ಪ ಲೈಟ್ ಆಗಿ ಲೇಡೀಸ್ ವೀಕ್ನೆಸ್ ಅಂತ. ನೋಡು, ಅಶೋಕಣ್ಣ ಹುಡುಗಿ ರೆಗಲ ಮೇಲೆ ಕೈ ಇಟ್ಟು ಪೋಸ್ ಕೊಟ್ಬಿಟ್ರೆ ನೋಡಿ ಜನ ತಪ್ಪು ತಿಳ್ಕೊಳಲ್ವಾ? ಏನ್ ಹೇಳ್ತಿದ್ಯಾ? ನೋಡು, ಇಂಥ ವಿಚಾರಗಳಲ್ಲಿ ಬರೀ ಗಂಡಸರಲ್ಲ, ಹೆಂಗುಸರುಗಳು ಕೂಡ ಶತ್ರುಗಳಾಗ್ಬಿಡ್ತಾರೆ. ಅದಕ್ಕೆ ಇಂಥವ್ರಿಂದ ಅಶೋಕಣ್ಣನ ಕಾಪಾಡೋದು ನನ್ನ ರೆಸ್ಪಾನ್ಸಿಬಿಲಿಟಿ. ಇವಳನ್ನ ನೋಡಿದ್ರೆ ಒಳ್ಳೆ ಹುಡುಗಿ ತರ ಕಾಣಿಸ್ತಾ ಅವಳೆ. ಆದ್ರೆ ಅಶೋಕಣ್ಣ ಏನೋ ಬಂದಿತ್ತು, ಮಾಡೋದೆಲ್ಲ ಮಾಡ್ಬಿಟ್ಟು ಕ್ಷಮಾಪಣೆ ಕೇಳಕ್ ಬಂದಿದ್ದೀರಾ? ಇಡಿಯಟ್. ತಪ್ಪಾಯ್ತು ಅಶೋಕಣ್ಣ. ನಾನು ಆ ಬಾರ್ ಬಿಸ್ನೆಸ್ ಬಿಟ್ಬಿಟ್ಟು ಹೋಗಿದ್ದೆ, ನನ್ನ ಜೊತೆ ಕೆಲಸ ಮಾಡಿದ ಹುಡುಗರು ಚೆನ್ನಾಗಿರ್ಲಿ ಅಂತ. ಇನ್ಮೇಲೆ ಈಗ ಆಗಲ್ಲ ಅಶೋಕಣ್ಣ. ಏನು ಬೇಕಾಗಿಲ್ಲ, ದುಬೈಯಿಂದ ನನ್ನ ಮಗ ಬರ್ತಾನೆ, ಬಿಸ್ನೆಸ್ ನೋಡ್ಕೋತಾನೆ. ಕಮ್ ಆನ್, ಲೆಟ್ಸ್ ಮೂವ್. ಕೊಟ್ಟಲ್ಲ ತಿರುಪ್ತಿ ಲಡ್ಡು. ಈಗ ನಾನ್ ಕೊಡೋ ಲಡ್ಡು ಏಟ್ಗೆ ಅವನು ವಂಶನೇ ನಿರ್ವಂಶ. ಓ ನೀನಾ? ಇಲ್ಲೇನ್ ಮಾಡ್ತಿದ್ಯಾ? ಏನಿಲ್ಲ ಸರ್, ಈ ಲೆಟ್ರು ಅಶೋಕಣ್ಣ ಬಂದ್ಮೇಲೆ ಡಿಸೈಡ್ ಮಾಡ್ತಾರೆ ನೀನ್ ಇರ್ಬೇಕೋ ಬೇಡವೋ ಅಂತ. ಈಗ ಹೋಗು. ಅಲ್ಲ ಸರ್, ನಾನು ಈ ಲೆಟರ್ ನಿಮಗೆ ಕೊಡ್ತೀನಿ, ನೀವು ಅವ್ರಿಗೆ ತಲುಪಿಸ್ಬಿಟ್ರೆ ತುಂಬಾ ಉಪಕಾರ ಆಗುತ್ತೆ ಸರ್. ಅವರು ಸಾಯಂಕಾಲ ಬರ್ತಾರೆ, ಆಗ ನೀನೇ ಬಂದು ಅಪಾಯಿಂಟ್ಮೆಂಟ್ ಲೆಟರ್ ಆದ್ರೂ ಕೊಡು, ಇಲ್ಲ ರಿಸಿಗ್ನೇಷನ್ ಲೆಟರ್ ಆದ್ರೂ ಕೊಡು. ಈಗ ಸದ್ಯಕ್ಕೆ ಹೋಗು. ಹೋಗು. ಹಿಂಗಾಗೋಯ್ತಲ್ಲ, ಏನ್ ಮಾಡೋದೀಗ? ಇವಳು ಆ ಹುಡುಗಿ ಅಲ್ವಾ? ಈ ಮನೇಲಿ ಏನ್ ಕೆಲಸ ರಾಜಾ? ಅಮ್ಮ ಏನೋ ಕೆಲ್ಸ ಇದೆ ಬಾ ಅಂದ್ರು, ಅದಕ್ಕೆ ಬಂದೆ. ಅದು ಅಲ್ದೆ ಅಶೋಕಣ್ಣ ಬೇರೆ ಬರ್ತಿದಾರಲ್ಲ ಅದಕ್ಕೆ. ಅಶೋಕಣ್ಣನ ಮುಂದೆ ಪೋಸ್ಟ್ ಕೊಡ್ಬೇಡ ಅಂತ ಅವತ್ತೇ ನಿಂಗೆ ಹೇಳಿಲ್ಲ? ಮೊದ್ಲೇ ಅಶೋಕಣ್ಣಂಗ್ ಲೇಡೀಸ್ ವೀಕ್ನೆಸ್ ಅಂತ ಜನ ಮಾತಾಡ್ತಾರೆ. ನೀನ್ ಬೇರೆ ನೋಡಕ್ ಸಖತ್ತಾಗಿದ್ಯಾ. ಏನೋ ಮಾತಾಡ್ತಿದ್ಯಾ? ಅಡ್ಗೆ ಕೆಲ್ಸಕ್ಕೆ ಹೆಲ್ಪ್ ಮಾಡಕ್ ಬಂದಿರೋದು. ನೀನ ಕೆಟ್ಟ ದೃಷ್ಟಿಲಿ ನನ್ನ ನೋಡ್ಬೇಡ. ಹುಡುಗಿ, ಕೆಟ್ಟ ದೃಷ್ಟಿ ಒಳ್ಳೆ ದೃಷ್ಟಿಯಿಂದ ಕಣಿ ಹೇಳಕ್ ಬರ್ಬೇಡ. ಅಲ್ಲ, ಅಶೋಕಣ್ಣನ ಹೆಂಡತಿ ಬುದ್ಧಿ ಬೇಡವಾ? ನಿನ್ನಂಗ್ ಸಖತ್ತಾಗಿರೋ ಹುಡುಗಿನ್ ತಂದು ಪಕ್ಕದಲ್ಲಿ ಇಟ್ಕೊಂಡವಳಲ್ಲ, ಅಶೋಕಣ್ಣ ಕಣ್ಣಿನ ಹಾಕ್ಬಿಟ್ರೆ? ವಿಚಾರ ಗೊತ್ತಿಲ್ದೆ ಮಾತಾಡ್ಬೇಡ. ಈ ಫ್ಯಾಮಿಲಿಲಿ ಕೆಟ್ಟ ಮನಸ್ನವ್ರು ಹುಟ್ಟೇ ಇಲ್ಲ. ಮುಂದೇನು ಹುಟ್ಟಬಾರ್ದು ಅಂತಾನೆ ನಾನು ಒದ್ದಾಡ್ತಿರೋದು. ಈ ಫ್ಯಾಮಿಲಿ ಬಗ್ಗೆ ನಿಂಗೆ ಅಷ್ಟೊಂದು ಡೌಟ್ ಇದ್ರೆ ಅವ್ರ ಬಾಡಿ ಗಾರ್ಡ್ ಆಗಿ ಯಾಕೆ ಬಂದಿದ್ಯಾ? ಪವರ್, ಅಶೋಕಣ್ಣನ್ ಪವರ್ ಹಂಗಿದೆ. ಪವರ್ ಒಂದಿದ್ರೆ ಇಡೀ ಪ್ರಪಂಚನ ಗೆಲ್ಬಹುದು. ಅಧಿಕಾರದಿಂದ ಕಾಡನ್ ಬೇಕಾದ್ರೆ ಗೆಲ್ಬಹುದು, ನಾಡನ್ನಲ್ಲ. ಜನರನ್ನ ದಬ್ಬಾಳಿಕೆಯಿಂದ ಗೆಲ್ಲಕ್ಕಾಗಲ್ಲ, ಪ್ರೀತಿಯಿಂದ ಗೆಲ್ಬಹುದು. ಈ ರೀತಿ ಭಾಷಣ ಮಾಡಿ ಅವ್ರನ್ನ ಬುಟ್ಟಿಗೆ ಹಾಕೊಳ್ಳೋ ಪ್ರಯತ್ನ ಮಾಡಕ್ ಹೋಗ್ಬೇಡ. ಅವ್ರ ಏನ್ ಕೆಲಸ ಕೊಟ್ಟಿದ್ದಾರೆ ಅಷ್ಟ್ ಮಾತ್ರ ಮಾಡು. ನಾನು ನೀನು ಮಾತಾಡಿದ ವಿಚಾರ ಯಾರಿಗೂ ಗೊತ್ತಾಗ್ಬೇಡ, ಆಮೇಲೆ ಗೇಟ್ ಪಾಸ್ ಕೊಟ್ಬಿಡ್ತಾರೆ. ಓಕೆ, ಒಳಗಡೆ ಹೋಗು. ಬರ್ಲಾ? ಬಂದ್ರಾ? ಅಣ್ಣ, ರಾಜೀವ ಬರ್ಲಿಲ್ವಾ? ನಾನು ಬೆಳಗ್ಗೆ ಫ್ಲೈಟ್ ಅಲ್ಲಿ ಬಂದೆ, ರಾಜೀವ ಸಂಜೆ ಫ್ಲೈಟ್ ಅಲ್ಲಿ ಬರ್ತಾನೆ. ನನಗೆ ಸಿಟಿಲಿ ಒಂದು ಬಿಸ್ನೆಸ್ ಮೀಟಿಂಗ್ ಇತ್ತು, ಅದು ಮುಗಿಸ್ಕೊಂಡು ಬರೋದ್ರೊಳಗೆ ಲೇಟ್ ಆಯ್ತು. ಅದ್ ಸರಿ, ಅಮ್ಮ ಎಲ್ಲಿ ಮಲಗ್ಬಿಟ್ಲಾ? ಅವಳು ಎಲ್ರಿ ಮಲಗ್ತಾಳೆ, ಅಪ್ಪ ಯಾವಾಗ ಬರ್ತಾರೆ ಅಂತ ಕಾಯ್ತಾ ಇದ್ದಾಳೆ. ಅಮ್ಮು ಅಮ್ಮು, ಅಪ್ಪ. ಹಾಯ್ ಅಮ್ಮು, ಹಾಯ್. ಚೆನ್ನಾಗಿದ್ಯಾ? ರಾಜೀವಣ್ಣ ಬಂದಿಲ್ವಾ? ಅವ್ನ್ ಬರೋದ್ ಲೇಟ್ ಆಗತ್ತಮ್ಮ, ನೀನ್ ಹೋಗ್ ಮಲಗು. ನೋ ವೇ, ಅವ್ನ್ ಬಂದ ಮೇಲೆನೆ ನಾನ್ ಮಲ್ಕೊಡೋದು. ಡ್ಯಾಡಿ, ನಿಮ್ಗೊಬ್ಬ ಬಾಡಿ ಗಾರ್ಡ್ ಬಂದಿದ್ದಾನೆ. ಬಾಡಿ ಗಾರ್ಡ್ ನನಗ?
ಅಯ್ಯೋ ಅವ್ನು ನಿಮ್ ಬಾಡಿ ಗಾರ್ಡ್ ಅಂತ ಹೇಳ್ಕೊಂಬಂದ. ಏನೋ ಬಡಬಡಿಸ್ತಾ ಇದೆಯಾ? ನನಗೆ ಯಾಕೋ ಬಾಡಿ ಗಾರ್ಡ್? ಏನ್ರಿ ಮಾತಾಡ್ತಾ ಇದ್ದೀರಾ? ನಿಮಗೆ ಕೊಲೆ ಬೆದರಿಕೆ ಇದೆ ಅಂತ ಅವನೊಂದು ಲೆಟರ್ ಹಿಡ್ಕೊಂಡ್ ಬಂದಿದ್ದ. ಈ ಚಂದ್ರಪ್ಪ ನೋಡಿದ್ರೆ ಅವನೊಂದು ಗೆಸ್ಟ್ ಹೌಸ್ ಅಲ್ಲಿ ಇರ್ತಿದ್ದಾನೆ. ಏನೋ ಇದಲ್ಲ, ಯಾವನ ಕುಲಾಗೋತ್ರ ಗೊತ್ತಿಲ್ದಾರೋ ನಮ್ಮ ಮನೆ ಒಳಗೆ ಸೇರಿಸಿದ್ರ. ಇಡಿಯಟ್ಸ್, ಫಸ್ಟ್ ಥ್ರೋ ಹಿಮ್ ಔಟ್. ಆಯ್ತಣ್ಣ. ಅವನನ್ನ ಕಳಿಸ್ಬೇಡ, ಅಪ್ಪಂಗ್ ಬಾಡಿ ಗಾರ್ಡ್ ಬೇಕು. ಓಕೆ? ಅಯ್ಯಯ್ಯೋ, ಯಾರೋ ನಾಯಿ ಬಿಚ್ಚಿಬಿಟ್ಟವ್ರೆ, ಕಚ್ಚಿಬಿಟ್ರೆ. ನಾನು ದೆವ್ವ. ದೆವ್ವ ಅಲ್ಲ ಕಣೋ, ನಾನು ಬಾರೋ. ಮನುಷ್ಯ ದೆವ್ವ ಅನ್ಕೊಂಡ್ಬಿಟ್ಟಿದ್ದೆ. ನಮಸ್ಕಾರ ಸರ್. ಏನೋ ಹೊಂಚಾಗ್ತಾ ಇದ್ಯಾ? ಯಾವ ಗೌರ್ಮೆಂಟ್ ಲೋನ್ ಕಳ್ಸಿದ್ರು? ಸ್ಟೇಟಾ ಸೆಂಟ್ರಲ್? ಸರ್, ಅವ್ರ ಹಂಗೆಲ್ಲ ಕಳ್ಸಕ್ ನಾನೇನು IAS ಆಫೀಸರ ಸರ್. ವೆಂಕಟೇಶ್ ಶಾಸ್ತ್ರಿಗಳು ಕಳಿಸಿದ್ದು. ವೆಂಕಟೇಶ್ ಶಾಸ್ತ್ರಿಗಳ? ಮುಂಚೆನೆ ಹೇಳಕ್ ಏನಾಯ್ತು ನಿನಗೆ? ಯಾಕೆ ಸರ್, ನೀವ್ ಹೇಳ ಗ್ಯಾಪೇ ಕೊಡ್ಲಿಲ್ಲ? ಏನ್ ಗ್ಯಾಪ್ ಕೊಟ್ಬಿಟ್ರೆ ರಾಹುಲ್ ದ್ರಾವಿಡ್ ತರ ಸ್ಲಿಪ್ ಅಲ್ಲಿ 4 ಹೊಡೆದ್ ಬಿಡ್ತೀಯಾ? ಅಣ್ಣ ಏನ್ ಹೇಳಿದಾರೆ ಗೊತ್ತಾ? ಏನ್ ಹೇಳಿದ್ರು ಸರ್? ಕ್ಯಾಕರ್ಸ್ ಮುಖ ಕುಗ್ದು ಹೊರಗ್ ಕಳ್ಸು ಅಂತ ಹೇಳಿದಾರೆ. ಅಮ್ಮ ಮಾತ್ರ ನಿನ್ನ ಕಳ್ಸೋದ್ ಬೇಡ ಇರ್ಲಿ ಅಂತ ಹೇಳಿದ್ಲು, ಅದಕ್ಕೆ ಬಿಟ್ಟಿದೀನಿ. ಈಗ ಹೋಗಿ ಬೆಳಿಗ್ಗೆ ಬಾ. ಸರ್, ಟೈಮ್ 10:30 ಸರ್. ಆಟೋ ಬಸ್ಸು ಏನು ಸಿಗಲ್ಲ, ಮಲ್ಕೊಳಕ್ ಇಲ್ಲೇ ಒಂಚೂರು ಜಾಗ ಕೊಡಿ ಸರ್. ಮೊದಲೇ ಹೆಣ್ಮಕ್ಳಿರೋ ಮನೆ, ಇವನ್ ನೋಡಿದ್ರೆ ಪಟಾಯಿಸೋ ತರ. ಏನ್ ಸರ್ ನನ್ನ ಬಗ್ಗೆ ಈ ತರ ಡಬ್ಬ ತರ ಮಾತಾಡ್ತೀರಾ? ಯಾವನೋ ನೀನು? ಸರಿ ಸರಿ, ಅಲ್ಲಿ ಚಾಪೆ ಇದೆ, ಅಲ್ಲಿ ಹೋಗಿ ಬಿತ್ಕೋ, ಆಯ್ತಾ? ಆಯ್ತು ಸರ್. ಅಯ್ಯೋ, ಏನ್ ಕವಳ ತಾಯಿ ತರ ಆಗೋಯ್ತಲ್ಲ ಬದುಕು. ನೀಲಾಂಬರ, ಚಿಕ್ಕ ಯಜಮಾನ್ರೆ ಬಂದ್ರು. ಚಿಕ್ಕ ಯಜಮಾನ್ರೆ ಹೆಂಗಿದ್ದೀರಾ? ಚಿಕ್ಕ ಯಜಮಾನ್ರೆ, ದೊಡ್ಡ ಯಜಮಾನ್ರಿಗೆ ಒಬ್ಬ ಬಾಡಿ ಗಾರ್ಡ್ ಬಂದಿದ್ದಾನೆ. ಬಾಡಿ ಗಾರ್ಡ್? ಎಸ್. ಏನು ಎಕ್ಸ್ ಸರ್ವಿಸಾ? ಸೆಕ್ಸ್ ಗಿಕ್ಸ್ ಎಲ್ಲ ಗೊತ್ತಿಲ್ಲ, ವೆರಿ ಡೀಸೆಂಟ್ ಫೆಲೋ. ಯೋ, ಸೆಕ್ಸ್ ಸರ್ವಿಸ್ ಅಲ್ಲ ಯಾ, ಎಕ್ಸ್ ಸರ್ವಿಸ್. ಮಿಲಿಟರಿ ಅವ್ರ ಅಂತ ಕೇಳ್ದೆ. ಇರ್ಬೋದೇನಪ್ಪ. ತಗೋ. ಏನಿದು? ಹಿಂದೆ ಲಗೇಜ್ ಇದೆ, ತಗೊಂಬೋಗ್. ಈಗೋ ಒಂಟೆ. ಏನಮ್ಮ, ಇನ್ನು ಮಲ್ಗಿಲ್ವಾ? ನಿಮ್ಗೆ ಕಾಯ್ತಾ ಇದೀವೋ. ಇವಳು ಯಾಕೆ ಹೀಗೆ ಮಕ ಉತ್ಸ್ಕೊಂಡಿದ್ದಾಳೆ? ಏನಾಯ್ತೆ? ಇನ್ನೇನಪ್ಪ ಮತ್ತೆ, ಮನೆಗ್ ಬರೋ ಟೈಮ್ ಇದು. ನಿಮ್ಮಪ್ಪನ ಜೊತೆ ಬರಕ್ ಏನು ಆಗಿತ್ತು ನಿಂಗೆ? ಅಯ್ಯೋ, ಅಪ್ಪ ಒಂದು 108 ಕೆಲಸ ಹೇಳಿರ್ತಾರಮ್ಮ, ಅದೆಲ್ಲ ಮುಗಿಸ್ಕೊಂಡು ಫ್ಲೈಟ್ ಹಿಡ್ಕೊಂಡ್ ಬರೋದು ಇಷ್ಟೊತ್ತಾಗತ್ತೆ. ಸರಿ ಸರಿ, ಬಾ ಊಟಕ್ಕೆ. ಹುಡುಗಿರ್ನ ಸ್ಮಾರ್ಟ್ ಆಗಿ ಕ್ಯಾಚ್ ಹಿಡಿಯಕ್ಕಾಗತ್ತೆ, ಫ್ಲೈಟ್ ಹಿಡಿಯಕ್ಕಾಗ್ಲಿಲ್ವಾ? ಏನಂದೆ? ನೇಪಾಳಿ ಹುಡುಗಿರು ಅಂದೆ. ಮಾಡ್ತೀನಿ ನಿನ್ಗೆ. ನನ್ನ ಮಗ ಬರ್ತಿದ್ದಂಗೆ ಉಮೇಶ್ ರೆಡ್ಡಿ ತರ ಶುರು ಹಚ್ಕೊಂಡ್ಬಿಟ್ಟಲ್ಲ. ಅವನು ನಮ್ಮ ಅಣ್ಣ, ನಾನು ಅಶೋಕ್ ಅಣ್ಣನ ಮಗಳು. ಅಣ್ಣ ಅಣ್ಣ, ಈ ಗುಬಾಲ್. ಇವರಿಬ್ರು ಅಶೋಕ್ ನನ್ನ ಮಕ್ಕಳ. ಏನೋ ಮಾಡ್ದೆ ಇವನ್ಗೆ? ಅಣ್ಣ ಅಣ್ಣ, ಏ, ನಮ್ಮ ಮನೆಯವ್ರು ಏನಾದ್ರು ನೋಡಿದ್ರೆ ನಿನ್ನ ಕೊಂದು ಹಾಕ್ಬಿಡ್ತಾರೆ. ತೊಲಗೋ ಪ್ಲೀಸ್, ಹೋಗೋ. ಏಯ್ ಹೋಗೋ. ಅಮ್ಮು, ಏನಾಯ್ತೆ? ಏನಾಯ್ತು? ಏನಾಯ್ತು? ರಾಜೀವ ಮಾತಾಡೋ. ಏನಾಯ್ತೆ? ರಾಜೀವಂಗೆ ಏನಾಯ್ತು ಅಂತ ಹೇಳೆ. ಬಾಯ್ ಬಿಟ್ಟು ಮಾತಾಡೆ. ಯಾರಾದ್ರೂ ನೀರ್ ತಗೊಂಬಂದ್ರು? ಏ ನೀಲಂಬರ, ನೀರ್ ತಗೊಂಬರೋ. ಅಯ್ಯೋ, ಚಿಕ್ಕ ಯಜಮಾನ್ರೆ, ಏನಾಯ್ತು ಇವ್ರಿಗೆ? ಅಣ್ಣ ಅಣ್ಣ, ಚಿಕ್ಕ ಯಜಮಾನ್ರೆ, ಹೇಳಣ್ಣ. ಏನಾಯ್ತು ನಿಮ್ಗೆ? ಏನಾಯ್ತು? ಏನಾಗತ್ತೆ, ಅಣ್ಣ ತಂಗಿ ಜೂಟಾಟ ಆಡ್ತಾ ಇದ್ರು, ಮಿಸ್ ಆಗಿ ಬಿದ್ದೋಗೋರೆ ಅಷ್ಟೇ. ಏನೋ ಮಧ್ಯರಾತ್ರಿ ಜೂಟಾಟನ? ಇವನೇನ್ ಎಳೆ ಮಗುನ ಕಾಲ್ ಜಾರ್ ಬೀಳಕ್ಕೆ? ಫ್ಲೈಟ್ ಅಲ್ಲಿ ಬಿಟ್ಟಿ ಡ್ರಿಂಕ್ ಕೊಟ್ಟಿದ್ದಾರೆ ಅಂತ ಗಂಟ್ಲು ತನಕ ಕುಡಿದು ಬಂದಿದ್ದಾನೆ ಬೀಳಕ್ಕೆ. ಇಲ್ಲಪ್ಪ, ಯಾರೋ ಈ ಮುಸ್ಕಾಕ್ ನಾನು ಹೊಡೆದ್ರಪ್ಪ. ಏಯ್, ನಮ್ ಮನೆಗ್ ಬಂದು ನಿನ್ ಮೇಲೆ ಕೈ ಮಾಡೋ ಗುಂಡಿಗೆ ಯಾರಿಗೋ ಇದೆ? ನಾನೇ ಸರ್, ಗೊತ್ತಿಲ್ಲದೆ ಕೈ ಮಾಡ್ಬಿಟ್ಟೆ, ಕ್ಷಮಿಸಿ ಸರ್. ಅಯ್ಯೋ ದರಿದ್ರದವನೇ, ನೀನು ಹೊರಗಿರು ಅಂದ್ರೆ ಒಳ ಯಾಕೋ ಬಂದೆ? ಯಾರೋ ಇವನು? ಬಾಡಿ ಗಾರ್ಡ್ ಅಣ್ಣ. ಬಾಡಿ ಗಾರ್ಡ? ಏಯ್, ಈ ಕೆಲ್ಸಕ್ ಬಾರ್ದೇ ಇರೋ ನನ್ ಮಗ ಬಾಡಿ ಗಾರ್ಡ? ಪ್ಲೀಸ್ ನೋ, ಅವನದೇನು ತಪ್ಪಿಲ್ಲ ನಂದೆ. ನಾನೇ ತಮಾಷೆ ಮಾಡಿದ್ದು, ಅವನನ್ನ ಬಿಟ್ಬಿಡಿ. ಏಯ್, ಬಾರೋ. ಏಯ್, ಸುತ್ತಮುತ್ತಲಲ್ಲಿರೋ 14 ಹಳ್ಳಿಲಿ ನನ್ನ ನೋಡಿದ್ರೆ ಕತ್ತರಿಸಾಕ್ಬಿಡ್ತೀನಿ, ಹುಷಾರ್.
ಅಪ್ಪ ಏನಮ್ಮ? ಅವ್ನು ಹೋಗ್ಬೇಕಾದ್ರೆ ಈ ಲೆಟರ್ನ ಚಂದ್ರಪ್ಪಂಗ್ ಕೊಟ್ಟು ಹೋಗಿದ್ದಾನೆ. ಯಾವ ಲೆಟರ್ ಅಮ್ಮ? ವೆಂಕಟೇಶ್ ಶಾಸ್ತ್ರಿಗಳು ಕೊಟ್ಟಿದ್ದಂತೆ. ನಮ್ ವೆಂಕಟೇಶ್ ಶಾಸ್ತ್ರಿಗಳ? ಆ ಯೋಗ್ಯ ನನ್ನ ಹತ್ರ ಹೇಳಲೇ ಇಲ್ಲ. ಸರಿ ಹೋಯ್ತು ಬಿಡು. ಪ್ರೀತಿಯ ಅಶೋಕ, ಈ ಪತ್ರ ತಂದಿರೋ ಹುಡುಗ ನನಗೆ ತುಂಬಾ ಬೇಕಾದವನು. ನನ್ನ ಮಗನ ಹಾಗೆ. ಹೆಸರು ಜಯಕೃಷ್ಣ. ಅನ್ಯಾಯಗಳನ್ನ ಮಟ್ಟ ಹಾಕೋಕೆ ಅಧಿಕಾರದಿಂದ ಮಾತ್ರ ಸಾಧ್ಯ ಅಂತ ಅವನ ನಂಬಿಕೆ. ಅದಕ್ಕೆ ಅವನಿಗೆ ನಿನ್ ಜೊತೆ ಕೆಲಸ ಮಾಡ್ಬೇಕು ಅಂತ ಆಸೆ. ಈಗ ಎಲ್ಲಿದ್ದಾನು? ಅಪ್ಪ ಕರೀತಾ ಇದಾರೆ, ಕೂತ್ಕೋ. ತುಂಬಾ ಜನದ ಹತ್ರ ಏಟ್ ತಿಂದಿದ್ದೀನಿ, ಈ ತರ ವಧೆ ಎಲ್ಲೂ ಬಿದ್ದಿರಲಿಲ್ಲ. ಸಾರಿ ಬಸ್. ಬೆಟ್ಟದ ಸಿದ್ದಪ್ಪಾಜಿ ತೇರಿಳಿಯೋ ದಿನ ಚಟ್ಟ ಹತ್ಸ್ಬಿಡ್ತಿದ್ದಲ್ಲಪ್ಪ. ಗಜಮುಖದವನೇ ಶ್ರೀಗಣನಾಥ ಶರಣೋ ಶರಣಯ್ಯ ಸಿದ್ದಯ್ಯ ಸ್ವಾಮಿ ಬಂದೆ. ನಂಬಿದೋರ ಮನೆಯ ಒಳಗೆ ತುಂಬಿ ತುಳುಕಾಡು ಬಾಪ ಸಿದ್ದಯ್ಯ ಸ್ವಾಮಿ ಬನ್ನಿ. ಮಂಟೇದ ಲಿಂಗಯ್ಯ ದಯ ಮಾಡೋ. ಭಕ್ತಿ ಭಾವಕ್ಕೆ ಒಡೆಯ ಕಾಣು ಬಾಲಾಲೋಚನ ದಯ್ಯ ಕಾಣು ಸಿದ್ದಯ್ಯ ಸ್ವಾಮಿ ಬನ್ನಿ. ಲಿಂಗಯ್ಯ ದಯ ಮಾಡೋ. ಪರತೋದು ನನ್ನಪ್ಪ ಕೇಳಪ್ಪ ನನ್ನ ಕಂದ, ನಾನು ಮಾಡಿದೆ ಎಂಬ ಜಂಬ ತೋರುವನು ಹುಂಬ. ಎಲ್ಲ ಸ್ವಾಮಿಯ ಬಿಂಬ ತೋರು ಮಾಯ ಭುವಿ ತುಂಬ. ನೆರಳಿಗೂ ಮರುಳಾಗೋನು ಮನಜ ಕಾಣಯ್ಯ ತಂದೆ ಸಿದ್ದಯ್ಯ ಸ್ವಾಮಿ ಬನ್ನಿ. ಮಂಟೇದ ಲಿಂಗಯ್ಯ ದಯ ಮಾಡೋ. ಕೇಳಪ್ಪ ನನ್ನ ಕಂದ, ನಾಳೆ ಎಂಬುದ ನಂಬಿ ಬಾಳುವ ಆಸೆಯ ತುಂಬಿ ಇಂದು ನಶೆಯನ್ನು ತುಂಬಿ ಜೇನು ಸಿಗದ ನರ ತುಂಬಿ ಕೂಡಿಟ್ಟು ಕಳೆದು ಹೋಗೋ ಮೂಡ ನೋಡಯ್ಯ ತಂದೆ ಸಿದ್ದಯ್ಯ ಸ್ವಾಮಿ ಬನ್ನಿ. ಮಂಟೇದ ಲಿಂಗಯ್ಯ ದಯ ಮಾಡೋ. ಅಶೋಕ್ ನಂಗೆ ಫೋನ್ ಕೊಡಿ. ಹಲೋ, ಫೋನ್ ಕೊಡಿ ಬೇಗ. ಅಣ್ಣ
ಹಲೋ ಅಶೋಕಣ್ಣ, ನಿಮ್ಮನ್ನ ಅಟ್ಯಾಕ್ ಮಾಡ್ಬೇಕು ಅಂತ ತುಂಬಾ ಜನ ಕವರ್ ಆಗಿದ್ದಾರೆ. ಎಸ್ಕೇಪ್ ಆಗ್ಬಿಡಿ. ಏಯ್ ಏನೋ ಮಾತಾಡ್ತಾ ಹುಚ್ಚಂತಾರ ಮುಚ್ಕೊಂಡು ಫೋನ್ ಇಡ. ನಿನ್ಗೇನ್ ಮಾಡಕ್ ಬೇರೆ ಕೆಲಸ ಇಡಿಯ. ದೇವಸ್ಥಾನದಲ್ಲಿ ಅಮ್ಮನೂ ಅಮ್ಮು ಇದ್ದಾರೆ, ಕಾಪಾಡು. ಪಾಪಿ, ಇಷ್ಟು ದಿನ ಜನ ನಮ್ಮನ್ ಕಣ್ಣೆತ್ತಿ ನೋಡು ಕೂಡ ಹೆದರ್ತಾ ಇದ್ದವರು ಇವತ್ತು ಜನ ನಮ್ಮನ್ ಕೊಲ್ಲೋಕ್ ಬಂದಿದ್ದಾರೆ. ಇದೆಲ್ಲ ನಿನ್ನಿಂದ ತಾನೆ? ನೋಡು, ಅಶೋಕ್ ಅಣ್ಣನ್ ಕಣ್ಣಿಗೆ ಬೀಳಕ್ಕಿಂತ ಮುಂಚೆ ಜಾಗ ಖಾಲಿ ಮಾಡು, ಇಲ್ಲ ಅಂದ್ರೆ ಹೆಣ ನಿನ್ ಹೆಣ ಬಿದ್ಬಿಡುತ್ತೆ. ಬಾರೆ. ಏನಾಯ್ತಪ್ಪ? ಏನಾಯ್ತು ಮಗ್ನೆ? ಗಾಬರಿ ಆಗ್ಬೇಡ. ನನಗ್ ಗೊತ್ತು ರೀ, ನನಗ್ ಗೊತ್ತು ಇದೆಲ್ಲ ದರಿದ್ರ ಜಯಕೃಷ್ಣದ ಕಿತಾಪತಿ ಅಂತ. ಅದಕ್ಕೆ ಊರ್ ಬಿಟ್ಟು ತೊಲ್ಗು ಅಂತ ಹೇಳಿದೀನಿ. ತಪ್ಪು ಮಾತಾಡ್ತಾ ಇದೆಯಾ ನೀನು? ಅವ್ನು ಇಲ್ದೆ ಹೋಗಿದ್ರೆ ಇವತ್ತು ನಮ್ 4 ಜನದ ಹೆಣ ಉರುಳ್ತಾ ಇತ್ತು. ಅವನ್ ಕಳಿಸಿದ್ದು ವೆಂಕಟೇಶ್ ಶಾಸ್ತ್ರಿಗಳಲ್ಲ, ಆ ಸಿದ್ದಪ್ಪಾಜಿ, ನಮ್ಮನೆ ದೇವ್ರು. ಜಯಕೃಷ್ಣ, ನಮ್ ಫ್ಯಾಮಿಲಿನ ಅಟ್ಯಾಕ್ ಮಾಡಿದ್ಯಾರು? ಷಣ್ಮುಗನ ಗ್ಯಾಂಗು. ಎಲ್ಲ ಷಣ್ಮುಗ? ನೀ ಬಚಾವಾಗಿರೋ ವಿಷಯ ಗೊತ್ತಾಗಿ ಹೆಂಡತಿ ಮಕ್ಕಳು ಸಮೇತ ಮಲೇಷ್ಯಾ ಓಡೋಗ್ಬಿಟ್ಟ. ಅವನ್ ಗಲ್ಲೇ ಪರ್ಮನೆಂಟ್ ಆಗಿರಕ್ಕೆ. ಈ ಕಡೆ ಬಂದ್ರೆ ಅವನ್ ತಲೆಯಲ್ಲಿ ಚಿಪ್ಪಿರಲ್ಲ, ಗೊತ್ತಾಯ್ತಾ? ಅಶೋಕಣ್ಣ, ನೀವು ನಿಮ್ ಫ್ಯಾಮಿಲಿ ಚೆನ್ನಾಗಿರ್ಬೇಕು ಅಂತ ಆಸೆ ಪಡೋ ನಾನು. ಅವನು ಮಲೇಷ್ಯಾಗೆ ಎಸ್ಕೇಪ್ ಆಗಿರ್ಬೋದು, ಆದ್ರೂ ನಿಮ್ ಫ್ಯಾಮಿಲಿ ಮೇಲೆ ಒಂದು ಕಣ್ಣಿಟ್ಟಿರ್ತಾನೆ. ಯಾವುದಕ್ಕೂ ನೀವು ಹುಷಾರಾಗಿರೋದು ಒಳ್ಳೇದು ಅನ್ಕೋತೀನಿ. ಅಲ್ಲೇ ನಮ್ ಪೂರ್ಣಿಮಾ ಅಲ್ವಾ? ಪೂರ್ಣಿಮಾ, ಹೌ ಆರ್ ಯು? ಫೈನ್. ಮ್ಯಾನೇಜರ್ ಸರ್, ನಿಮ್ ಮಗಳು ಬಂದವ್ರು ನೋಡ್ಬನ್ನಿ. ನಾನು ಅಪ್ಪ ನೋಡಕ್ ಬರ್ಲಿಲ್ಲ, ಅಮ್ಮನ್ ಹಾಸ್ಟೆಲ್ ಕರ್ಕೊಂಡು ಹೋಗೋಣ ಅಂತ ಬಂದೆ. ವೆಕೇಶನ್ ಆಗ್ಲೇ ಶುರು ಆಗೋಯ್ತಾ? ವೆಕೇಶನ್ ಮುಗಿದ್ಮೇಲೆ ತಾನೇ ಕಾಲೇಜ್ ಶುರುವಾಗೋದು. ಮುಗಿದೋಯ್ತಾ? ಈಗೆಲ್ಲ ಚೇಂಜ್ ಆಗೋಗಿದ್ಯಪ್ಪ. ನಾನು ಕಾಲೇಜ್ ಓದ್ಬೇಕಾದ್ರೆ ಹಿಂಗೆಲ್ಲ ಇರ್ಲಿಲ್ಲ.
ನೀವ್ ಕಾಲೇಜಿಗೆ ಬೇರೆ ಹೋಗ್ತಿದ್ರಾ? ನನ್ನ ಮಲ್ಲಿಕನ ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ನಲ್ಲ. ಇವನು ಕಾಲೇಜಿಗೆ ಹೋಗ್ತಿದ್ದಮ್ಮ. ಅಷ್ಟೇ ಯಾಕೆ, ಇವನು ಹುಟ್ಟಿದ್ದೇ ಕಾಲೇಜಲ್ಲಿ, ಮೆಡಿಕಲ್ ಕಾಲೇಜಲ್ಲಿ. ಈಗ್ಲೂ ನರ್ಸರಿ ಮಕ್ಕಳು ಇವನ ಹೆಸರಿನಿಂದಾನೇ ಪಾಠ ಶುರು ಮಾಡೋದು. ನೀಲಾಂಬರ ಅಂತನಾ? ಅಲ್ಲ, ಅಂದ್ರೆ ಅಯೋಗ್ಯ ಅಂತ. ಅಪ್ಪ ತಮಾಷೆ ಸಾಕು. ಅಮ್ಮು ರೆಡಿ ಆಗಿದ್ದಾಳೆ, ಬೇಗ ಕರ್ಕೊಂಡು ಹೊರಡು. ಕತ್ಲಾಗೋದ್ರೊಳಗೆ ಸಿಟಿ ಸೇರ್ಕೊಳ್ಳಿ. ಜಯಕೃಷ್ಣ, ನೀನ್ BA ಡಿಸ್ಕಂಟಿನ್ಯೂ ಮಾಡಿದ್ಯಾ ಅಂತ ಗೊತ್ತಾಯ್ತು. ನಿನ್ ಕಾಲೇಜ್ ಸರ್ಟಿಫಿಕೇಟ್ಸ್ ಮಿಕ್ಕಿದ ಡೀಟೇಲ್ಸ್ ಎಲ್ಲ ಇಮಿಡಿಯೇಟ್ ಆಗಿ ರಾಜೀವನ್ ಕೊಡು. ಅಶೋಕಣ್ಣ, ಸರ್ಟಿಫಿಕೇಟ್ಸ್ ಎಲ್ಲ ಪಾಪಂಗ್ ಹಾಕಿ 8 ವರ್ಷ ಆಯ್ತು. ಈಗ ಯಾಕೆ ಕೇಳ್ತಿದ್ದೀರಿ? ಈ ವರ್ಷ ಅಮ್ಮು ಜೊತೆ ನೀನು ಕಾಲೇಜಿಗೆ ಸೇರ್ತಾ ಇದೆಯಾ? ನಾನ್ ಕಾಲೇಜ್ಗ ಮುಟ್ಟಿನ ತಜ್ಜಿ ಮಕ್ಳೆತ್ತಂಗ್ ಆಗ್ಬಿಡುತ್ತೆ. ಯಾವ ಕಾಲಕ್ಕೆ ಏನ್ ಮಾಡ್ಬೇಕು ಅವಾಗ್ಲೇ ಮಾಡ್ಬೇಕು. ನಿನ್ನ ಕಾಲೇಜ್ ಕಳಿಸ್ತಿರೋದು ಓದಕ್ಕೆ ಅಂತ ಯಾರು ಹೇಳಿದ್ರು? ಮತ್ತಿನ್ಯಾಕ್ ಮೇಡಮ್? ಜಯಕೃಷ್ಣ, ಷಣ್ಮುಗನ್ ಕಡೆಯವರು ನಮ್ಮ ಫ್ಯಾಮಿಲಿನ ಅಟ್ಯಾಕ್ ಮಾಡಿದ್ ನಿಂಗೆ ಗೊತ್ತೇ ಇದೆ. ಅವ್ರು ತಿರ್ಗಾ ಅಟ್ಯಾಕ್ ಮಾಡಲ್ಲ ಅನ್ನೋ ಗ್ಯಾರಂಟಿ ಏನು? ಅಮ್ಮು ಈಗ ಫೈನಲ್ ಇಯರ್, ಬೇಡ ಅಂದ್ರೂ ಕಾಲೇಜ್ ಹೋಗೇ ಹೋಗ್ತೀನಿ ಅಂತ ಹಠ ಮಾಡ್ತಾ ಇದ್ದಾಳೆ. ನಾನು ಅವಳನ್ನ ಕಳಿಸ್ಲಿಲ್ಲ ಅಂದ್ರೆ, ಹೆದರ್ಕೊಂಡು ಕಳಿಸ್ಲಿಲ್ಲ ಅಂತ ನನ್ನ ದುಶ್ಮನ್ಗಳೆಲ್ಲ ಆಡ್ಕೋತಾರೆ. ಕಾಲೇಜ್ಗೆ ನಿನ್ ಕಳಿಸ್ತಾ ಇರೋದು ಅವಳ ಪ್ರೊಟೆಕ್ಷನ್ಗೆ. ಅವಳ ಜೊತೆ ಓದ್ಕೊಂಡು ಅವಳ ಬಾಡಿ ಗಾರ್ಡ್ ಆಗಿ ನೀನ್ ಇರ್ಬೇಕು. ಜಯಕೃಷ್ಣ, ಇನ್ನೊಂದು ವಿಷಯ, ಅಮ್ಮಂಗ್ ಮದುವೆ ನಿಶ್ಚಯ ಆಗಿದೆ. ಹುಡುಗ ಲಂಡನ್ ನಲ್ಲಿದ್ದಾನೆ. ಎಕ್ಸಾಮ್ ಮುಗಿತಾ ಇದ್ದಾಗೆ ಅವಳು ಮದುವೆ ಮಾಡ್ಬಿಡ್ತೀನಿ. ಅವಳನ್ನ ಬಾಳ ಜೋಪಾನ ನೋಡ್ಕೋಬೇಕಾಗಿರೋದು ನಿನ್ ಜವಾಬ್ದಾರಿ. ಡೋಂಟ್ ವರಿ ಅಶೋಕಣ್ಣ, ಅಮ್ಮು ಮೇಡಮ್ ಅವ್ರಿಗೆ ನೆರಳು ತರ ಜೊತೆಲಿದ್ದು ನಾನ್ ಕಾಪಾಡ್ತೀನಿ. ನೀಲಾಂಬರ, ಅಮ್ಮು ಪೂರ್ಣಿಮಾ ಜೊತೆ ನೀನು ಹೋಗ್ತಾ ಇದೀಯಾ? ಕಾಲೇಜಿಗೆ ನಾನು ಹೋಗ್ಬೇಕಾ? ಅಲ್ಲೋಗಿ ನಾನು ಏನ್ ಮಾಡ್ಲಿ? ಕಸ ಗುಡಿಸ್ಬೇಕು. ಅದಕ್ಕೂ ಡಿಗ್ರಿ ಸರ್ಟಿಫಿಕೇಟ್ ಕೊಡ್ತಾರಂತೆ. B.Com ತರ ಬಿ ಸ್ವೀಪ್ ಅಂತ. ನಿನ್ನನ್ನು ಕಳಿಸ್ಕೊಡ್ತಾ ಇರೋದು 3 ಜನಕ್ಕೂ ಅಡಿಗೆ ಮಾಡಿ ಬಟ್ಟೆ ಬರೆ ತೊಳೆದ್ಕೊಡೋಕೆ. ಅರ್ಥವಾಯ್ತಾ? ಆಯ್ತಾಯ್ತು. ನೀವೇನು ಹೊರಡ್ಬೋದು. ಆಯ್ತು ಅಶೋಕಣ್ಣ, ನಡಿಯಪ್ಪ. ಜಯಕೃಷ್ಣ, ಅದು ಎಸ್ ಮೇಡಮ್. ನೋಡು, ಅದು ನಮ್ಮ ಮನೆ ಅಲ್ಲ, ಕಾಲೇಜು. ಕಾಲೇಜು ನಮ್ ಕಂಟ್ರೋಲಲ್ಲಂತೂ ಇಲ್ಲ. ಅಲ್ಲಿ ಹೋಗಿ ನಿನ್ ಬಾಲ ಬಿಚ್ಬೇಡ. ಅರ್ಥ ಆಯ್ತು ತಾನೆ? ಡೋಂಟ್ ವರಿ ಮೇಡಮ್, ಇವತ್ತಿಂದ ಅಮ್ಮು ಮೇಡಮ್ಗೆ ಪರ್ಫೆಕ್ಟ್ ಬಾಡಿ ಗಾರ್ಡ್ ಆಗಿರ್ತೀನಿ. ಥ್ಯಾಂಕ್ ಯು ಮೇಡಮ್. ನನ್ ಸೈಜಿಗೆ ಹಾರಾನ ಈ ಡ್ಯಾಟ್ಸ್ ಮಾಡ್ರಾಗ ಹೋಗ್ತ್ಯಾ? ಈ ಡ್ಯಾಟ್ ನನ್ ಸೈಜಿಗೆ ಬೊಕ್ಕೆನ ಒಂದು ವರ್ಷ ಸಾಕಾಗಿತ್ತು. ನಮ್ ಕನಕಲಕ್ಷ್ಮಿ ಟಿಫನ್ ಬಾಕ್ಸ್ ನಲ್ಲಿ ಹೊಸ ಕರಿಬೇನ್ ಸೊಪ್ಪು. ಇದ್ಯಾವ್ದಿದು ಪ್ರಾಣಿ? ಅಮ್ಮು, ಎವ್ರಿಥಿಂಗ್ ಇಸ್ ಓಕೆ, ಯು ಕ್ಯಾನ್ ಗೆಟ್ ಔಟ್. ಆ ಕಡೆ ಎಸ್ಕೇಪ್ ಆಗೋಣ. ಐ ಸೆಡ್ ಎವ್ರಿಥಿಂಗ್ ಇಸ್ ಓಕೆ. ಆಗ್ಲೇ ಎಸ್ಕೇಪು, ನಮ್ಗೆ ಆಪು ಎಲ್ಲೋದ್ರು. ಈ ಕಾಲದ ಕಂಪ್ಯೂಟರ್ ಹುಡುಗಿರು ತುಂಬಾ ಫಾಸ್ಟ್. ಗುಡ್ ಮಾರ್ನಿಂಗ್ ಅಮ್ಮ. ಗುಡ್ ಮಾರ್ನಿಂಗ್. ಹಾಯ್ ಅಮ್ಮ. ಹಾಯ್. ಇವನು ಯಾರಪ್ಪ? ರಜಿನಿ? ಏನಿದ್ ನಿನ್ ವೇಷ? ಎಲ್ರು ನಮ್ಮನ್ನೇ ಹಲ್ಕಿರ್ಕೊಂಡು ನೋಡ್ತಿದ್ದಾರೆ. ನೋಡ್ಲಿ ಮೇಡಮ್, ದೇವರು ಕಣ್ ಕೊಟ್ಟಿರೋದೇ ನೋಡಕ್ಕೆ. ನಾನಿರೋದು ನಿಮ್ಮನ್ನ ಯಾರು ನೋಡ್ತಿದಾರೆ ಅಂತ ಗಮನಿಸೋಕೆ. ಎಲ್ರಿಗೂ ಗೊತ್ತಾಗ್ಲಿ ನಾನ್ ನಿಮ್ ಬಾಡಿ ಗಾರ್ಡ್ ಅಂತ. ಆದ್ರೆ ನೀನ್ ಈ ಕಾಲೇಜಲ್ಲಿ ಸ್ಟೂಡೆಂಟು. ಬಾಡಿ ಗಾರ್ಡ್ ತರ ಬಿಟ್ಟು ಫ್ರೆಂಡ್ ತರ ಬರಕೇನು? ಸ್ಟೂಡೆಂಟು ಫ್ರೆಂಡ್ ತರ ಇರಕ್ ಆಗಲ್ಲ ಮೇಡಮ್ ಅವರೇ. ಫ್ರೆಂಡ್ ಬಾಡಿ ಗಾರ್ಡ್ ಆಗಕ್ ಆಗಲ್ಲ. ಪರವಾಗಿಲ್ಲ. ಹಲೋ, ನಾನ್ ಹೇಳಿದ್ದೆಲ್ಲ ನೆನ್ಪಿದ್ದೆ ತಾನೆ? ಎಸ್ ಮೇಡಮ್. ಅವಳಿಗೆ ಆಲ್ರೆಡಿ ಮದ್ವೆ ಫಿಕ್ಸ್ ಆಗಿದೆ. ಲವ್ ಗಿವ್ ಅಂತ ಯಾರಾದ್ರೂ ಅವಳ ಹಿಂದೆ ಬಿದ್ರೋ? ಡೋಂಟ್ ವರಿ ಮಾಡ್ಕೊಳ್ಳಿ ಮೇಡಮ್. ಅಕಸ್ಮಾತ್ ನಿಮ್ ಮಗಳಿಗೆ ಯಾರಾದ್ರೂ ಟ್ರೈ ಮಾಡಿದ್ರೆ ಬುಡಕ್ಕೆ ಬಾಂಬ್ ಬಿಟ್ಬಿಟ್ಟು ಇಡ ಹೊಡೆದ್ಬಿಡ್ತೀನಿ. ಸರಿ ಸರಿ, ಎಲ್ಲಿದ್ದೀರಾ ಈಗ? ಕಾಲೇಜ್ ತಲುಪಿದ್ದೀರಾ ತಾನೆ? ಎಸ್ ಮೇಡಮ್. 10:14ಕ್ಕೆ ಕಾಲೇಜ್ ಎಂಟ್ರಿ ಆದ್ವಿ. 10:20ಕ್ಕೆ ಕಾರ್ನ ಪಾರ್ಕ್ ಮಾಡಿದ್ವಿ. 10:22ಕ್ಕೆ ಕ್ಲಾಸ್ ರೂಮ್ ಎಂಟ್ರಿ ಆಗ್ಬಿಟ್ವಿ ಮೇಡಮ್. ಸಾರಿ, ನಾನೇನು ನೋಡ್ಲಿಲ್ಲ. ಎಂಟ್ರಿನೇ ಈ ಟೈಪ್ ಆಗೋಯ್ತಲ್ಲ. ಸ್ಟುಪಿಡ್ ಇಡಿಯಟ್ ಫೂಲ್. ಲೇಡೀಸ್ ಟಾಯ್ಲೆಟ್ ನಲ್ಲಿ ಏನೇ ಕೆಲಸ ನಿಂಗೆ? ಸರ್ ಆಕ್ಚುಲಿ ಅದು ನೋ ಮೋರ್ ಎಕ್ಸ್ಕ್ಯೂಸಸ್. ಸರ್, ಮೇಡಮ್ ಯೂರಿನ್ಗೆ ಹೋಗ್ಲಿ ಫಾರಿನ್ಗೆ ಹೋಗ್ಲಿ ಫಾಲೋ ಮಾಡೋದು ನಮ್ ಡ್ಯೂಟಿ ಸರ್. ಜಸ್ಟ್ ಶಟ್ ಅಪ್ ಸರ್. ನಿನಗೆ ಅಡ್ಮಿಷನ್ ಕೊಟ್ಟಿದ್ದು ನಿನ್ನ ಹಳೆ ಮಾರ್ಕ್ಸ್ ಕಾರ್ಡ್ ನೋಡಿ. ಏನೋ ಬ್ರಿಲಿಯಂಟು, ಅರ್ಧದಲ್ಲಿ ನಿಲ್ಸಿದ್ಯಾ ಮತ್ತೆ ಓದ್ತೀಯಾ ಅಂತ. ಈ ದೊಂಬರಾಟನೆಲ್ಲ ಬಿಟ್ಬಿಟ್ಟು ಆವತ್ತೆ ನೆಟ್ ಕಾನ್ಸಂಟ್ರೇಟ್ ಮಾಡಿ ಓದಿದಿದ್ರೆ ಫಸ್ಟ್ ರ್ಯಾಂಕ್ ಬರ್ತಾ ಇದ್ದೆ. ಮಕ್ಕಳು ಬರಿ ಮಾಡ್ಕೊಂಡು ಜೀವನದಲ್ಲಿ ಸೆಟ್ಲ್ ಆಗ್ಬಿಡ್ತಾ ಇದ್ದೆ. ಈ ರೀತಿ ಗೂಂಡ ಆಗೋದಿಕ್ಕೇನೆಯಾ ನೀನು ಓದನ್ನ ಡಿಸ್ಕಂಟಿನ್ಯೂ ಮಾಡಿದ್ದು?
ಇವತ್ತು ಹೇಳ್ತಾ ಇದ್ದೀನಿ, ನೀನು ಮನಸ್ಸು ಮಾಡಿ ಚೆನ್ನಾಗಿ ಓದಿದ್ರೆ ಫಸ್ಟ್ ರ್ಯಾಂಕ್ ಬರ್ತೀಯ. ರ್ಯಾಂಕ್ ಬಂದ್ಬಿಟ್ರೆ ನಿನ್ ಮಗಳು ಕೊಟ್ಟು ಮದುವೆ ಮಾಡ್ಬಿಡ್ತೀಯ? ನಿನಗ ಕೆಪಾಸಿಟಿ ಇದೆ ಅಂತಾನೆ ನೀನ್ ಮಾಡಿರೋ ಈ ಕೆಲ್ಸಕ್ಕೆ ಕಾಲೇಜಿಂದ ಓಡದೆ ಇನ್ನೂ ಇಟ್ಕೊಂಡಿರೋದು. ಅರ್ಥ ಆಯ್ತಾ? ಲೇಡೀಸ್ ಟಾಯ್ಲೆಟ್ಗೆ ಹೋಗೋದನ್ನ ಬಿಟ್ಟು ನೇರವಾಗಿ ಕ್ಲಾಸ್ ರೂಮ್ಗೆ ಹೋಗು. ವಿದ್ಯೆನಾರು ಹತ್ತತ್ತೆ, ಚೆನ್ನಾಗಿ ಓದು. ಗೊತ್ತಾಯ್ತಾ? ಯು ಕ್ಯಾನ್ ಗೋ ನೌ. ಎಲ್ಲಿ ಹೋದ? ಲಕ್ಷಣ ಲಿಸ್ಟ್ ಹಾಕೊಂಡ್ಬಿಟ್ರ? ಸ್ವಲ್ಪ ಬಿಲ್ಟಪ್ ಜಾಸ್ತಿ ಆಯ್ತಲ್ಲ. ಆಲ್ ಆಫ್ ಯು ಕ್ಯಾನ್ ಸಿಟ್ ಡೌನ್ ಪ್ಲೀಸ್. ಜೈ ಕೃಷ್ಣ, ಗರಡ್ ಗಂಬ ತರ ನಿಂತ್ಕೋಬೇಡ ಪ್ಲೀಸ್, ಕೂತ್ಕೋ. ನೋ ಮೇಡಮ್. ಗುಡ್ ಮಾರ್ನಿಂಗ್. ಸಿಟ್ ಡೌನ್ ಪ್ಲೀಸ್. ಸಿಟ್ ಡೌನ್ ಪ್ಲೀಸ್. ಪ್ಲೀಸ್ ಸಿಟ್ ಡೌನ್. ಐ ಸೆಡ್ ಸಿಟ್ ಡೌನ್. ಸಿಟ್ ಡೌನ್. ನಿನ್ಗೆ ಹೇಳಿದ್ದು ಕೂತ್ಕೋ. ಸಾರಿ ಸರ್. ಕೂತ್ಕೊಳ್ಳೋ ಜಾಗದಲ್ಲಿ ಏನಾದ್ರು ತೊಂದರೆ ಇದೆಯಾ? ನೋ ಸರ್. ದೆನ್ ಐ ಆಮ್ ನಾಟ್ ಸಪೋಸ್ ಟು ಸಿಟ್ ಸರ್. ಐ ಆಮ್ ಅ ಬಾಡಿ ಗಾರ್ಡ್ ಸರ್. ಸೈಲೆನ್ಸ್. ಬಾಡಿ ಗಾರ್ಡ್ ಯಾರಿಗೆ ಮ್ಯಾನ್? ವಾಟ್ಸ್ ಯುವರ್ ನೇಮ್? ಜೈ ಕೃಷ್ಣ ಸರ್. ಇಫ್ ಯು ಆರ್ ಬಿಕಮಿಂಗ್ ಓವರ್ ಸ್ಮಾರ್ಟ್, ಸ್ಟೇಜ್ ಇಸ್ ದೇರ್ ಔಟ್ಸೈಡ್ ಆರ್ ಎಲ್ಸ್ ಸಿಟ್ ಡೌನ್. ಜೈ ಕೃಷ್ಣ ಪ್ಲೀಸ್ ಕೂತ್ಕೊಳ್ಳಕ್ಕೆ ನಿನ್ಗೆ. ಆಯ್ತು ಬಿಡಿ. ಅದ Okay. Long before the theories of feminism emerged, a protagonist said, man has no children, only woman has children. When we die childless, world becomes woman. Ammo, who is that protagonist? Come on, explain the context. What is this, Ammo? 2 ತಿಂಗಳ ವೆಕೇಶನ್ ಅಲ್ಲಿ ಓದಿದ್ದೆಲ್ಲ ಮರ್ತು ಬಿಟ್ರಾ? ನಿಂತಿರೋದ್ ನೋಡು, ಗಂಟ್ಲಲ್ಲಿ ಗೊಂಬೆ ಸಿಕ್ಕಾಕೊಂಡಿರೋ ತರ. ಸರ್, these are the last words of the captain, the protagonist of the play, by father Austin Steinberg. ಸೈಲೆಂಟ್. ನಿನ್ನತ್ರ ಯಾರಾದ್ರೂ ಕೇಳಿದ್ರ ನಿನ್ನ ಹೆಸರು ಅಮ್ಮು ಅಂತಾನ? ಸರ್, ನಿಮ್ ಪ್ರಶ್ನೆಗೆ ಅಮ್ಮುನೇ ಉತ್ತರ ಕೊಡ್ಬೇಕು ಅಂತ ಇಲ್ಲ ಸರ್. ನಿಮ್ ಪ್ರಶ್ನೆಗೆ ನಾನು ಉತ್ತರ ಕೊಟ್ಟಾಯ್ತಲ್ಲ. Shut up and get out. I said get out. Okay sir. Thank you sir. ಯೂನಿಟ್ ಲೈಟ್ ಆಗಿ ಲೂಸಾ? ಅಮ್ಮು, sit down, sit down. ನೋಡು ಜೈ ಕೃಷ್ಣ, ನೀವು ಅಮ್ಮ ಬಾಡಿ ಗಾರ್ಡ್ ಅಂತ ಗೊತ್ತು, ಆದ್ರೆ ನಾವು ಅಮ್ಮ ಫ್ರೆಂಡ್ಸ್. ನಮ್ಮ ಎದುರುಗಡೆ ಹಿಂಗೆ ಎದೆ ಸಿಡ್ಸ್ಕೊಂಡು ನಿಂತ್ಕೊಂಡ್ಬಿಟ್ರೆ ನಮ್ಗೆ ಉಸಿರಾಡಕ್ಕೂ ಕಷ್ಟ ಆಗುತ್ತೆ. ಉಸಿರಾಡೋದಕ್ಕೆ ತೊಂದರೆ ಆಗೋದಕ್ಕೆ ನಿಮ್ ಮೂಗೇನು ಅರಾಲ್ಡೆಡ್ ಗಮ್ಮ ಹಾಕಿದೀನಿ. ಮೀಟರ್ ಸ್ಕೇಲ್ ಎಷ್ಟು ಉತ್ತಾ ಇದ್ದೀರಿ? ಎಲ್ಬೋರ್ಡ್ ಹೀರೋಗಳ ತರ ಬಿಲ್ಡಪ್ ಕೊಡ್ತಾ ಇದ್ದೀರಿ. ಜೈ ಕೃಷ್ಣ ಪ್ಲೀಸ್ ಆಚೆ ಹೋಗಿ ನಿಂತ್ಕೋ. ಜೈ ಕೃಷ್ಣ ಪ್ಲೀಸ್. ಅಮ್ಮು ಪ್ರೊಡಕ್ಷನ್ಗೆ ಅಂತ ಇವನ್ ಬಂದವನೆ, ಆದ್ರೆ ಇವನಿಂದ ಅಮ್ಮಗೆ ನಾವೇ ಪ್ರೊಡಕ್ಷನ್ ಕೊಡ್ಬೇಕಲ್ಲ. ಅದಕ್ಕೆ ನಾನು ಹೇಳಿದ್ದು, ನಾವೆಲ್ಲರೂ ಅವನ ಜೊತೆ ಫ್ರೆಂಡ್ಶಿಪ್ ಮಾಡ್ಕೊಂಡ್ರೆ ಎಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅವನ ಜೊತೆ ನನ್ನ ಫ್ರೆಂಡ್ಶಿಪ್ ಉದ್ದ, ತೂಕ, ಮೀಟ್ರ್, ಬುದ್ಧಿವಂತಿಕೆ ಯಾವ್ದ್ರಲ್ಲೂ ಮ್ಯಾಚ್ ಆಗಲ್ಲ. ನಿಂತಿರೋದ್ ನೋಡಿ ದಸರಾ ಆನೆ ತರ. ಅಮ್ಮುಯಿಂದ ಅವ್ನ್ ದೂರ ಆಗೋದಕ್ಕೆ ಯಾರಾದ್ರೂ ಏನಾದ್ರೂ ಒಂದ್ ಪ್ಲಾನ್ ಕೊಡಿ. ಜಾಪಾನ್ ಮಾತ್ರನಾ? ಕಾಫಿ ಹಾಕ್ಬಿಟ್ರೆ? ಅಪ್ಪನ್ ತಕ್ಕ ಮಗ. ಇವ್ರಪ್ಪನ ಹತ್ರ ಯಾವುದೇ ಕಾಯಿಲೆ ಅಂತ ಹೋದ್ರು ಮೊದ್ಲು ಹೊಟ್ಟೆಗೆ ಔಷಧಿ ಕೊಡೋರು. ಈ ಬಾಡಿ ಗಾರ್ಡ್ ನ ಟ್ರೀಟ್ಮೆಂಟ್ ಮಾಡ್ಬೇಕಾದ್ದು ನಾವಲ್ಲ, ನೀವು ಹುಡುಗಿರು. ನಿಮ್ಮಲ್ಲಿ ಯಾರಾದ್ರೂ ಒಬ್ರು ಫ್ರೀಕ್ವೆಂಟ್ ಆಗಿ ಫೋನ್ ಮಾಡ್ತಾನೆ ಇರ್ಬೇಕು. ಫೋನ್ ಯಾಕೆ? ಅವನ್ನ ಕಂಟ್ರೋಲ್ ಮಾಡ್ಕೊಳ. ರಮ್ಯಾ, ಈ ಕೆಲ್ಸಕ್ಕೆ ನೀನೇ ಫಿಟ್. ಹೋಗೋ ಆಗಲ್ಲ. ಅಮ್ಮ, ಅವ್ನ್ ನಂಬರ್ ಕೊಡು. ಕಾಲೇಜ್ ನಲ್ಲಿ ಇರೋ ಹುಡುಗಿರಿಗೆಲ್ಲ ಕೊಡ್ತೀನಿ. ಇವಳು ಮಾಡಿಲ್ಲ ಅಂದ್ರೆ ಏನಂತೆ, ರಕ್ಷಿತನೋ ರಾಧಿಕನೋ ಇದ್ದೇ ಇರ್ತಾರೆ. ಆ ಡ್ರೆಸ್ಗೆ ಏನಾಗಿದೆ? ಚೆನ್ನಾಗೇ ಇದೆಯಲ್ಲ. ದರಿದ್ರವಾಗಿದೆ. ಯಾರು ದರಿದ್ರವಾಗಿದೆ ಅಂದಿದ್ದು? ನನಗ? ಅಯ್ಯೋ ನಿಮ್ಗಲ್ಲ, ನಮ್ ಬಾಡಿ ಗಾರ್ಡ್ ವಿಚಾರ ಮಾತಾಡ್ತಿದ್ವಿ. ಏನಂತೆ ಅವನು? ಕಿರಿಕಿರಿಕ್ ಮಾಡದ್ನ ಹೇಳಿ ಕುರುಪಾಕ್ಬಿಡ್ತೀನಿ. ಕೊಡ ಚಾಕುನ. ಅವನು ಆ ಯೂನಿಫಾರ್ಮ್ ಹಾಕೊಂಡ್ ನಮ್ ಕಾಲೇಜಿಗೆ ಬರೋದು ಚೆನ್ನಾಗಿರಲ್ಲ. ಅಯ್ಯೋ, ವಿತೌಟ್ ಡ್ರೆಸ್ ಬಂದ್ರೆ ಇನ್ನೂ ಚೆನ್ನಾಗಿರಲ್ಲ. ಓಕೆ ಓಕೆ, ಇಲ್ಲಿ ಮಾತಾಡ್ತಿರೋ ಯೂನಿಫಾರ್ಮ್ ವಿಚಾರ ಅವ್ನ್ ಹೇಳ್ಬೇಡಿ. ನಾನ್ ಯಾಕೆ ಹೇಳಿ? ನನ್ನ ಯಡಿಯೂರಪ್ಪನವ್ರ ಮನೇಲಿ ಸೊಪ್ಪು ಸಾರು ಮಾಡಕ್ ಕರೆದಾಗ್ಲೇ ನನ್ಗೆ ಹೋಗಕ್ ಟೈಮ್ ಇರ್ಲಿಲ್ಲ. ತುಂಬಾ ಕೆಲಸ ಇದೆ ಮೇಡಮ್. ಇಲ್ಲಿ ನೋಡಪ್ಪ. ರೇ ಅಯ್ಯ ಸಾಕ್ ಬಿಡ್ರಿ. ಐರನ್ ಬಾಕ್ಸ್ ಸೌದ ಬಿಟ್ಟು ಹಾತು. ಹೀಟ್ ಆದಾಗ ಉಜ್ಲಿಲ್ಲ ಅಂದ್ರೆ ರೆಸ್ಟ್ ಹಿಡಿದು ಬಿಡುತ್ತೆ. ರೇ ಸ್ವಾಮಿ, ನಾಳೆ ನೀವು ಕಾಲೇಜ್ಗೆ ನ್ಯೂಡಾಗಿ ಹೋಗ್ಬೇಕಂತ. ಯಾವ ದರಿದ್ರಗಳಪ್ಪ ಈ ಟೈಪ್ ಹೇಳಿದ್ದು? ಸೇಮ್ ಲೇಡೀಸ್, ಹುಡುಗಿರು. ಈ ಕಾಲದ ಹೆಣ್ಮಕ್ಳು ಹೆಂಗ್ ಆಗ್ಬಿಟ್ಟಿದ್ದಾರೆ ಅಂದ್ರೆ, ಬಾಲಿವುಡ್ ಅವರು ಬಿಕಿನಿ ಹಾಕಿದ ತಕ್ಷಣ ಸ್ಯಾಂಡ್ವುಡ್ ಸಂಸ್ಕೃತಿನೇ ಹೊರಟಾಯ್ತು. ಕೊಡಪ್ಪ, ನಾನು ಸ್ವಲ್ಪ ಹೆಲ್ಪ್ ಮಾಡ್ತೀನಿ. ಬೇಕಾಗಿಲ್ಲ, ನಮ್ ಕೆಲಸ ನಾವೇ ಮಾಡ್ಕೋತೀವಿ. ಮಾಡ್ಕೊಳಪ್ಪ. ಅದೇನು ಪ್ಯಾಂಟಾ ಪರೋಟಾನಪ್ಪ ಹಂಗು ಹೊಡಿತಾ ಇದ್ಯಾ? ಆರೋಗ್ಯದ ರಕ್ಷಣೆಯ ಮಾಡೋದೆ ಲೈಫ್ ಬಾಯ್. ಲೈಫ್ ಬಾಯ್ ಎಲ್ಲಿದೆ? ಅಪ್ಪ ದೇವ್ರೆ,
ಮಲಗಿದ ತಕ್ಷಣ ಕಲರ್ಗಳದ್ದು ಕಲರ್ ಕನ್ಸುಗಳು ಬರ್ಲಪ್ಪ. ಅದು ಮಲ್ಲಿಕಾಗ್ ಮಾತ್ರ ಗೊತ್ತಾಗದ್ ಬೇಡ. ಸಣ್ಣ ಅಡ್ಜಸ್ಟ್ಮೆಂಟ್. ಶಕೀಲಾ ಬೇಗ ಬಾ. ಏನ್ ಸುಟ್ಟು ವಾಸನೆ? ನೀಲಾಂಬರ ಏನೋ ಸುಟ್ಟೋಗ್ಬಿಟ್ಟು ಕರ್ಕಲಾಗ್ಬಿಟ್ಟ. ಅಯ್ಯಯ್ಯೋ, ಬಂಗಾರದಂತ ಪ್ಯಾಂಟ್ನ ಯಾರೋ ಸುಟ್ಟು ತಲೆ ಮಾಂಸ ಮಾಡ್ಬಿಟ್ಟಾರ. ಅವ್ರ ಕೈ ಕುಷ್ಠರೋಗ ಬರ. ಯಾರಪ್ಪ ಅವ್ರು ಇದ್ರು ನನ್ನ ಮಕ್ಕಳು? ಈ ನನ್ನ ಮಗನೇ. ಅವ ನೋಡಿಮ್ಮ, ದೇವ್ರೆ ಅಂತ ಮಲಗಿದ್ದವನ್ನ ಕರ್ಕೊಂಡೋಗಿ ಐರನ್ ಬಾಕ್ಸ್ ಹಾಕಿ ಮಟನ್ ಫ್ರೈ ಚಿಕನ್ ಫ್ರೈ ಮಾಡ್ಬಿಟ್ಟಾನೆ. ಹೆಣ್ಮಕ್ಳಿಗೆ ಡಿಕ್ಕಿ ತೋರಿಸ್ತಾ ಇದ್ಯಾ? ಮತ್ತಿನ್ನೇನು ಪ್ರೂಫ್ ತೋರ್ಸದ್ ಬೇಡ. ನೋಡಿ ನನ್ನ ಮಗನೇ, ನೀನು ಮಾಡಿದ ಕೆಲ್ಸಕ್ಕೆ ಡಿಕ್ಕಿಸ್ಬಿಡೋದಲ್ಲ, ನಿನ್ನ ಮರ್ಡರ್ ಮಾಡಕ್ ಬಿಡ್ತೀನಿ. ಏನಾಯ್ತು? ಅಯ್ಯೋ ಮೇಡಮ್ ಅವ್ರೆ, ನಾನು ಸ್ನಾನ ಮಾಡಿ ಬರೋದ್ರೊಳಗಡೆ ಈ ನನ್ನ ಮಗ ಏನ್ ಮಾಡೋನೆ ಗೊತ್ತಾ? 90 ನನ್ನ ಮಗನ ತಂದು ನೋಡಿ ನನ್ನ ಪ್ಯಾಂಟ್ ಹೆಂಗ್ ಸುಟ್ಟಾಕಿದಾನೆ ನೋಡಿ. ಇದು ನಾನ್ ಸುಟ್ಟಿದ್ದಲ್ಲ. ಬೇರೆ ಡ್ರೆಸ್ ಹಾಕೋ. ಅಯ್ಯೋ, ನನ್ನ ಹತ್ರ ಇರೋದು ಒಂದೇ ಡ್ರೆಸ್. ಇದು ನನ್ನ ಯೂನಿಫಾರ್ಮ್ ಅಲ್ವಾ? ಯೂನಿಫಾರ್ಮ್ ಹಾಕೊಳಕ್ಕೆ ನೀನೇನ್ LKG ಸ್ಟೂಡೆಂಟಾ? ಅಂಕಳಿ ಕರೆಕ್ಟಾಗಿ ನನ್ ಕುಂಡಿ ಸುಟ್ಬಿಟ್ಟವನ್ನ ಏನ್ ಮಾಡೋದು? ಆಯ್ತಾಯ್ತು, ಟೈಮ್ 1 ಗಂಟೆ ಆಯ್ತು, ಹೋಗ್ ಮಲ್ಕೊಳ್ಳಿ. ಪ್ಯಾಂಟ್ ಸುಟ್ರೆ ಇನ್ನೊಂದ್ ಪ್ಯಾಂಟ್ ತಗೋಬಹುದು, ಕುಂಡಿ ಸುಟ್ಟೋದ್ರೆ ಇನ್ನೊಂದ್ ಕುಂಡಿ ಎಲ್ಲಿಂದ ತರದ? ಅಮ್ಮೋರೆ ಅಮ್ಮೋರೆ, ಬಾಗಿಲು ತೆಗಿರಿ ಅಮ್ಮೋರೆ. ಏನು? ಬೇಗ ಬನ್ನಿ, ನಿಮ್ಗೊಂದು ತಮಾಷೆ ತೋರಿಸ್ತೀನಿ. ತಮಾಷೆನಾ? ಆ ಡಾರ್ಕ್ ಡ್ರೆಸ್ ಅಲ್ಲಿ ಲೈಟ್ ಆಗಿ ಕಾಗೆ ಟೈಪ್ ಕಾಣಿಸ್ತಿದೆ. ಈ ಡ್ರೆಸ್ ಅಲ್ಲಿ ಸ್ಮಾರ್ಟ್ ಆಗಿ ಕಾಣಿಸ್ತಿದ್ದೀನಿ, ಆದ್ರೆ ಸ್ವಲ್ಪ ಸೊಂಟದ ಕೆಳಗೆ ತುಂಬಾ ಲೂಸು ಅನ್ಸುತ್ತೆ. ಆ ಟೈಲರು ಅದೇ ಹೇಳ್ತಿದ್ದ, ಏನಂತ? ಈ ಡ್ರೆಸ್ ಹೊಲ್ಸ್ಕೊಂತಾರೆ ಒಂದ್ ಸ್ವಲ್ಪ ಲೂಸು ಅಂತ. ನಾನು ಲೂಸ. ಅಯ್ಯಯ್ಯೋ, ಈ ಕ್ರೀಮ್ ಯೂನಿಫಾರ್ಮ್ ಯಾವಾಗ ತಗೊಂಡ್ಯೋ? ಅದು ತಗೊಂಡಿದ್ದಲ್ಲ, ಹೋಲ್ಸಿದ್ದು. ಇವನು ರಾತ್ರಿ ಎಲ್ಲ ನನಗೆ ಟಾರ್ಚರ್ ಕೊಟ್ಟು ಆ ಟ್ರೈಲರ್ ಹತ್ರ ಕರ್ಕೊಂಡೋಗಿ ಅವನಿಗೂ ಟಾರ್ಚರ್ ಕೊಟ್ಟು ಅವನಿಗೊಂದು ಕ್ವಾರ್ಟರ್ ಹಾಕ್ಸಿ ಇಡೀ ರಾತ್ರಿ ಹೊಲ್ಸ್ಕೊಂಡವನೆ. ಅದನ್ನ ಕಾವಲ್ ಕಾಯಕ್ ನಾನ್ ಬೇರೆ ಇಡೀ ರಾತ್ರಿ ನಿದ್ದೆ ಇಲ್ಲ, ವಾಂತಿ. ಒಂದ್ ಬೇಸನ್ ಕೊಡೆ ವಾಂತಿ ಮಾಡಿ. ಅಮ್ಮೋ, ಏನ್ ಈ ತರಲೆ ಹತ್ರ ಮಾತಾಡ್ಕೊಂಡು ಬನ್ನಿ ಬನ್ನಿ ಬನ್ನಿ, ಗೆಟ್ ರೆಡಿ, ಫಾಸ್ಟ್ ಬನ್ನಿ ಬನ್ನಿ. ಮಲ್ಲಿಕಾ, ಈ ಲೂಸ್ ನ ನೋಡಿದ್ರೆ ನನಗೊಂದು ಗಾದೆ ಬರೀಬೇಕು ಅನ್ಸತ್ತೆ. ಏನದು? ಗಂಟೆ ಹೊಡಿಯೋ ಗುಂಡಪ್ಪ ಅಂದ್ರೆ ನೆಂಟ್ರ ಮನೆ ನಂದಪ್ಪ ಅಂದಂತೆ. ಅಯ್ಯೋ, ಇದು ಓಲ್ಡ್ ಸ್ಟಾಕ್. ಅಯ್ಯಯ್ಯೋ, ಏನಾಯ್ತು? ಗ್ರೀಸ್ ಟು ಕಾಲೇಜ್ ದಾರಿಲಿ ಹೋಗಿಂದ್ರೆ ಅಡ್ಡದಾರಿಲಿ ಹೋಗ್ತಿದ್ರ ಆಕ್ಸಿಡೆಂಟ್ ಆಗ್ಬಿಟ್ಟತ್ತು. ಮೇನ್ ರೋಡಲ್ಲಿ ಹೋದ್ರೆ ಟ್ರಾಫಿಕ್ ಜಾಮ್, ಅದಕ್ಕೆ ಈ ಅಡ್ಡದಾರಿ. ಬಾಯ್ ಮುಚ್, ರೈಟ್ ಹೇಳು. ಇಲ್ಲೊಂದ್ ಗ್ಯಾಂಗ್ ಇದೆ ನೋಡು. ಗ್ಯಾಂಗು ಜಾತಿಗೆ ನಮ್ ದೇಶ ತುಂಬಾ ಫೇಮಸ್. ತಿರುಗಿ ನೋಡ್ದಂಗ್ ನಡೀರಿ. ಅಮ್ಮ, ಪಾಪ ಕುಳ್ರಿ ಕಣ್ ಕಾಣಿಸಲ್ಲ, ಹೆಗ್ಲು ಕೊಡ್ಬಾರ್ದೆ? ಹೇಳ್ರಿ, ಕಾಲ್ಗಿಲ್ ಮುರ್ಕೊಂಡ್ರೆ? ಜಯಕೃಷ್ಣ, ಪ್ಲೀಸ್ ಆ ಕೂಲಿಂಗ್ ಗ್ಲಾಸ್ ಆದ್ರೂ ತೆಗಿ. ಸಾರಿ ಮೇಡಮ್, ನನ್ ಗ್ಲಾಸ್ ನ ಬಿಚ್ಚಿಬಿಟ್ರೆ ಯಾರು ನಿಮ್ಮನ್ನ ಗಮನಿಸ್ತಾರೆ, ಕಂಡಿಡಿಯಕ್ಕಾಗಲ್ಲ. ಬರೀಲಿ, ಇವನನ್ನ ಅವಾಯ್ಡ್ ಮಾಡಕ್ಕೆ ನಾನೊಂದು ಪ್ಲಾನ್ ಮಾಡಿದ್ದೀನಿ. ಲೇಡೀಸ್ ಟಾಯ್ಲೆಟ್. ಏನದು ಗುಸ್ಗುಸು ಸ್ಕೀಮ್? ಗುಸ್ಗುಸುನೆಲ್ಲ ಬುಸ್ಬುಸುನೆಲ್ಲ. ರಾಧಾ, ಊಟ ಮಾಡ್ದ? ಇದು ಟಾಯ್ಲೆಟ್. ಏ, ಎಷ್ಟೊತ್ತೆ ನಿಂಗೆ ಕಾಯೋದು? ಸಾರಿ ಕಣೆ. ಏ, ಕೊಡೆ ಅವಳಿಗೆ. ಚೆನ್ನಾಗಿದೆ ಅಲ್ಲ? ಹೆಲೋ ಜಯಕೃಷ್ಣ, ಅಮ್ಮ ಎಲ್ಲಿದ್ದಾಳಪ್ಪ? ಅಮ್ಮವರು ಒಳಗಡೆ ಹೋಗಿದ್ದಾರೆ ಮೇಡಮ್, ನಾನು ಹೊರಗಡೆ ಕಾಯ್ತಾ ಇದ್ದೀನಿ. ಹೊರಗಡೆ ನಿಂತಿದ್ಯಾ? ಹೋಗಿ ಅವಳ ಹತ್ರ ನಿಂತ್ಕೊಳ್ಳೋ. ಆಯ್ತು ಮೇಡಮ್. ಆಗಲ್ಲ ಮೇಡಮ್. ಯಾಕೋ? ಚಿಚ್ಚಿ, ಅಲ್ಲೇ ಯಾಕೋ ನಿಂತಿದ್ಯಾ? ಹೋಗ್ ದೂರ ನಿಂತ್ಕೋ. ಓಕೆ ಮೇಡಮ್, ಸಾರಿ ಮೇಡಮ್. ಅಯ್ಯ, ಅಸ್ಸಲಾಂ ಅಲೈಕುಂ. ಓಂ ನಮಃ ಶಿವಾಯ. ಸಾಹೇಬ್ರುಗಳು ನಮಸ್ಕಾರ ಅಂದ್ರೆ ಏನ್ ಹೇಳ್ಬೇಕು? ಅಸ್ಲಾಂ ವಾಲೇಕುಂ. ಒಬ್ಳೆ ಬರ್ತಿದ್ಯಾ? ಅಮ್ಮು ಎಲ್ಲಿ? ಅಮ್ಮ ಒಳಗಡೆ ಇದ್ದಾಳೆ, ಇನ್ನೊಂದು 10 ಮಿನಿಟ್ಸ್ ಬರ್ತಾಳೆ. ಬರ್ತಾ ಇದ್ದಾಳೆ. ಓಕೆ, ಇದೇನಿದು? ಅಬ್ಬಾ, ಸ್ವಲ್ಪ ಹೊತ್ತು ಈ ಬಾಡಿ ಗಾರ್ಡ್ ಕಾಟ ಇರಲ್ಲ. ಅವ್ನ್ ಬರೋಷ್ಟ್ರಲ್ಲಿ ಏನಾದ್ರೂ ಒಂದು ಕಿರಿಕ್ ಮಾಡ್ಬೇಕು. ಹುಡುಗಿರ್ಗೆಲ್ಲ ಅವ್ನ್ ನಂಬರ್ ಕೊಟ್ಯಾ? ಒಬ್ರು ತಗೊಳ್ಳಿಲ್ಲ. ಫೋನ್ ನಂಬರ್ ಏನು, ಅವ್ನ್ ಸಾಹಸನೇ ಬೇಡ ಅಂತಾರೆ. ಅದಕ್ಕೆಲ್ಲರಿಗೂ ನನ್ನ ನಂಬರ್ ಕೊಟ್ಟೆ. ನಿನ್ ನಂಬರ್ ಯಾಕೋ ಕೊಟ್ಟೆ? ನೀನೇನಕ್ ಕೊಟ್ಟೆ? ನಾನು ಅದಕ್ಕೆ ಕೊಟ್ಟೆ. ಅದಕ್ಕೆ ಹೇಳೋದು, ಕಳ್ಳು ನಂಬುದು ಕುಳ್ಳು ನಂಬಾರ್ದು ಅಂತ. ಹಾಗೆ ಇನ್ನೊಂದ್ ಹೇಳ್ತಾರೆ, ಮಡಿಯನ್ ನಂಬಿದ್ರು ದಡಿಯನ್ ನಂಬಾರ್ದಂತ. ಸಾಕು ಸಾಕು, ಆ ಬಾಡಿ ಗಾರ್ಡು ಇಲ್ಲಿ ಬರೋದನ್ನ ನಾವು ಅವಾಯ್ಡ್ ಮಾಡ್ಲೇಬೇಕು.
ಜೋಸೆಫ್, ಏನಾದ್ರೂ ಪ್ಲಾನ್ ಇದ್ರೆ ಹೇಳು. ಅಮ್ಮೋ, ಕ್ಲಾಸ್ ಬೇರೆ ಶುರು ಆಗೋಯ್ತು. ಎಲ್ಲಪ್ಪ ಹೋಗ್ಬಿಟ್ಲು ಇವಳು. ಎಲ್ಲೋಗ್ಬಿಟ್ಲು? ಅಮ್ಮೋ 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 ಅಮ್ಮೋ, ಮೇ ಕಮೀನ್? ಅಮ್ಮು, ಆಳದವಳ ಟಾಯ್ಲೆಟ್ ಅಲ್ಲಿ ಹುಡ್ಕೋ ಪರಿಸ್ಥಿತಿ ಬಂದಿರ್ತಲ್ಲ. ಅಮ್ಮು ಅಮ್ಮು, ಸಾರಿ ಮೇಡಮ್, ಟಾಯ್ಲೆಟ್ ಅಲ್ಲೂ ಇಲ್ಲ. ಏನಾದ್ರು ಹೆಚ್ಚು ಕಮ್ಮಿ ಆಗ್ಬಿಟ್ರೆ ಏನಂತ ಉತ್ತರ ಕೊಡೋದು? ಅಮ್ಮು, ಆಳದವಳು ತಂದು ಗುಡ್ ಮಾರ್ನಿಂಗ್ ಸರ್ ತಗಲಾಕೊಂಡೆ. ತಂಪಾದ ಏನ್ ಸರ್? ಅದನ್ನೇ ನಾನು ನಿನ್ನನ್ನು ಕೇಳ್ತಾ ಇರೋದು. ನೀನೇನ್ ಇಲ್ಲಿ? ಅಲ್ಲಯ್ಯ, ಲೇಡೀಸ್ ಟಾಯ್ಲೆಟ್ ನಲ್ಲಿ ನಿನಗೇನು ಕೆಲಸ? ಅದನ್ನ ಎಕ್ಸ್ಪ್ಲೈನ್ ಮಾಡು. ಗೊತ್ತಿಲ್ಲದೆ ಹೋದೆ ಸರ್. ಗೊತ್ತಿಲ್ಲದೆ ಫಸ್ಟ್ ಟೈಮ್ ಕೇಳಿದೆ, ಹಾಗೆ ಹೇಳಿದೆ, ಸುಮ್ಮನಾದೆ. ಪದೇ ಪದೇ ಮದುವೆ ಗಂಡು ಕಾಶಿ ಯಾತ್ರೆಗೆ ಹೋದಾಗೆ ಅಯ್ಯೋ ನೀನೇನು ಅವಾಗವಾಗ ಒಳಗಡೆ ಹೋಗಿ ಬಂದು ಮಾಡ್ತೀಯಲ್ಲ, ಏನ್ ಕಾರಣ? ಸರ್, ಬಾಡಿ ಗಾರ್ಡ್ ಆಗಿ ಬಾಡಿಗೆ ತೊಂದರೆ ಆಗ್ಬಾರ್ದು ಅಂತ ಕಾಯ್ತಾ ಇದ್ದೀನಿ ಸರ್. ಮೊನ್ನೆ ಯಾಮಾರ್ಬಿಟ್ಟು ಹೋದೆ ಸರ್. ಮುಂದಕ್ಕೆ ಯೋಚನೆ ಮಾಡಿ ಹೋಗ್ತೀನಿ ಸರ್. ನನಗೆ ಅನುಮಾನ ಬರ್ತಾ ಇದೆ, ನಿಂಗೇನೋ ಖಾಯಿಲೆ ಇದೆ. ಅಯ್ಯೋ, ನಿನ್ನ ನೋಡಿದ್ರೇನೆ ಗೊತ್ತಾಗುತ್ತೆ. ನಿನ್ನ ವೇಷ, ನಿನ್ನ ಕೂಲಿಂಗ್ ಗ್ಲಾಸು, ಈ ರಜನಿ ಲುಕ್ಕು, ಇದನ್ನೆಲ್ಲ ನೋಡಿದ್ರೆ ನೀನೊಬ್ಬ ಹಾಫ್ ಮೆಂಟ್ಲ್ ಅಂತ ಕಾಣುತ್ತೆ. ನಿನಗ್ ಬೈದೇನ್ ಪ್ರಯೋಜನ? ನಿನಗೆ ಸ್ವಲ್ಪನೂ ಮಾನ ಮರ್ಯಾದೆ ಅನ್ನೋದೇ ಇಲ್ಲ. ಆಯ್ತಾಯ್ತಾಯ್ತು, ಇಲ್ಲೇನ್ ದೊಂಬರಾಟ ನಡೀತಾ ಇದೆಯಾ? ಎಲ್ಲ ನಿಂತ್ಕೊಂಡು ನೋಡ್ತಾ ಇದ್ದೀರಾ? ಹೋಗಿ ಹೋಗಿ ಹೋಗಿ, ಆಲ್ ಆಫ್ ಯು ಗೋ ಟು ಯುವರ್ ಕ್ಲಾಸಸ್, ಹೋಗಿ. ಜಾತ್ರೆಯಲ್ಲಿ ಕಳೆದು ಹೋದ ಅಣ್ಣ ತಮ್ಮ ಮತ್ತೆ ಸಿಕ್ಕಿ ಆಸ್ತಿಯನ್ನು ಹಂಚುವಾಗ ಕ್ರೈಮ್ ಸ್ಟೋರಿ ಆಗಿ ಬಿಟ್ರು. ಹಂಗೆ ಇವನು ಸುಟ್ಟು ಬೂಟು ಹಾಕಿಕೊಂಡು ಲೋಕಲ್ ಬಾಯ್ ಜೇಮ್ಸ್ ಬಾಂಡ್ ಕಾಲೇಜಿಗೆ ಬಂದ ನೋಡು, ಹುಡುಗಿನ ಅಂಟಿಕೊಂಡು. ಯಾಕೆ ಗುರು ಕಾಲೇಜ್ ನಿಂಗೆ ವಿದ್ಯಾಭ್ಯಾಸ ಸಾಕು ನಿಂಗೆ? ಓ ಯಾಕೆ ಗುರು ಕಾಲೇಜ್ ನಿಂಗೆ ವಿದ್ಯಾಭ್ಯಾಸ ಸಾಕು ನಿಂಗೆ? 4 ಮಕ್ಕಳಿಗೆ ಟ್ಯೂಷನ್ ಹೇಳಿ ಸಂಸಾರ ಮಾಡೋ ಏಜು. ಪದೇ ಮನೆಗೆ ಹೋಗಿ ನೈನ್ಸಿನ ಬಿಟ್ಕೊಂಡು ಮಲ್ಕೋಬೇಕು. ಬರಿಗ ವೋ ಬರಿಗ ವೋ ಬರಿಗ ವೋ ಬರಿಗ ಬರಿಗ ವೋ ಬರಿಗ ವೋ ಬರಿಗ ವೋ ಬರಿಗ. ಸುಟ್ಟು ಬುಟ್ಟು ಹಾಕಿಕೊಂಡ್ರೆ ಸಂಗ್ಲಿಯನ ಆಗೋದಿಲ್ಲ. ಕೂಲಿಂಗ್ ಗ್ಲಾಸು ಹಾಕಿಕೊಂಡ್ರೆ ಡಯಾನಾಯಕ್ ಆಗೋದಿಲ್ಲ. ಬ್ಯೂಟಿ ಹಿಂದೆ ಡ್ಯೂಟಿ ಮಾಡಿ ಕಿತ್ತಾಕಿದ್ದೇನು ನೀನು. 6 ಬಾಕಿನ ಶಾರುಖ್ ಖಾನು ನಿಂತರ ಬಿಲ್ಡಪ್ಪು ಕೊಡ್ಲಿಲ್ವಲ್ಲ. ಬರಿಗ ವೋ ಬರಿಗ ವೋ ಬರಿಗ ವೋ ಬರಿಗ ಬರಿಗ ವೋ ಬರಿಗ ವೋ ಬರಿಗ ವೋ ಬರಿಗ. I like it, Kanta. I like it. ಖಾಲಿ ಆದ್ರೂ ಪೆನ್ನಲ್ ಇಂಕು ಹಾಕಬೇಡಿ ಕ್ಲಾಸಿಕ್ ಬಂಕು. ಅಪ್ಪ ಅಮ್ಮ ಕೊಡ್ಸೋ ಬುಕ್ಕು ಓದಿಕೊಂಡ್ರೆ ಲೈಫು ಲುಕ್ಕು. ಯಾರು ಪಬ್ಬಲಿ ಮುಳುಗೋಗಿ ಸೀರೆದು ಕಳಿಬೇಡಿ.
ಹಲೋ ಹಲೋ, ನಿಮ್ಗೆ ಹೇಳ್ತಾ ಇರೋದು, ನಮ್ ಕ್ಯಾಂಪಸ್ ಅಲ್ಲಿ ಹೀಗೆಲ್ಲ ಮಾಡ್ಬೇಡಿ. ಕಾಲೇಜು ಅಂದ್ಮೇಲೆ 100 ತರ ಇರ್ತಾರೆ. ಓದೋರು ಓದ್ತಾರೆ, ಲವ್ ಮಾಡೋರು ಲವ್ ಮಾಡ್ತಾರೆ, ಡ್ರಗ್ಸ್ ತಗೊಳ್ಳೋರು ಡ್ರಗ್ಸ್ ತಗೋತಾರೆ. ಹಾಗೆ ಅಲ್ಲ ಓಕೆನಾ ಇಡಿಯಟ್? ಅಯ್ಯಯ್ಯೋ, ಈ ಟೈಪ್ ನಾನೇನಾದ್ರು ಬೀಸಿದ್ರೆ ಅವ್ರು ನನ್ಗೆ ಬೀಳ್ತಿದ್ಲು. ನಾಕ ಕಾಣ್ಬೋದಾಗ ಅಯ್ಯಯ್ಯೋ ಕಂಗ್ರ್ಯಾಚುಲೇಷನ್ಸ್ ಜಯಕೃಷ್ಣ, ಯು ಹ್ಯಾವ್ ಡನ್ ಎ ವಂಡರ್ಫುಲ್ ಜಾಬ್. ಎಷ್ಟೋ ವರ್ಷಗಳಿಂದ ನಮ್ಮ ಮ್ಯಾನೇಜ್ಮೆಂಟು, ನಮ್ಮ ಸ್ಟಾಫು ಯಾರೂ ಮಾಡದೇ ಇರೋಂಥ ಕೆಲಸನ ನೀನು ಒಂದೇ ಒಂದು ದಿನದಲ್ಲಿ ಮಾಡಿ ತೋರಿಸಿದ್ಯಾ. ಡ್ರಗ್ಸ್ ಅನ್ನೋ ಮಾರಿನ ನಮ್ಮ ಕಾಲೇಜ್ ಕ್ಯಾಂಪಸ್ ನಿಂದಾನೇ ಹೊಡೆದು ಓಡಿಸ್ಬಿಟ್ಟಿದ್ಯಾ. ರಿಯಲಿ ಐ ಆಮ್ ವೆರಿ ಹ್ಯಾಪಿ. ಐ ಕಂಗ್ರ್ಯಾಚುಲೇಟ್ ಯು ಒನ್ಸ್ ಅಗೇನ್. ಗಿವ್ ಎ ಬಿಗ್ ಹ್ಯಾಂಡ್. ಥ್ಯಾಂಕ್ ಯು ಸರ್. ಒಂದೇ ಒಂದು ಮಾತು ಹೇಳಿ. ಇವರಿಂದ ನಾನು ಊಟ ಮಾಡ್ತಿದ್ದೀನಿ, ಇವ್ರ ಮೇಲೆ ಕೈ ಇಟ್ರೆ ಒಡೆದು ಓಡಿಸೋದಲ್ಲ, ಕೈಯೇ ಕತ್ತರಿಸ್ಬಿಡ್ತೀನಿ. ಅಮ್ಮನ ಗೂಂಡಾಗಳಿಂದ ಕಾಪಾಡೋದಷ್ಟೇ ನಿನ್ ಡ್ಯೂಟಿ ಆದ್ರೆ ಸಾಲದು. ಅವ್ಳ ಸ್ಟಡೀಸ್ ಬಗ್ಗೆನೂ ಕಾನ್ಸಂಟ್ರೇಟ್ ಮಾಡೋ ಹಾಗೆ ಮಾಡಿದ್ರೆ ಒಳ್ಳೇದು. ಎಸ್ ಸರ್, ನಾನು ಕೇರ್ ಟೇಕ್ ಮಾಡ್ತೀನಿ. ಬರೀ ಕಾಲೇಜ್ನಲ್ಲಷ್ಟೇ ಅಲ್ಲ, ಮನೇಲಿ ಓದಿಸ್ಬೇಕು. ಹೋಮ್ ವರ್ಕ್. ಶ್ಯೂರ್ ಸರ್, 100% ಹೋಮ್ ವರ್ಕ್ ಮಾಡಿಸ್ತೀನಿ. ಈ ಮೆಂಟ್ಲ ಹತ್ರ ಸಿಕ್ಕಾಕೊಂಡಲ್ಲೇ. As per Romeo, he's heavy hearted with his own sorrows. Her love will add more. Ammo, are you sleepy? ಹೋಗಿ ಮಲ್ಕೊಡಿ. ತುಂಬಾ ಥ್ಯಾಂಕ್ಸ್. ಎದಳ ಮೇಲೆ ಕ್ಲಾಸ್ ಬಿಡ್ತು. ಅಮ್ಮು 1 ಮಿನಿಟ್. ಬೆಳಗ್ಗೆ 4 ಗಂಟೆಗೆ ನೀವಿಬ್ರು ಈ ಟೇಬಲ್ ಬರ್ಬೇಕು. 4 ಗಂಟೆಗೆ ಮೆಂಟಲ್ ಸಹವಾಸ ಆಗೋಯ್ತು. ಸೆಕೆಂಡ್ ಪೀರಿಯಡ್ ಸ್ಟಾರ್ಟ್ ಆಯ್ತು. ಯಾಕೆ ಏನಾಯ್ತು? ನಿದ್ದೆ ಹೊಟ್ಟೋಯ್ತು. ಹೇಳ್ಕೊಡೋದನ್ನೆಲ್ಲ ಈಗಲೇ ಹೇಳ್ಕೊಡಿ. ಏನು ಹುಡುಗಾಟ ಆಡ್ತಿದ್ದೀರಾ? ಹೋಗ್ರಿ ಹೋಗ್ರಿ, ಮಲ್ಕೊಳ್ರಿ ಹೋಗಿ. ನಾಯಿಗೆ ಕಚ್ಬಿಡ್ತಾ? ಸೋಂಬೇರಿಗಳು ತಂದು. ನೀನ್ ಯಾಕಪ್ಪ ಇಲ್ಲೇ ಕೂತಿದ್ಯಾ? ಇನ್ನೇನಪ್ಪ, ನೀನ್ ನವದೋತ್ ಸಿಂಗ್ ಸಿದ್ದು ತರ ಅಲ್ಲ ವಟ ಅಂತ ಹೊಡ್ಕೊಂತಾ ಇದ್ರೆ ಎಲ್ಲಿ ನಿದ್ರೆ ಬರ್ತದೆ? ಅಲ್ಲ, ಪಾಠ ಮಾಡೋದು ಕೇಳಿಸ್ಕೊಂಡ್ರೆ ತೂಕಡಿಕೆ ಬರುತ್ತೆ ಅಂತಾರೆ. ನೀನ್ ಮಾಡೋ ಪಾಠ ಕೇಳಿಸ್ಕೊಂಡ್ರೆ ವಾಕರಿಕೆ. ಪೂರ್ಣಿಮಾ, ಆ ಕುಳ್ಳ ಹೇಳ್ದಂಗೆ ಬಾಡಿ ಗಾರ್ಡ್ನ ಯಾರ್ ಜೊತೆ ಆದ್ರೂ ಲವ್ ಮ್ಯಾಟ್ರಲ್ಲಿ ಸಿಕ್ಕಾಕ್ಸ್ಬಿಟ್ರೆ ನಾವು ಫ್ರೀ ಬರ್ಡ್ಸ್. ಅದೇಗೆ? ಈ ಫೋನಿಂದ ನಂಬರ್ ಗೊತ್ತಾಗಲ್ವಾ? ಇದು ಕಾಲರ್ ಐಡಿ ರೆಸ್ಟ್ರಿಕ್ಟೆಡ್ ಫೋನ್. ಆದ್ರೆ ವಾಯ್ಸ್ ನೋಡು. ಹಲೋ, ಇದು ಜಯಕೃಷ್ಣ ಅಲ್ವಾ? ನಾನಿನ್ ಫ್ಯಾನು. Are you free now? 1947 was the right period for. ಹೇಗೆ? ನಾನೇ ಮಾಡಿದ್ದು ಅಂತ ಗೊತ್ತಾಗತ್ತಾ? ನಿಜವಾಗ್ಲೂ ಗೊತ್ತಾಗಲ್ಲ ಕಣೆ. ಈಗ ಟ್ರೈ ಮಾಡ್ಲಾ? ಓಕೆ. Freedom movement for India. ಪ್ರೈವೇಟ್ ನಂಬರ್ ಯಾರ್ದು? Hello, who is this? Hello.
ಹಲೋ, ಯಾರು ಮಾತಾಡೋದು? ಹಲೋ, ಇನ್ನೊಂದ್ಸಲ ಟ್ರೈ ಮಾಡ್ಲಾ? ಬೇಡ. ಸುಮ್ಮನೆ ಒಳ್ಳೆ ಬ್ಲೇಡ್ಗಳು ಕಟ್ ಆಗೋಯ್ತಲ್ಲ. ಹಲೋ ಹಲೋ, ಯಾರ್ರೀ ಮಾತಾಡೋದು? ಫೋನ್ ಮಾಡಿದ್ರೆ ಮಾತಾಡ್ಬೇಕು, ಇಲ್ಲ ಮುಚ್ಕೊಂಡಿಡಿ. ಯಾವನ್ ಕಂಡಿಡ್ದ ಈ ಮೊಬೈಲ್ನ? ಯಾರು? ಜಯಕೃಷ್ಣ. ಯಾವ್ದೇ ಕೃಷ್ಣ? ಬಾಡಿಗಾರ್ಡ್ ಜಯಕೃಷ್ಣ. ನೀನಲ್ಲಪ್ಪ, ಫೋನ್ ಮಾಡಿದ್ ಯಾರು ಅಂದೆ. ಅದನ್ನೇ ಕೇಳ್ತಾ ಇರೋದು, ಫೋನ್ ಮಾಡಿದ್ ಯಾರು ಅಂತ. ರೆಸ್ಪಾನ್ಸ್ ಇಲ್ಲ, ಅದಕ್ಕೆ ಕೂಗ್ದೆ. ಫೋನ್ ನಂಬರ್ ಬಂದಿಲ್ವಾ? ನೀನೇ ಮಾಡಿ ಕೇಳ್ಬೋದಲ್ಲ. ಬರ್ತಾ ಇಲ್ಲ, ಪ್ರೈವೇಟ್ ಅಂತ ಬರ್ತಿದೆ. ಫೋನ್ ನಂಬರ್ ಬರೋ ತನಕ ಕಾಯ್ಬೋದಲ್ಲ. ಅಲ್ಲಿವರೆಗೂ ತಾವು ಮುಚ್ಕೊಂಡು ಮನ್ಕೋಬೋದಲ್ಲ. ಆಯ್ತು ಬಿಡಪ್ಪ. ಅಡುಗೆ ಮಾಡೋ ಬಿಲ್ಟಪ್ ಪಟ್ಟ ಅಂದ್ರೆ ಕಟ್ತೀನಿ ಚಟ್ಟ ಅಂತಾನೆ. ಅಯ್ಯ, ನೀನ್ ಫೋನ್ ಮಾಡ್ಬೇಡ. ನೀನ್ ಡಬ್ಬ ವಾಯ್ಸ್ ಕೇಳಿದ್ರೆ ಯಾರು ಆನ್ಸರ್ ಮಾಡಲ್ಲ. ನಂತರ ಸ್ವೀಟ್ ವಾಯ್ಸ್ ಅಲ್ಲಿ ಮಾತಾಡಬೇಕು. ನಿಂದು ರಾಕ್ಷಸನ್ ವಾಯ್ಸ್. ಹಲೋ ಹಲೋ, ಲೇಡೀಸ್ ಲೇಡೀಸ್ ವಾಯ್ಸ್. ಲೇಡೀಸ್ ಅಂದ್ರೆ ಯಾವ್ದೋ ಕಾಲ್ ಸೆಂಟ್ರಲ್ ಸಾಲ ಕೊಡೋರ್ಬೇಕು. ಯಾರು ಕೇಳಯ್ಯ? ಮುಚ್ಕೊಂಡಿರು ನೀನು. ಹಲೋ, ಯಾರು ಬೇಕಿತ್ತು ನಿಮಗೆ? ಇದು ಜಯಕೃಷ್ಣ ಅವ್ರ ನಂಬರಾ? ಹೌದು ಹೌದು. ನೀವ್ಯಾರು? ನಾನು ಅವ್ರ ಲವರು. ಲವರ? ಲವರ್ ಅಂತ? ನಿನ್ ಲವರ್ ನನ್ಗೆ ಯಾಕೆ ಫೋನ್ ಮಾಡ್ತಾಳೆ? ನನ್ ಲವರ್ ಅಲ್ಲಪ್ಪ, ನಿನ್ ಲವರ್. ಕೊಡೆಯ ಲವರ್ ಅಂತೆ. ಯಾರ್ರೀ ಅದು? ಅಲ್ಲೂ ಉದುರಿಸ್ಬಿಡ್ತೀನಿ. ನಿಮ್ಮಪ್ಪ ಅಲ್ಲಿ ಡಾಕ್ಟರ್ ಆಗಿದ್ರೆ ಮಾತ್ರ ನಾನು ಫೋನ್ ಮಾಡ್ಬೇಕು. ಇಡಿಯಟ್ಸ್. ಐ ಆಮ್ ವೆರಿ ಹ್ಯಾಪಿ. ನೀನೇ ನಮ್ಮ ಮಕ್ಕ ನೋಡ್ತಾ ಇದ್ಯಾ? ಎಲ್ಲ ಮುಂಜಾತ್ರೆ ಎಮ್ಮೆ ಕಡೆ ಒಂಥರ ಮುಚ್ಕೊಂಡು ಮನ್ಕೊಡ. ನನ್ಗೆ ಹುಳ ಬಿಡ್ತಾರಲ್ಲ. ಫೋನಲ್ಲಿ ಹುಚ್ಚನಾಗಿ ಗಿಚ್ಚನಾಗಿ ಹಾಗಂತ ಬಾಯ್ ಹಾಕ್ಬಿಡ್ತಾ. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ತಗೊಳ್ಳಿ, ಕಾಫಿ ಕುಡಿದ್ಬಿಟ್ಟು ಬೇಗ ಬೇಗ ರೆಡಿ ಆಗಿ ಟೇಬಲ್ ಬಂದ್ಬಿಡಿ. ಇವಳು ಯಾಕಿನ್ನ ಮನಗಿದ್ದಾಳೆ? ಅಮ್ಮು ಗೆಟಪ್, ಅಮ್ಮು ಗೆಟಪ್. ಹಲೋ ಅಮ್ಮು, ಗೆಟಪ್ ಗೆಟಪ್ ಗೆಟಪ್. ಐ ಸೆಡ್ ಗೆಟಪ್. ಹಲೋ ಅಮ್ಮು, ಗೆಟಪ್. ಬೇಗ ರೆಡಿ ಆಗಿ ಬನ್ನಿ. ಅಮ್ಮು ಅಮ್ಮು, ಕಾಫಿ ಇಟ್ಟಿದ್ದೀನಿ, ಹೇಳು ಬೇಗ. ಬೇಗ ರೆಡಿ ಆಗು. ಹೇ ಅಮ್ಮು, ನಾನ್ ರೆಡಿ ಕಣೆ, ಹೇಳೆ. ನಂಗೆ ಇನ್ನೂ ನಿದ್ದೆ ಬರ್ತಾ ಇದೆ. ಅಮ್ಮು, ಬೇಗ ರೆಡಿ ಆಗು, ಇಲ್ಲಾಂದ್ರೆ ಮತ್ತೆ ಬಂದು ತಲೆ ತಿಂತಾನೆ. ನಾನು ಕೆಳಗಡೆ ಇರ್ತೀನಿ, ಬಾ. ಬೇರೆ ಯಾವುದೇ ನಾಟಕದ ಹಾಗೆ ಕಿಂಗ್ಲಿಯರ್ಗೂ ಅದರದೇ ಆದಂತ ಒಂದು ಇಂಪಾರ್ಟೆನ್ಸ್ ಇದೆ. ಓಕೆ, ಮೊದಲನೇ ದೃಶ್ಯ ಹೇಗೆ ಶುರು ಆಗುತ್ತೆ ಅಂತ ನೋಡೋಣ. ಕಿಂಗ್ಲಿಯರು ಒಂದು ಟ್ರಾಜಿಡಿ. ಓಪನಿಂಗ್ ಅಲ್ಲಿ ಪಾರ್ಟಿಷನ್ ಆಫ್ ದ ಕಿಂಗ್ಡಮ್ ಬಗ್ಗೆ ಒಂದು ಚರ್ಚೆ ನಡೆಯುತ್ತೆ. ಯಾವುದರ ಬಗ್ಗೆ? ಪಾರ್ಟಿಷನ್ ಆಫ್ ದ ಕಿಂಗ್ಡಮ್. ಯು ಆರ್ ರೈಟ್. ದ ಹೋಲ್ ಪ್ಲೇ takes off from the funny test. Okay, I will repeat again. Sorry, the whole play takes off from a funny test. Sorry. The whole play takes off from the funny test. Actually, you see, the whole play. ಯಾರು ಅಷ್ಟೊಂದ್ ಸಲ ಫೋನ್ ಮಾಡ್ತಿರೋದು? ಒಂದು ರಿಸೀವ್ ಮಾಡಿ, ಇಲ್ಲ ಅಂದ್ರೆ ಸ್ವಿಚ್ ಆಫ್ ಮಾಡಿ. ಅದನ್ನ ಮಾಡೋಂಗಿಲ್ಲ. ಅಶೋಕಣ್ಣ 24 ಗಂಟೆ ಫೋನ್ ಆನ್ ಮಾಡ್ಕೊಂಡಿರ್ಬೇಕು ಅಂತ ಹೇಳಿದ್ದಾರೆ. ನಮ್ಮ ಅಮ್ಮಗೆ ಏನಾದ್ರು ತೊಂದರೆ ಆಗ್ಬಿಟ್ರೆ, ಅಯ್ಯೋ, ಐ ಆಮ್ ನಾಟ್ ಇಂಟ್ರೆಸ್ಟೆಡ್. ನೀವೆಲ್ಲ ಹೋಗಿ ರೆಸ್ಟ್ ತಗೊಳ್ಳಿ. ಓಕೆ, ಬಾರಿ. ಯಾವ ದರಿದ್ರ ಫೋನ್ ಇದು? ಒಳ್ಳೆ ವಿಷಯ ಆಗೋಯ್ತಲ್ಲ. ಸುಮ್ಮನೆ ಬಾರೆ. ನೀನೇನಾದ್ರು ಎದುರುಗಡೆ ಬಂದ್ರೆ 307 ಆಗ್ಬಿಡ್ತೀಯ. ಅಯ್ಯೋ, ಏನೇ ಅಮ್ಮು, ಇನ್ನು ಕಾಫಿ ಕುಡಿತಾ ಇದ್ಯಾ? ಆ ಬಾಡಿ ಗಾರ್ಡ್ ಬೇರೆ ಸಫಾರಿ ಸೂಟ್ ಹಾಕೊಂಡು ರೆಡಿಯಾಗಿ ಕಾಯ್ತಾ ನಿಂತಿದ್ದಾನೆ. ಬಾಬಾ, ರೆಡಿ ಆಗೋಣ. ಇವ್ನ್ ಸಫಾರಿ ಸೂಟ್ಗೆ ಇವತ್ತು ಫುಲ್ ಸ್ಟಾಪ್ ಹಾಕ್ಲೇಬೇಕು. ಇದ್ಯಾವುದು ಈ ತರ ವಿಚಿತ್ರ ಹೆಸರು?
ಪಾರ್ವತಿ ನಂಬಿಯಾರ್. ನಿನ್ಗೆ ಯಾರೋ ಮಲಯಾಳಿ ಕುಟ್ಟಿ ಫೋನ್ ಮಾಡ್ತಾವ್ರೆ ಅಂತ ನನ್ಗನ್ಸ. ಪಾರ್ವತಿ ನಂಬಿಯಾರ್. ಪಾರ್ವತಿ ನಂಬಿಯಾರಲ್ಲ, ಪ್ರೈವೇಟ್ ನಂಬರ್ ಅಂತ. ಪ್ರೈವೇಟ್ ನಂಬರ್. ನಾನು ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ದ. ಆಕ್ಚುಲಿ ನಾನು MBBS ಇಲ್ಲಿ ಫಸ್ಟ್ ಕ್ಲಾಸ್ ಅಲ್ಲಿ. ದರಿದ್ರ ಫೋನ್ ಕಾಟ ಏನು? ಫೋನ್ ನ ಕಿವಿಲಿ ಇಟ್ಕೊಂಡು ಮಾತಾಡಿ. ಅಷ್ಟು ಕಾಮನ್ ಸೆನ್ಸ್ ಬೇಡವಾ? ಹಲೋ, ಯಾರು ನೀನು? ನೀಲಾಂಬ್ರ. ತಗೊಂಡು ಫೋನ್. ಫೋನ್ ಅಲ್ಲ. ಏಯ್, ನಾನು ಈಗ ನಿನ್ಗೆ ಹೇಳ್ತಾ ಇದ್ದೀನಿ, ನಿನ್ ಎದುರುಗಡೆ ಬಂದು ನಿಂತ್ಕೊಂಡು ಮಾತಾಡೋ ಧೈರ್ಯ ಇದ್ರೆ ಫೋನ್ ನ ಬಿಟ್ಟಾಕಿ ಎದುರುಗಡೆ ಬಾ. ಹೇ, ನನಗೇನ್ ಆಸೆ ಇಲ್ಲಪ್ಪ. ನಮ್ ಕಾಲೇಜ್ ಹುಡುಗಿಯರಿಗೆಲ್ಲ ಒಂದ್ ಆಸೆ, ನಿನ್ನ ಹೀರೋ ಅಂತ ಕರಿಬೇಕು ಅಂತ. ಯಾರೇ ಹೀರೋ? ನಾನ್ ಯೂನಿಫಾರ್ಮ್ ಹಾಕೊಂಡು ಹೀರೋ ಆಗಕ್ಕೆಲ್ಲ ಓಡಾಡ್ತಿರೋದು, ಗೊತ್ತಾಯ್ತಾ? ವಾ, ನಿನ್ ಸಫಾರಿ ಸೂಟು, ಸನ್ ಗ್ಲಾಸಸ್, ಎಂಥ ಕಾಂಬಿನೇಷನ್. ಹಾರ್ಲಿಕ್ಸ್ಗೆ ಹುಳಿ ಸಾರ್ ಮಿಕ್ಸ್ ಮಾಡ್ದಂಗೆ. ನಿನ್ಗೆ ಇಷ್ಟ ಆಗ್ಲಿ ಅಂತಲ್ಲ ಈ ಡ್ರೆಸ್ ನ ಹಾಕೊಂಡು ನಾನು ಕಾಲೇಜ್ ಬರ್ತಿರೋದು. ಯಾರೋ ಒಂದು ಹುಡುಗಿ ಫೋನ್ ಮಾಡಿ ಐ ಲವ್ ಯು ಅಂದಿದ ತಕ್ಷಣ ಹಳ್ಳಿಗೆ ಬೀಳಕ್ ನಾನೇನ್ ಬಕ್ರ ಅಲ್ಲ. ಐ ಆಮ್ ನಾಟ್ ಎ ವುಮನೈಸರ್. ಇನ್ಮೇಲೆ ಇನ್ನೊಂದ್ಸರಿ ನಾನು ಫೋನ್ ಮಾಡೋ ಧೈರ್ಯ ಮಾಡಬೇಡ. ಅದಕ್ಕೆ ನಾನು ನನ್ನ ಹೆಸರು ಹೇಳ್ತಿಲ್ಲ. ನಿನ್ನ ಹೆಸರು ಯಾವನಿಗೆ ಬೇಕು? ನೀನ್ ಯಾರೇ ಆಗಿದ್ರು ಪರವಾಗಿಲ್ಲ. ನೀನ್ ಸಿಕ್ಕಿದ್ರೆ ನಿನ್ ಕತೆ ಮುಗೀತು ಅಂತ ತಿಳ್ಕೊ. ಕಟ್ ಮಾಡ್ದ. ಒಂದ್ ವೇಳೆ ಅವನು ಏನಾದ್ರೂ ಯೂನಿಫಾರ್ಮ್ ಚೇಂಜ್ ಮಾಡಿದ್ರೆ ನನ್ ಕಾಲ್ಗೆ ರೆಸ್ಪಾಂಡ್ ಮಾಡ್ತಿದ್ದಾನೆ ಅಂತ. ನೀಲಂಬ್ರ ಏನು? ಬಾಡಿ ಗಾರ್ಡು ಡ್ರೆಸ್ ಚೇಂಜ್ ಮಾಡ್ಬಿಟ್ಟಿದ್ದಾರೆ. ಅವ್ನು ಡ್ರೆಸ್ ಚೇಂಜ್ ಮಾಡಿದ್ರೆ ನೀನ್ ಯಾಕೆ ನೋಡಕ್ ಹೋದೆ? ಅಯ್ಯೋ, ಅವರು ಯೂನಿಫಾರ್ಮ್ ಚೇಂಜ್ ಮಾಡಿದ್ದಾರೆ. ಹೌದಾ? ಜಯಕೃಷ್ಣ, ಏನಿದು ಚೇಂಜು? ಜನ ಚೇಂಜ್ ಕೇಳ್ತಿದ್ದಾರೆ, ಅದಕ್ಕೆ ಚೇಂಜ್. ಈ ಚೇಂಜ್ ಪಂಜೆ ನಮ್ಗೆ ಇಷ್ಟ ಆಗ್ತಾ ಇಲ್ಲ. ನಿಮ್ ಇಷ್ಟ ಕಟ್ಕೊಂಡು ನನ್ಗೇನ ಬೇಕಾಗಿದೆ? ಮಳೆ ಬಂದ್ರೆ ಕೊಡೆ ನೆನಿಬೇಕು, ನೀರಲ್ಲಿ ಇಳಿದ್ರೆ ತೊಡೆ ನೆನಿಬೇಕು. ಬನ್ನಿ ಹೋಗೋಣ. ಪಕ್ರ ಬಿತ್ತು. ಇವಳೇನ ಅವಳೇನ ಇವಳೇನ ಅವಳೇನ ಇವಳಿರಬಹುದಾ ಯಾರಿರಬಹುದಾ ಇವಳಿರಬಹುದಾ ಅವಳಿರಬಹುದಾ? ಅಲ್ಲೋಡೆ ಅವನ್ನ ಯಾವತ್ತು ಹುಡುಗಿರ್ನ ನೋಡ್ತಾ ಇರೋನು ಇವತ್ತು ಒಬ್ಬೊಬ್ಳನ್ನು ಎರಡೆರಡು ಸತಿ ನೋಡ್ತಾ ಇದ್ದಾನೆ. ಹಾಯ್ ಸುಕನ್ಯಾ. ಹಾಯ್ ಹಾಯ್. ಗುಡ್ ಮಾರ್ನಿಂಗ್ ಬಾಡಿ ಗಾರ್ಡ್. ಯಾಕೆ ಗುಡ್ ಮಾರ್ನಿಂಗ್ ಹೇಳ್ದೆ? ನಾನ್ ನಿಂಗೆ ಹೇಳು ಅಂತ ಹೇಳದ್ನ? ಕಾಳು ಹಾಕಿದ್ರೆ ಏಟ್ ಬೀಳುತ್ತೆ, ಗೊತ್ತಾಯ್ತಾ? ಬಿ ಕೇರ್ಫುಲ್. ಬಾಡಿ ಗಾರ್ಡ್ ಡ್ರೆಸ್ ಚೇಂಜ್ ಮಾಡಿದ ನೋಡು. ಬಾಡಿಗಾರ್ಡ್ ಸ್ಮಾರ್ಟ್ ಡ್ರೆಸ್ ಚೇಂಜ್. ನಾನ್ ಸ್ಮಾರ್ಟ್ ಆಗಿದ್ರೆ ನಿಂಗೆ ನೋಯುತ್ತಾ? ಇಲ್ಲಣ್ಣ. ಯಾಕೆ ಕರ್ದೆ? ಸುಮ್ನೆ ಕರ್ದೆ. ಯಾಕೆ ಸುಮ್ನೆ ಕರ್ದೆ? ಗೊತ್ತಿಲ್ಲ ಕರ್ದೆ. ಯಾಕೆ ಗೊತ್ತಿಲ್ಲದೆ ಕರ್ದೆ? ನೆನ್ನೆ ನಮ್ಮಮ್ಮ ಕೊಟ್ಟಿದ್ ಮೊಟ್ಟೆನ ಕಚ್ಚಿ ತಿಂದಿನಲ್ಲ, ರಿವರ್ಸ್ ಆಗಿ ಬಂದ್ಬಿಟ್ಟಿದೆ. ಅಮ್ಮು, ಪಾಪ ಕಣೆ ಅವನು ಮೆಂಟಾಗ್ಬಿಟ್ಟಿದ್ದಾನೆ ಅನ್ಸುತ್ತೆ. ಬಾಯಿ ಮುಚ್ಕೊಂಡು ಸುಮ್ಮನೆ ಬಾರೆ. ಓಡಿಬಿಳೆ ಬಾಯ್ಲಿ. ಹಲೋ ಅನ್ನು. ಹಲೋ 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 ಹಲೋ. ನೀನೆಲ್ಲ ಹೋಗು. ಒಳ್ಳೆ ಲೂಸು. ಅಯ್ಯೋ ಹಲ್ಕಾತಂದು. ಹಲೋ ಹಲೋ ಹಲೋ. ಅಯ್ಯೋ ಹಲೋ ಹಲೋ. ಇಲ್ಲಿ ಒಂದ್ಸರಿ ಹಲೋ ಅನ್ನು. ನೀನೇನ್ ಹುಚ್ಚಾಡ್ತಿದ್ಯಾ? ಬಿಪಿಗೆ ತುಂಬಾ ಯಾವ್ದೋ ಮೆಂಟಲ್ ಕೇಸು. ಹಲೋ ಜಯಕೃಷ್ಣ, ನಾನ್ ನೋಡ್ತಾನೆ ಇದ್ದೀನಿ. ವೈಟ್ ಪ್ಯಾಂಟು ರೆಡ್ ಶರ್ಟು ಹಾಕೊಂಡು ಕಾಲೇಜ್ ಫುಲ್ ಮಿಂಚ್ತಾ ಇದ್ಯಾ? ಇವತ್ತು ನಿನ್ ಕಡೆ ದಿನ ಕಣೆ. ನೀನ್ 10 ನಿಮಿಷ ಹಿಂಗೆ ಮಾತಾಡ್ತಾ ಇರೋ. ನಿನ್ನ ಕಂಡಿಡಿಲಿಲ್ಲ, ನನ್ನ ಹೆಸರು ಬದಲಾಯಿಸ್ಬಿಡೆ. ಅದಕ್ ಯಾಕೆ ಇಷ್ಟೊಂದು ತೊಂದ್ರೆ ತಗೋತಾ ಇದ್ಯಾ ಜಯಕೃಷ್ಣ? ನಾನ್ ನಿಂಗೆ ಇಷ್ಟ ಅಂತ ಒಂದು ಸರ್ತಿ ಹೇಳು. 10 ನಿಮಿಷದಲ್ಲಿ ಸ್ಟೈಲ್ ಆಗಿ ಬಂದು ನಿನ್ ಮುಂದೆ ನಿಂತ್ಕೋತೀನಿ. ಅದಕ್ಕೆ ಆ ಮಠದ ಗುರುಪ್ರಸಾದ ನೋಡ್ಕೋ. ಹೌದಾ? ಹಾಗಾದ್ರೆ 10 ನಿಮಿಷ ಅಲ್ಲ, 10 ವರ್ಷ ಆದ್ರೂ ನೀನ್ ನನ್ನನ್ನ ಕಂಡಿಡಿಯಕ್ಕಾಗಲ್ಲ. 10 ನಿಮಿಷ ಯಾಕೆ, 10 ಸೆಕೆಂಡ್ ಅಲ್ಲಿ ವಂಶ ಎಲ್ಲ ಹುಡುಕಿ ಜಾಲಾಡಿ ಕಂಡಿಡ್ಬಿಡ್ತೀನಿ. ಜಯಕೃಷ್ಣ, ಈ ಡ್ರೆಸ್ ನಲ್ಲಿ ತುಂಬಾ ಸ್ಮಾರ್ಟ್ ಆಗಿ ಕಾಣಿಸ್ತಿದ್ಯಾ. ಆದ್ರೆ ಒಂದ್ ಸ್ಮಾಲ್ ಚೇಂಜ್. ಹೇರ್ ಸ್ಟೈಲ್ ನ ಸ್ವಲ್ಪ ಚೇಂಜ್ ಮಾಡ್ಕೋ. ಒಂದು ಚೂರ್ ಇನ್ ಶರ್ಟ್ ನ ಹಾಫ್ ಮಾಡ್ಕೋ. ಇದು ಈಗಿನ ಟ್ರೆಂಡ್. ನಿನ್ ಟ್ರೆಂಡ್ ಕಟ್ಕೊಂಡು ನನ್ಗೇನೆ ಆಗ್ಬೇಕು? ನನ್ ಮೈ ಮೇಲೆ ಬಟ್ಟೆನೇ ಹಾಕಲ್ಲ. ಹೇಗೆ? ಇವಳೇನಾದ್ರೂ ಸಿಟಿ ಮಾಡ್ಬೋದಾ? ಕುತ್ಕೋ. ಸದ್ಯ ಅವ್ರಿಗೆ ಗೊತ್ತಾಗಿಲ್ಲ, ಓದ್ತಾ ಇದ್ದಾರೆ. ಈ ಕಡೆನೆ ಬರ್ತಾ ಇದ್ದಾನೆ ಕಣೆ.
ನೋಡು. ಓದಿ ಓದಿ. ಸಿಕ್ಕಾಪಟ್ಟೆ ಹೊಗಳ್ತಾಳಲ್ಲ. ಜಯಕೃಷ್ಣ, ಈ ಡ್ರೆಸ್ ನಲ್ಲಿ ತುಂಬಾ ಸ್ಮಾರ್ಟ್ ಆಗಿ ಕಾಣಿಸ್ತಿದ್ಯಾ. ಆದ್ರೆ ಒಂದು ಸ್ಮಾಲ್ ಚೇಂಜ್. ಹೇರ್ ಸ್ಟೈಲ್ ನ ಸ್ವಲ್ಪ ಚೇಂಜ್ ಮಾಡ್ಕೋ. ಒಂದು ಚೂರು ಇನ್ ಶರ್ಟ್ ನ ಹಾಫ್ ಮಾಡ್ಕೋ. ಇದು ಈಗಿನ ಟ್ರೆಂಡ್. ಮರುಭೂಮಿ ಅಂತ ಹೃದಯದಲ್ಲಿ ಮಳೆ ಶುರುವಾಗಿದೆ. ಈಗ ಅರಳುತ್ತೆ ಪ್ರಣಯದ ಹೂವು. ಆಯ್ತು, ನಿನ್ನ ಕಂಡಿಡಿಯಕ್ಕಾಗ್ಲಿಲ್ಲ. ಈಗ ಹೇಳು, ಏನ್ ನಿನ್ನ ಹೆಸರು, ಯಾವ ಕ್ಲಾಸು? ಗೊತ್ತಾದ್ಮೇಲೆ ಗಲಾಟೆ ಮಾಡಕ? ಹೇ, ನಿನ್ ಮೇಲೆ ನನ್ಗೇನು ಕೋಪ ಇಲ್ಲ. ಕೋಪ ಇಲ್ದೇ ಇದ್ರೆ ಸಾಲ್ದು, ಇಷ್ಟನೂ ಇರ್ಬೇಕು. ನಿನ್ನ ನೋಡ್ದೆ ನಾನು ಹೇಗೆ ಹೇಳಿ? ನೀನು ನನ್ನ ನೋಡಬಹುದು, ಆದ್ರೆ ಒಂದ್ ಕಂಡೀಷನ್. ಏನದು? ನೀನು ಆ ಹುಡುಗಿ ಹಿಂದೆ ಓಡಾಡೋದನ್ನ ಬಿಟ್ಬಿಡ್ಬೇಕು. ಯಾವ ಹುಡುಗಿ? ಅಮ್ಮು. ಏನಂದೆ? ಆ ಅಮ್ಮು ಹಿಂದೆ ಬಾಲದ ಹಾಕಿ ಸುತ್ತಾಡೋದು ನನಗಿಷ್ಟ ಇಲ್ಲ. ಏನ್ ಅಹಂಕಾರ ಅವಳಿಗೆ, ದೊಡ್ಡ ಶ್ರೀಮಂತರ ಮಗಳು ಅನ್ನೋ ಕೊಬ್ಬು. ನಿಲ್ಸೆ. ಮುಚ್ಚ ಬಾಯಿ, ತರಿದಿದ್ದವಳೆ. ನನ್ನ ಅಮ್ಮು ಬಗ್ಗೆ ಮಾತಾಡೋದಕ್ಕೆ ನಿನಗೇನಿದೆ ಯೋಗ್ಯತೆ? ಯಾವ್ದೋ ಹುಡುಗಿ ಬಗ್ಗೆ ಮಾತಾಡಿದ್ರೆ ನೀನ್ ಯಾಕೆ ಇಷ್ಟು ಸಿಟ್ಟು ಮಾಡ್ಕೋತಿದ್ಯಾ? ಯಾವುದೋ ಹುಡುಗಿನ? ಅವಳು ಯಾವುದೋ ಹುಡುಗಿ ಅಲ್ಲ, ಒಳ್ಳೆ ಮನ್ಸನ್ನಿಂದ ಬಂದಿರೋಳು. ನನ್ನ ಬಾಗು ದೇವತೆ ಕಣೆ ಅವಳು. ಹಾಗಾದ್ರೆ ಅವಳ ಹಿಂದೆ ಓಡಾಡೋದಷ್ಟೇ ಅಲ್ಲ, ಅವಳನ್ನೇ ಪ್ರೀತಿ ಮಾಡು, ಮದ್ವೆನೂ ಮಾಡ್ಕೊ. ನಾನು ಅವಳನ್ನ ಲವ್ ಮಾಡಿ ಮದುವೆ ಆಗಲ್ಲ, ಅದಕ್ಕೆ ಪುಣ್ಯ ಮಾಡಿರ್ಬೇಕಣೆ. ನಾನು ಅವಳನ್ನ ಮದುವೆ ಆಗ್ಬೇಕು ಅಂದ್ರೆ ಇನ್ನು 10 ಜನ್ಮ ಎತ್ತು ಬರ್ಬೇಕು. ಈಗ ಹೇಳ್ತೀನಿ ಕೇಳು, ನೀನ್ ಯಾರು ಏನು ಅಂತ ತಿಳ್ಕೊಳ್ಳೋ ಆಸೆನೇ ಸತ್ತೋಯ್ತು. ಇದೇ ಲಾಸ್ಟ್. ಇನ್ಮೇಲೆ ಯಾವತ್ತೂ ನೀನ್ ಫೋನ್ ಮಾಡ್ಬೇಡ. ಇಡೇ ಫೋನ್ ಕೆಳಗೆ. ಏನೋ ಫೋನಲ್ಲಿ ಮಾತಾಡಿದ್ಲು ಅಂದ್ರೆ ನನ್ನಮ್ಮ ಬಗ್ಗೆ ಮಾತಾಡ್ತಾಳ. ಶಟ್. ಏನಾಯ್ತು ಜಯಕೃಷ್ಣ? ಏನ್ ವಿಷಯ? ಯಾರು ಫೋನ್ ಮಾಡಿದ್ದು? ತುಂಬಾ ಕೋಪದಲ್ಲಿದ್ಯಾ? ನನಗೆ ತುಂಬಾ ಹತ್ತಿರವಾಗಿರೋರ ಬಗ್ಗೆ ಯಾರಾದ್ರೂ ಕೆಟ್ಟದಾಗ ಮಾತಾಡ್ಬಿಟ್ರೆ ನನಗೆ ಸಿಕ್ಕಾಪಟ್ಟೆ ಕೋಪ ಬಂದ್ಬಿಡುತ್ತೆ. ಸಾರಿ ಅಮ್ಮು. ಯಾರವರು? ನಿಮ್ ಫ್ಯಾಮಿಲಿ ಮೆಂಬರಾ? ಅಲ್ಲ. ಮತ್ತೆ ಅಶೋಕ್ ಅಣ್ಣನಾ? ಅವರು ಅಲ್ಲ. ಮತ್ತೆ ಯಾರನ್ನ ನೀನ್ ಅಷ್ಟೊಂದು ಇಷ್ಟಪಡೋದು? ಅದು ಒಬ್ಬ ಫ್ರೆಂಡು. ಆ ಫ್ರೆಂಡು ಹುಡುಗನ ಹುಡುಗಿನ? ಅದು ಹುಡುಗಿ ಅಲ್ಲ, ಅದು ಒಂದು ಹುಡುಗ. ಹುಡುಗ. ಜಯಕೃಷ್ಣ, ಯಾರು ಫೋನ್ ಮಾಡಿದ್ದು ಅಂತ ಸರಿಯಾಗಿ ಹೇಳು. ಅಯ್ಯೋ, ಅವನೊಬ್ಬ ತಾತಪ್ಪ ಬಿಡಿ. ನೀಲಾಂಬರ ಕರ್ದಿದ ತಕ್ಷಣ ನಂದೆಲ್ಲಿಡ್ಲಿ ಅಂತ ಬಂದ್ಬಿಡ್ತಿಯಲ್ಲಪ್ಪ. ದರಿದ್ರದವನೇ. ಕರ್ದವನು ಇವನೇ, ಕೊರದವನು ಇವನೇ. ಯಾಕೋ ಈ ಫೋನ್ ಬಂದಾಗಿಂದ ಸ್ವಲ್ಪ ಹುಚ್ಚನ ಆಡ್ದಂಗ ಆಡ್ತಾವನಲ್ಲ. ಹಲೋ, ಫೋನ್ ಮಾಡಬಾರ್ದು ಅಂತ ಹೇಳಿರಲಿಲ್ಲ ನಿನ್ಗೆ? ಹೌದು. ಮತ್ತೆ ಯಾಕೆ ಮಾಡಿದೆ? ಸಾರಿ ಹೇಳಕ್ ಫೋನ್ ಮಾಡ್ದೆ. ಯಾರಿಗೆ ಬೇಕು ನೀನ್ ಸಾರಿ? ಸುಮ್ನೆ ಫೋನ್ ಆಫ್ ಮಾಡಿ ಹೋಗ್ ಮನ್ಕೋ. ಬೇಡ 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 ಬೇಡ, ನಾನ್ ಅಮ್ಮು ಬಗ್ಗೆ ಮಾತಾಡೋದೇ ಇಲ್ಲ. ಮತ್ತಿನ್ನೇನಕ್ಕೆ ಫೋನ್ ಮಾಡಿದೆ? ನೀನಷ್ಟೆಲ್ಲ ಹೇಳಿದ್ಮೇಲೆ ಅಮ್ಮು ಬಗ್ಗೆ ತಿಳ್ಕೋಬೇಕು ಅಂತ ಆಸೆ ಆಗ್ತಾ ಇದೆ. ಅವಳ ಬಗ್ಗೆ ನೀನ್ ಯಾಕೆ ತಿಳ್ಕೋಬೇಕು? ನಾನು ಅವಳ ತರಾನೇ ನಡ್ಕೊಂಡ್ರೆ ನಿನಗಿಷ್ಟ ಆಗ್ತೀನಲ್ವಾ? ಯಾಕೆ ಸೈಲೆಂಟ್ ಆಗ್ಬಿಟ್ಟೆ? ನಾನು ಅಮ್ಮು ಥರ ನಟಿಸಿದ್ರೆ ನಿನಗಿಷ್ಟ ಆಗ್ತೀನಲ್ವಾ? ನೀನ್ ಅಮ್ಮು ತರ ಆಕ್ಟ್ ಮಾಡಿದ್ರು ಈ ಜನ್ಮದಲ್ಲಿ ಅಮ್ಮು ಆಗಕ್ಕಾಗಲ್ಲ. ನೀನ್ ಅಮ್ಮು ಆಗ್ಬೇಕು ಅಂದ್ರೆ ಇನ್ನೊಂದ್ ಜನ್ಮ ಹುಟ್ಟು ಬರ್ಬೇಕಷ್ಟೇ. ಕೆಲಸದವ್ರ ಜೊತೆ ಫ್ರೆಂಡ್ ತರ ನಡ್ಕೊಂತಾಳೆ. ಸ್ವಂತ ಅಪ್ಪ ಅಣ್ಣನ್ನ ಟೀಚರ್ ತರ ತಿದ್ದುತ್ತಾಳೆ. ಅಶೋಕಣ್ಣ ಒಂದು ಕಾಲದಲ್ಲಿ ದೊಡ್ಡ ರೌಡಿ. ಅಂತ ಮನುಷ್ಯನ ಬದುಕನೆ ಬದಲಾಯಿಸಿದಂತ ದೇವತೆ ನನ್ನ ಅಮ್ಮು. ಅಧಿಕಾರದಿಂದ ಏನ್ ಬೇಕಾದ್ರೂ ಗೆಲ್ಬೋದು ಅನ್ನೋ ದುರಾಂಕಾರ ನನ್ನಲ್ಲಿತ್ತು. ಆದ್ರೆ ಅಮ್ಮುಯಿಂದ ನಾನು ಕಲ್ತಿರೋ ಪಾಠ ಅಧಿಕಾರದಿಂದ ಕಾಡನ್ನ ಗೆಲ್ಬೋದು, ನಾಡನ್ನಲ್ಲ ಅಂತ. ಈಗ ಹೇಳು, ನೀನ್ ನನ್ನ ಅಮ್ಮು ಬಗ್ಗೆ ಏನ್ ಹೇಳ್ತೀಯ? ಬಲವಂತದಿಂದ
ಈ ಪ್ರಪಂಚದಲ್ಲಿ ಏನೂ ಗೆಲ್ಲಕ್ಕಾಗಲ್ಲ. ಒಂದು ವೇಳೆ ಏನಾದ್ರೂ ಗೆಲ್ಲಬಹುದು ಅಂದ್ರೆ ಅದು ಪ್ರೀತಿಯಿಂದ ಮಾತ್ರ ಅಂತ ಹೇಳ್ಕೊಟ್ಟಿದ್ದೆ ನನ್ಗಮ್ಮು. ಅಂತ ಅಮ್ಮ ಬಗ್ಗೆ ನೀನ್ ಕೆಟ್ಟದಾಗ ಮಾತಾಡ್ಬಿಟ್ಟಿಯಲ್ಲ, ಅದಕ್ಕೆ ನನಗೆ ಕೋಪ ಬಂದ್ಬಿಡ್ತು. ಐ ಆಮ್ ಸಾರಿ. ನಾನ್ ಮಾಡಿದ ತಪ್ಪಿಗೆ ನೀನ್ ಯಾಕೆ ಸಾರಿ ಕೇಳ್ತಾ ಇದೀಯಾ? ನನಗೆಲ್ಲ ಗೊತ್ತಾಯ್ತು. ಬರೀ ಅಮ್ಮ ಬಗ್ಗೆ ಅಲ್ಲ, ಜಯಕೃಷ್ಣನ್ ಬಗ್ಗೆನೂ. ಜಯಕೃಷ್ಣ, ಐ ಲವ್ ಯು. ರಿಯಲಿ ಐ ಲವ್ ಯು. ಹಲೋ, ಎಲ್ಲಿ ಕಾಣಿಸ್ತಾನೆ ಇಲ್ಲ? ಇನ್ನು ಸ್ವಲ್ಪ ಮುಂದೆ ಬಾ. ಎಲ್ಲಿ ಕಾಣಿಸ್ತಾ ಇಲ್ಲ? ಇನ್ನು ಸ್ವಲ್ಪ ಮುಂದೆ ಬಾ. ಕಾಣಿಸ್ತಿಲ್ಲ? ಗಿಡಗಳ ಮಧ್ಯೆ ಕಾಣಿಸ್ತಾ ಇಲ್ವಾ? ಬರ್ಬೇಡ, ಅಲ್ಲೇ ನಿಂತ್ಕೋ, ನಾನೇ ಬರ್ತೀನಿ. ಕಣ್ಮುಚ್ಚು. ಎಕ್ಸ್ಕ್ಯೂಸ್ ಮೀ. ಜುಳು ಜುಳು ನಗೆಯ ಸಂಗೀತ ಕೇಳುತ್ತಾ ನಾ ಜೀವಂತ, ಖುಷಿ ಪಡುತ್ತಿರುವೆ ನಿಂಗೀಗ ಸೋಲುತ್ತಾ ನಾ ಬೇಕಂತ. ಹೇಳಲಾಗದ ಭಾವನೆ ಮುತ್ತಿಕೊಂಡಿದೆ ನನ್ನಲ್ಲಿ, ಸಿಹಿಯಾದ ಏನೋ ಯಾತನೆ. ಜೀವನ ಎಷ್ಟು ಸುಂದರವೆಂದು ಹೇಳಿರಲಿಲ್ಲವೇ ಯಾರು? ಮೈಮನವನ್ನ ಹೂಬನವಾಗಿ ಮಾಡಿದ ದೇವತೆ ಯಾರು? ಕನಸಿನ ರಾಶಿಯ ಮೇಲೆ ನಡೆಸಿದೆ ನನ್ನನ್ನು ಬಾರಿ. ಏನು ಮಾಡಲಿ ಎಲ್ಲಿ ಹೋಗಲಿ ಅರಿಯದೆ ಅಲೆದಿರುವೆ. ಬದುಕಿ ನನ್ನ ಪಾಡಿಗೆ ನಾನಿದ್ದೆ, ನೀನು ಕೆಣಕಿ ನೋಡು ಈ ದಿನ ಹೇಗಾದೆ. ನಗೆಯ ಅಲೆಯು ಒಲವ ಸೆರೆಯು ಹೃದಯಕ್ಕೆ ನುಗ್ಗಿ ಬಾಣವೆ ಹಾನಿಯಾಗಿದೆ. ಕಾಮನ ಬಿಲ್ಲು ಕೈಗೆ ಎಲ್ಲೂ ಸಿಕ್ಕದು ಎನ್ನುವರೆಲ್ಲ, ಆದರೆ ಇಂದು ಮೆಲ್ಲನೆ ಬಂದು ನನ್ನನೆ ತಾಕಿದೆ ಎಲ್ಲ. ಕನಸಿವು ಚಂದದ ಒಂದು ವಾಸ್ತವ ನೋಡಿದೆ ಇಂದು, ಎಲ್ಲಿ ಹೋಗಲಿ ಏನು ಮಾಡಲಿ ಅರಿಯದೆ ಅಲೆದಿರುವೆ. ಈ ಗಂಟೆಗೆ ಕಾಫಿ. ಮಲ್ಲಿಕಾ, ರಾಂಗ್ ಟೈಮಿಂಗ್. ನೀನೇನಾರು 2 ನಿಮಿಷ ತಡವಾಗಿ ಬಂದಿದ್ರೆ ಅವಳು ಕಾಣಿಸ್ಬಿಡ್ತಿದ್ಲಲ್ಲ. ರಾಂಗ್ ಟೈಮಿಂಗ್ ನಮ್ಮ ಮಲ್ಲಿಕಾ ಸ್ಪೆಷಾಲಿಟಿ. ಅಂತ ವಿಚಾರಗಳಲ್ಲಿ ಅವಳು ಬಹಳ ಸ್ಮಾರ್ಟ್. ಏನ್ ಸ್ಮಾರ್ಟ್? ರಾಂಗ್ ಟೈಮಿಂಗ್ ಅಲ್ಲಿ ರೈಟ್ ಕೆಲಸ ಮಾಡೋದ್ರಲ್ಲಿ ಅವಳು ಬಹಳ ಸ್ಮಾರ್ಟ್. ಅದಕ್ಕೆ ಅಲ್ವಾ ಅವಳ ಮದುವೆ ಆಗಕ್ಕೆ ನಾನು ಫಿಕ್ಸ್ ಆಗಿರೋದು. ಆಗ್ತೀನಿ. ಎಲ್ಲ ಕೆಲಸ ನಾನು ಒಬ್ಳೆ ಮಾಡ್ಕೊಂಡು ಸಾಯ್ತೀನಿ. ಇಡೀ ದಿನ ಸೋಮಾರಿ ತರ ಮುಸ್ಕಾಕೊಂಡ್ ಬಿದ್ಗೋ. ಗಂಡಸಲ್ವೇನೆ, ಸೋಮಾರಿಗಳ ತರ ಇರ್ಲೇಬೇಕು. ನಾವ್ ಒಂಥರ ಗೂಳಿ ಇದ್ದಂಗೆ. ಗೂಳಿನ ಆ ಟೈಪೇ ಇಲ್ಲ. ನೀಲಂಬರ, ಅವಳು ಕನ್ಸಲ್ ಬಂದಿದ್ಲು. ನನ್ನ ಮಲ್ಲಿಕಾನ? ಅಯ್ಯೋ ಪಾಪಿ ದ್ರೋಹಿ, ಬಗಲ್ ಮೇ ದುಶ್ಮನ್ ನಿನ್ನ. ಏಯ್, ನಾನು ಹೇಳಿದ್ದು ಮಲ್ಲಿಕಾ ಅಲ್ಲ, ಆ ಮೊಬೈಲ್ ಹುಡುಗಿ. ಅವಳು ಬಂದಿದ್ಲಾ? ಎಲ್ಲ ನೋಡ್ಬಿಟ್ಯಾ? ಎಲ್ಲಪ್ಪ ನೋಡೋದು, ಕಾಮನ್ ಬಿಲ್ ನ ಕ್ಲೋಸ್ ಅಪ್ ಅಲ್ಲಿ ನೋಡೋಣ ಅಂತ ಹೋಗ್ತಿದ್ದೆ. ನಿನ್ ಮಲ್ಲಿಕಾ ಅಡ್ಡ ಬಂದು ಕಣ್ಣು ಕಾರ್ದ ಪುಡಿ ಹಾಕಿ ಕೆಡಿಸ್ಬಿಟ್ಲು. ಅಡ್ಡ ಬಂದ್ಬಿಟ್ಲಾ? ಮತ್ತೆ ನೋಡ್ದೆ ಅಂದಲ್ಲಪ್ಪ, ಏನ್ ಮಲಗಿರ್ಬೇಕಾದ್ರೆ ನೋಡ್ದ? ಕನಸು ಮಲಗಿರ್ಬೇಕಾದ್ರೆ ಬರೋದು, ಎದ್ದಿರ್ಬೇಕಾರಲ್ಲ. ಹಲೋ, ಲವ್ ಮಾಡೋರು ಕನ್ಸೋಲು ಎದ್ದಿರ್ಬೇಕು, ಅವಾಗಿಂತ ಅನಾಹುತಗಳೆಲ್ಲ ಆಗಲ್ಲ. ಮಿಸ್ಟರ್ 90 ಮಾಮ, ಹೇಳಪ್ಪ. ನಾನ್ ಮಲಗಿರ್ಲಿಲ್ಲ, ನನ್ನ ಕನಸು ಬರ್ಲಿಲ್ಲ, ಅವಳ ಅಡ್ಡಾನೂ ಬರ್ಲಿಲ್ಲ. ಮತ್ತೆ ನೋಡ್ದೆ ಅಂದಲ್ಲಪ್ಪ, ಈಗ ನಾನು ಹೊಡಿಲೂ ಇಲ್ಲ. ಬಾಡಿ ಗಾರ್ಡ್ ಎಲ್ಲ ಲೇಡೀಸ್ ಹಾಸ್ಟೆಲ್ಗೆ ಹೋದ್ರು. ಲೇಡೀಸ್ ಹಾಸ್ಟೆಲ್ಗ?
ಯಾಕೆ? ಅದ್ ಯಾರೋ ಹುಡುಗಿ ಪ್ರತಿದಿನ ಫೋನ್ ಮಾಡ್ತಾಳಂತಲ್ಲ, ಅವಳು ಯಾರು ಅಂತ ಕಂಡುಹಿಡಿಯಕ್ಕೆ ಲೇಡೀಸ್ ಹಾಸ್ಟೆಲ್ ಹೋಗಿದ್ದಾರೆ. ಜೊತೆಗೆ ನೀಲಾಂಬ್ರಾನು ಹೋಗಿದ್ದಾನೆ. ನೀಲಾಂಬರ, ಅಯ್ಯೋ ಸಾರಿ, ಒಂದ್ ಕೆಲಸ ಮಾಡು. ನಾನು ಫೋನಲ್ಲಿ ಮಾತಾಡ್ತಾ ಇರ್ತೀನಿ, ನೀನ್ ಟಕ್ ಅಂತ ಆ ಕಡೆ ಓಡೋಗಿ ಯಾರು ಮಾತಾಡ್ತಾ ಇದ್ರ ಅಂತ ನೋಡ್ಕೊಂಡು ಓಡ್ ಬಂದ್ ನನ್ಗೆ ಹೇಳ್ಬಿಡು. ಅದು ನಾನ್ ನೋಡಿದ್ರೆ ಏನ್ ಪ್ರಯೋಜನ? ನೀನ್ ತಾನೇ ನೋಡ್ಬೇಕು. ಅಲ್ಲಪ್ಪ, ನೀನ್ ತಾನೇ ಕಟ್ಟಿರೋವನ್ನ ಜೋಬಲ್ಲಿ ಬಿಟ್ಕೊಂಡು ಕೆರ್ಕೊಂತ ಇರೋದು. ನೀನ್ ಹುಡ್ಕೋ ಹೋಗು. ಅಯ್ಯೋ, ಅಭಾಷಣ ಆಗದೆ ಹುಡ್ದವನೆ. ಅಕಸ್ಮಾತ್ ನಾನು ಬಂದ್ಬಿಟ್ರೆ ಇಲ್ಲಿ ಫೋನಲ್ಲಿ ಮಾತಾಡೋರು ಯಾರು? ಅದಕ್ಕೆ ಇನ್ನೊಬ್ಬನ್ ಯಾವನಾದ್ರೂ ಅಪಾಯಿಂಟ್ ಮಾಡ್ತಾರೆ. ಮಕ್ಕ ಒಂದ್ ನಿಮಿಷ. ಅವಳೆ ಕಾಲ್ ಸೆಂಟರ್ ಅಲ್ಲಿ ಫೋನ್ ಮಾಡ್ದಂಗೆ ಟೈಮ್ ಫೋನ್ ಮಾಡ್ತಾಳೆ. ಅವಳು ಯಾರು ಎಲ್ಲಿದ್ದಾಳೆ ಅಂತ ಕರೆಕ್ಟ್ ತಿಳ್ಕೊಂಡ್ಬಿಡು. ನಾನು ಹೋಗಿ ನೋಡ್ಕೊಂಡ್ಬಿಡ್ತೀನಿ. ನಿನ್ ಕೈ ಮುಗಿತೀನಿ, ಬೇಗ ಹೋಗಯ್ಯ. ಆಯ್ತು ಬಿಡು, ಅಲ್ಲೇ ನೋಡ್ಕೊಂಡ್ಬರ್ತೀನಿ. ಏನು ಬೆಳಗ್ಗೆನೆ ನಮ್ ಹಾಸ್ಟೆಲ್ ಮುಂದೆ ನಿಂತಿದ್ಯಾ? ಅಂದ್ರೆ ನೀನು ಈ ಹಾಸ್ಟೆಲ್ ಇದ್ಯಾ? ಹುಡುಗಿ ರೂಮ್ ನಂಬರ್ ಯಾವ್ದು? ಆಸೆ ಎಲ್ಲ ಬಿಟ್ಬಿಡು. ಫೋನ್ ನಂಬರು, ರೂಮ್ ನಂಬರು ಎಲ್ಲ ಕೊಟ್ಬಿಟ್ರೆ 1 ಸೆಕೆಂಡ್ ಅಲ್ಲಿ ಕಂಡು ಹಿಡ್ಬಿಡ್ತೀಯ. ಹುಡುಗಿ, ನೀನು ಬೆಳದಿಂಗಳ ಬಾಲೆ ಪಿಕ್ಚರ್ ಹೀರೋಯಿನ್ಗಿನ್ನ ಖರಾಬು. ನಿನ್ ರೂಮ್ ನಂಬರ್ ಏನು ಹೇಳ್ಬೇಡ, ಆದ್ರೂ ನಾನು ಹುಡುಕ್ಬಿಡ್ತೀನಿ. ಫೋನ್ ಮಾತಾಡ್ತಾವಳೆ. ಇವಳೆ ಆ ಹುಡುಗಿ ಆಗಿರ್ಬೋದು. ನಿಂಗೆ ಹೇಳೋದು ಅರ್ಥ ಆಗ್ತಿಲ್ವಾ? ಏನ್ ಬೆಳೆದಿಂಗಳ ಬಾಳೆನ ಇಲ್ಲ ಕಾರ್ ಮಾಡಿದ ಕರಿ ಬಾಳೆನ ಕಪ್ಪುಗವಳೆ. ವೈಟ್ ಟಾಪ್ ಬ್ಲಾಕ್ ಫೇಸ್, ವೈಟ್ ಟಾಪ್ ಬ್ಲಾಕ್ ಫೇಸ್. ಇವಳೆ ಆ ಫೋನ್ ಮಾಡೋ ಹುಡುಗಿ ಏನಾದ್ರೂ ಆಗಿದ್ರೆ ನಮ್ಮ ಬಾಡಿಗಾರ್ಡ್ ದೊಡ್ಡ ಜನರೇಟರ್ ತರಿಸ್ಬೇಕಾಗತ್ತೆ. ಕರೆಂಟ್ ಹೋದಾಗ ಇವಳನ್ನ ಹುಡುಕ್ಬೇಕಲ್ಲ. ವೈಟ್ ಟಾಪ್ ಬ್ಲಾಕ್ ಫೇಸ್, ವೈಟ್ ಟಾಪ್ ಬ್ಲಾಕ್ ಫೇಸ್. ಸಾಕ್, ಸುಮ್ನೆ ಇರು. ಪದೇ ಪದೇ ಫೋನ್ ಮಾಡ್ಬೇಡ ಅಂತ ಹೇಳಿಲ್ವಾ ನಿನ್ಗೆ? ಇವಳು ಫೋನಲ್ಲಿ ಮಾತಾಡ್ತಾಳಲ್ಲ, ಖಂಡಿತ ಇವರಿಬ್ಬರಲ್ಲಿ ಒಬ್ಳು ಆಗಿರ್ಲೇಬೇಕು. ಹೆಂಗಾದ್ರೂ ರೂಮ್ ನಂಬರ್ ತಿಳ್ಕೊಂಡ್ಬಿಡ್ಬೇಕಲ್ಲ. ಇದೇನ್ ಲೇಡೀಸ್ ಹಾಸ್ಟೆಲಾ ಇಲ್ಲ ಕಾಲ್ ಸೆಂಟ್ರಾ? ಎಲ್ರು ಫೋನಲ್ಲಿ ಮಾತಾಡ್ತಾವ್ರೆ. ಇದ್ರಲ್ಲಿ ಅವಳನ್ನೇ ಹುಡ್ಕೋದು. ನನ್ ಕಾಫಿ ಮಾಡ್ತಾ ಇದ್ದೀನಿ ಕಣೆ. ಇದ್ಯಾವ್ದು ಆಮೇಲೆ ಕಾಲ್ ಮಾಡ್ತೀಯಾ? ಹಲೋ, ಎಕ್ಸ್ಕ್ಯೂಸ್ ಮೀ. ಯಾರ ನೀನು? ಯಾಕೋ ಲೇಡೀಸ್ ಹಾಸ್ಟೆಲ್ ಬಂದಿದ್ಯಾ? ಯಾರು ನೀನು? ಏನಾಯ್ತು? ಅಯ್ಯೋ ಅದ್ ಯಾರೋ ಹುಚ್ಚ ಇರ್ಬೇಕು, ಅವ್ರು ಎತ್ತಾಕೊಂಡ್ಬರ್ತಾವ್ರ, ಏನೋ ಅರ್ಥ ಆಗ್ತಾ ಇಲ್ಲ. ಹಲೋ ಹಲೋ, ಗಲಾಟೆ ಇದ್ದಂಗಿದೆ. ಹೌದು, ಲೇಡೀಸೇ ಹಾಕೊಂಡು ರುಬ್ತಾ ಇದಾರೆ ಯಾರನ್ನೋ. ಲೇಡೀಸ್ ಹಾಸ್ಟೆಲ್ ಬಂದ ಕಳ್ಳನ್ ಮಗ. ಯಾರು ಹೇಳೋರು ಕೇಳೋರು ಇಲ್ಲ ತಿಳ್ಕೊಂಡ್ಬಿಡ್ತಾರೆ. ಅಯ್ಯೋ, ಆ ನೀಲಾಂಬರ ಏನಾಯ್ತು ನೀಲಂಬ್ರಂಗೆ? ಇವರೆಲ್ಲ ಹೆಂಗಸರುಗಳಾಗುರು. ಅವ್ರ ಕೈಗೆ ಕುಷ್ಟ್ರಾಗ ಬರ. ಅವ್ರ ಮದ್ವೆ ಆಗಿ ಫಸ್ಟ್ ನೈಟ್ ಎಲ್ಲ ಡೈವರ್ಸ್ ಆಗೋಗ. ಇವ್ರಿಗೆ ಮಕ್ಳಾಗ್ಬೇಕಾದ್ರೆ ಆಪರೇಷನ್ ಥಿಯೇಟರ್ ಇವ್ರುಗಳು ನೆಗದು ಬಿದ್ದೋಗ. ಇವರೆಲ್ಲ ಹೆಂಗಸರ ತರಾನ ಹೊಡೆದ್ರು. ರೌಡ್ಗಳು, ಮಜರುಗಳು, ಚಪ್ಪಾರಗಳು ಹೊಡೆದಂಗೆ ಹೊಡೆದ್ರಲ್ಲ ಗುರು. ನಿನ್ ಪಾದ ತನ್ ಜೆರಾಕ್ಸ್ ಕೊಡ. ಯಾಕಪ್ಪ? ನಿನಗೆ ಆ ಫೋನ್ ಬರೋದ್ರಿಂದ ತಾನೇ ಗುರು ನನಗೆ ಈ ಪರಿಸ್ಥಿತಿ. ನಿನ್ ಕೈಗೆ ಕರಿ ನಾಗರಾವ್ ಕಚ್ಚ. ಅವ್ರು ನೋಡ್ತಾ ಇದಾರೆ, ಬೆತ್ತಿ ಮೇಂಟೈನ್ ಮಾಡ್ಕೊಂಡು ಸ್ಟೆಪ್ ಹಾಕು ಬಾ. ಎಲ್ಲಿ ಸ್ಟೆಪ್ ಹಾಕೋದು? ಒಂದು ಕಾಲೇ ನಿಗುಡ್ಕೊಂಡೈತಲ್ಲ ಗುರು. ಏನಾಯ್ತು ನೀಲಾಂಬ್ರ? ಅಯ್ಯೋ, ಅದ್ ಯಾರೋ ಬಾಳೆಹಣ್ಣು ಚಿಪ್ಪೆ ಹಾಕ್ಬಿಟ್ಟಿದ್ರು. ಇವನು ಒಂಡ್ರೆ ಕಣ್ ಬಿಟ್ಕೊಂಡು ಕಾಲಿಟ್ಬಿಟ್ಟು ಜಾರ್ ಬಿದೋಗ್ಬಿಟ್ಟ. ಅಲ್ವೇನೋ ನೀಲಾಂಬರು? ಅದು ಬಿದ್ದೆ ಅಂದ್ರೆ ಸುಮಾರು ಜನ ಹೆಂಗಸ್ರ ಕಾಲಿಗೆ ಬಿದ್ದೆ. ಅವ್ರು ಯಾರು ಆಶೀರ್ವಾದ ಮಾಡ್ಲಿಲ್ಲ. ನಾ ಎಡಿ ಪೇಯಡಿ ಹೊಡೆದ್ಬಿಟ್ರಮ್ಮ. ಇವ್ರು ಬಿದ್ರು ಅಂತಿದ್ದಾರೆ, ನೀವು ಒದೆ ತಿಂದೆ ಅಂತಿದ್ದೀರಾ. ಏನಾಯ್ತು? ಆಕ್ಚುಲಿ ಇರಪ್ಪ ಒಂದ್ ನಿಮಿಷ. ಅದು ಬಿದ್ರು ಒದೆ ತಿಂದ್ರು ಎರಡೂ ಒಂದೇ ಅವ್ರ ಭಾಷೆನಲ್ಲಿ. ಅಲ್ವಾ ಮಿಸ್ಟರ್ ನೀಲಾಂಬರ್? ಥ್ಯಾಂಕ್ ಯು ವೆರಿ ಮಚ್. ಯಾಕೋ ಮೈಯೆಲ್ಲ ಕಡಿತಾ ಇದೆ, ಸ್ನಾನ ಮಾಡ್ಕೋತೀವಿ. ಆ ಫೋನ್ ಮಾಡೋ ಹುಡುಗಿ ಸಿಕ್ಕಿದ್ರೆ ನನಗೆ ಇನ್ಫಾರ್ಮ್ ಮಾಡಪ್ಪ. ಎಲ್ಲ ನಿನ್ನಿಂದಾನೇ ಆಗಿತ್ತು. ಸಾರಿ ಕಣೆ. King Lear could be read as a romance. It has many touches of. ಅಮ್ಮು, ಈಗ ನಾನು ಹೇಳಿದ ಲಾಸ್ಟ್ ಲೈನ್ ರಿಪೀಟ್ ಮಾಡ್ತೀಯಾ? ಕ್ಲಾಸ್ ರೂಮ್ ಅಲ್ಲಿ ನೋಟ್ಸ್ ಬರ್ಕೊಳ್ಳೋದು ಬಿಟ್ಟು ಏನ್ ಮಾಡ್ತಿದ್ಯಾ? ಸರ್, ಶಿ ಇಸ್ ಥರೋ ವಿತ್ ಹರ್ ಲೆಸನ್ ಸರ್. ಸಮ್ಮರಿ ಹೇಳೋದು ಬೇಕಾಗಿಲ್ಲ ಸರ್. ಹಾಗಾದ್ರೆ ಸಮ್ಮರಿ ಏನು ಅಂತ ಹೇಳಿ ನೋಡೋಣ. ಕಮಾನ್ ಅಮ್ಮು, ಕಮಾನ್ ಪ್ಲೀಸ್, ಕಮಾನ್ ಅಮ್ಮು. ಸುಮ್ಮನೆ ನಿಂತ್ಕೊಳ್ಳಯ್ಯ. ಇಲ್ಲೊಂದು ಕ್ರಿಕೆಟ್ ಮ್ಯಾಚ್ ನಡೀತಾ ಇದೆ. ನೀನ್ ಅವಳಿಗೆ ಎನ್ಕರೇಜ್ ಮಾಡೋದಕ್ಕೆ. ನಿನ್ ಕೆಲಸ ನೀನ್ ನೋಡ್ಕೋ. ಸಮ್ಮರಿ ಏನು ಅಂತ ಹೇಳೋ ತನಕ ನೀನ್ ನನ್ನ ಕ್ಲಾಸ್ ಅಟೆಂಡ್ ಮಾಡೋದು ಬೇಕಾಗಿಲ್ಲ. ಅಮ್ಮು, ಅಮ್ಮು, ನಿನಗ್ಯಾರೇ ಹೋಗು ಅಂತ ಹೇಳಿದ್ದು? ದೇವ್ರು ಹೋದ್ಮೇಲೆ ತೇರ್ಗೆ ಏನ್ ಕೆಲಸ? ಅವಳು ಇಲ್ದೇ ಇರೋ ಜಾಗದಲ್ಲಿ ನಾನಿರೋಲ್ಲ. King Lear, who is elderly, wants to retire from power. He decides to divide his wealth among his 3 daughters and offers the largest share to the one who loves him the best. ಇಷ್ಟು ಚೆನ್ನಾಗಿ ಬಾಯ್ ಹಾರ್ಟ್ ಮಾಡಿದ್ಯಾ? ಮಾಸ್ಟರ್ ಕೇಳಿದ್ರೆ ಯಾಕೆ ಕೇಳಿಲ್ಲ? ಅದು ಆ ಟೈಮಲ್ಲಿ ನಂಗೆ ಜ್ಞಾಪಕ ಬರ್ಲಿಲ್ಲ. ಈ ತರ ಹೇಳಿದ್ರೆ ಹಾಗೆ ಎಕ್ಸಾಮ್ ಹೆಂಗ್ ಬರೀದ್ಯಾ? ಈ ಪರೀಕ್ಷೆ ಎಲ್ಲ ಯಾಕೆ ಬೇಕು? ನಮ್ಮನ್ನ ಈ ಕಾಲೇಜಿಂದ ಹೊರಗೋಡ್ಸಕ್ಕ?
ನನಗೆ ಈ ಕಾಲೇಜ್ ಲೈಫಿಂದ ಹೊರಗೆ ಹೋಗಕ್ಕೆ ಇಷ್ಟ ಇಲ್ಲ. ಈ ಕ್ಯಾಂಪಸ್ಸು, ಈ ಕಾಲೇಜು, ಕ್ಲಾಸ್ಮೇಟ್ಸು, ಫ್ರೆಂಡ್ಸು ಇದೆಲ್ಲ ಯಾವತ್ತೂ ಮುಗಿದೇ ಇದ್ರೆ ಎಷ್ಟು ಚೆನ್ನಾಗಿರುತ್ತಲ್ಲ. ಎಕ್ಸಾಮ್ ಮುಗಿತಿದ್ದ ಹಾಗೆ ನಂಗೆ ಮದುವೆ ಮಾಡಿಸ್ತಾರೆ, ಆಮೇಲೆ ಲಂಡನ್ ಕಳಿಸ್ತಾರೆ. ಈಗ ಅನ್ನಿಸ್ತಾ ಇದೆ ಈ ಮದುವೆಗೆ ನಾನು ಒಪ್ಕೋಬಾರ್ದಿತ್ತು ಅಂತ. ಅಮ್ಮು, ಲಂಡನ್ ಅಲ್ಲಿರೋ ಹುಡುಗನ ಬಗ್ಗೆ ತಿಳ್ಕೊಂಡೆ. ತುಂಬಾ ಒಳ್ಳೆ ಫ್ಯಾಮಿಲಿ, ಜೊತೆಗೆ ತುಂಬಾ ಶ್ರೀಮಂತರು ಕೂಡ. ನನಗೆ ಶ್ರೀಮಂತ ಬೇಕಿಲ್ಲ, ಸಿಂಪಲ್ ಮನುಷ್ಯ ಆದ್ರೆ ಸಾಕು. ಥ್ಯಾಂಕ್ ಯು ಅಮ್ಮು, ಥ್ಯಾಂಕ್ ಯು ಸೋ ಮಚ್. ನನ್ನಷ್ಟು ಸಿಂಪಲ್ ಮನುಷ್ಯ ಈ ಪ್ರಪಂಚದಲ್ಲಿ ಎಲ್ಲಿ ಹುಡುಕಿದ್ರು ಸಿಕ್ಕಲ್ಲ. ಕಂಗ್ರ್ಯಾಚುಲೇಷನ್ಸ್. ಲವ್ ಎದ್ದೋಳು ಹುಳ ಅಂತ ಕಾಗೆ ಇಟ್ಕೊಂಡೋಗ್ಬಿಟ್ಟಾತು. ಅಮ್ಮು, ಎಕ್ಸ್ಕರ್ಷನ್ ಡೇಟ್ ಫಿಕ್ಸ್ ಆಗಿದೆ. ನಿಂದು ಜಯಕೃಷ್ಣನ್ ಹೆಸರು ಕೊಟ್ಟಿದ್ದೀನಿ. ಇವನ್ ಹೆಸರು ಆಕ್ಸೆಸ್ ಆಗಿ ಹೋದೆ. ಅಮ್ಮು ಜೊತೆ ಇವನ್ ಅಟ್ಯಾಚ್ಡ್ ಅಲ್ವಾ? ಒಂದ್ ತಗೊಂಡ್ರೆ ಒಂದ್ ಫ್ರೀ. ಯಾಕೆ ಜೋಕ್ ಸರಿ ಇಲ್ವಾ? ಡಬ್ಬಾ ತರ ಇತ್ತು. ಜಯಕೃಷ್ಣ ಪ್ಲೀಸ್, ಎಕ್ಸ್ಕರ್ಷನ್ ಟೈಮಲ್ಲಾದ್ರೂ ಅವಳನ್ನ ನಮ್ ಜೊತೆ ಫ್ರೀ ಆಗ್ಬಿಡು. ಏ ಬಾಡಿ ಗಾರ್ಡ್ಗೆ ಎಕ್ಸ್ಕರ್ಷನ್ ಟೈಮಲ್ಲೇ ಹೆವಿ ಡ್ಯೂಟಿ. ಯಾಕಂದ್ರೆ ಇದ್ಬದ್ದವರೆಲ್ಲ ಅಮ್ಮು ಹಿಂದೆನೆ ಬಿದ್ದಿರ್ತಾರಲ್ವಾ? ಯಾರೇ ಅವನು ಅಮ್ಮು ಹಿಂದೆ ಬಿದ್ದಿರೋನು? ನಾನಿರೋ ತನಕ ಅಮ್ಮು ಹಿಂದೆ ಯಾರನ್ನು ಬರಕ್ ಬಿಡಲ್ಲ. ನೀನ್ ಹಿಂದೆ ಹೋಗ್ತಾ ಇದ್ರೆ ವಾಸ್ಕ ಹಾಕ್ಬಿಡ್ತಾರಷ್ಟೇ. ಮುಂದೆ ಹೋಗ್ತಿದ್ರೆ ಹುಡುಗಿ ಜೊತೆ ಯಾವ್ದು ನಾಯಿ ಮರಿ ಹೋಗ್ತಿದೆ ಅಂತ ಸುಮ್ನಿರ್ತಾರೆ. ಸಾಕ್ ನಿಲ್ಸೋ. ಇವ್ರ ಮುಂದೆ ಹೀರೋ ಆಗಕ್ಕೋಸ್ಕರ ನನಗ್ ಕಿಂಡಲ್ ಮಾಡ್ತೀಯ. ಎಕ್ಸ್ಕರ್ಷನ್ಗೆ ಆ ಹುಡುಗಿನೂ ಬರ್ಬೋದಾ? ಯಾರ ಹುಡುಗಿ? ನನ್ನ ಲೈಫ್. ನಾನ್ ಬರಲ್ಲ. ನೀನ್ 3 ಹೊತ್ತು ಅವಳು ಬೆನ್ ಹಿಂದೆನೆ ಇರ್ತೀಯ. ನಾನ್ ಬಂದೇನ್ ಮಾಡ್ಲಿ? ನಿನಗೆ ಧೈರ್ಯ ಅನ್ನೋದಿದ್ರೆ ನನ್ ಮುಂದೆ ಬಂದು ನಿಂತ್ಕೋ, ನಾನ್ ನಿನ್ ಕಂಡಿಡ್ದು ಬಿಡ್ತೀನಿ. ಹಂಗೆ ನೀಲಿ ಶರ್ಟು ನೀಲಿ ಪ್ಯಾಂಟ್ ಹಾಕೊಂಡ್ ಬರಕ್ ಕೇಳು. ಯಾಕೆ? ಅವಾಗ ತುಂಬಾ ಈಸಿಯಾಗಿ ಕಂಡಿಡಿಬಹುದಲ್ಲ. ಹಲೋ ಹಲೋ, ಅದು ಬೇಕಾಗಿಲ್ಲ. ಹೆಂಗು ನೀನ್ ಟ್ರಿಪ್ ಹೋಗ್ತಿಯಲ್ಲ, ಅವಳದೊಂದು ದೊಡ್ಡ ಫೋಟೋ ತಗೊಂಡ್ಬಂದ್ರೆ ಇನ್ನೂ ಈಸಿಯಾಗಿ ಕಂಡಿಡಿಬಹುದು. ಅವಳು ಲವ್ ಮಾಡ್ತಾ ಇರೋದು ನನ್ನನ್ನ ಇಲ್ಲ ನಿನ್ನನ್ನ? ನಿನ್ನನ್ನ ನನ್ನನ್ನ ಅನ್ನೋ ಡಿಫ್ರೆನ್ಶಿಯೇಟ್ ಯಾಕೆ ಮಾಡ್ಬೇಕು? ಅವಳು ಲವ್ ಮಾಡ್ತಾ ಇರೋದು ನಿನ್ನನ್ನೇ. ಮತ್ತೆ ನೀನ್ ಯಾಕೆ ಅವಳನ್ನ ಹುಡ್ಕೋದಕ್ಕೆ ಅಷ್ಟೊಂದು ಕಷ್ಟ ಪಡ್ತಿದ್ಯಾ? ಬದನೆಕಾಯಿ ಮಾರೋನ್ಗೆ ಬಾಳೆಕಾಯಿ ಮಂಡಿಲಿ ಏನ್ ಕೆಲ್ಸ? ನೀವ್ ಹೇಳೋದು ಕರೆಕ್ಟ್. 501 ಬಾರ್ ಸೋಪ್ ವಿಚಾರ ಬಾದಾಮಿ ಹಾಲ್ ಮಾರೋನ್ಗೆ ಯಾಕ್ಬೇಕು? ಮುಚ್ಕೊಂಡು ರೈಟ್ ಹೇಳು. ಹಲೋ, ಸಂಚಾರಿ ಮಳೆಯೇ ನನ್ನಲ್ಲಿ ಕೇಸೊಳಿದೆ. ನಿನ್ನಂಥ ಮನಸ್ಸು ಬೇರೆಲ್ಲಿಯೂ ಸಿಗದೆ, ಪ್ರೀತಿ ಬಂದರೆ ಹೀಗೆ ಎಲ್ಲೋ ತೇಲುತ್ತಿರೋ ಹಾಗೆ, ಮನಸ್ಸು ಜಾರುವುದು ಮೆಲ್ಲ ಮೆಲ್ಲಗೆ. ಈ ಹಾಡು ನಿಮ್ಗೆಲ್ಲ ಹೆಂಗ್ ಗೊತ್ತು? ಇದು ತುಂಬಾ ಹಳೆ ಹಾಡು, ನಮ್ ಸೀನಿಯರ್ಸ್ ಹಾಡ್ತಾ ಇದ್ರು. ಹಂಗ ಈಗ ನಮ್ಮ ಸ್ಟೈಲಲ್ಲಿ ಆಡ್ತೀವಿ, ಕೇಳಿಸ್ಕೊಳ್ಳಿ. 1 2 3 4. ಯಾಕಿಂಗೆ ನೀನು ನನ್ನ ತಲೆ ತಿಂತೀಯ? ಸುಮ್ನೆ ಸುಮ್ನೆ ಫೋನು ಮಾಡಿ ಹುಳ ಬಿಡ್ತೀಯ. ಯಾರೇ ನೀನು ಚೆಲುವೆ ಬೇಡ ತಿಂಗ್ಳ ಬಾಲೆ, मैंने प्यार किया तूने क्या किया? ವರ್ಮ ಯಾಕಿಂಗೆ ನೀನು ನನ್ನ ತಲೆ ತಿಂತೀಯ? ಸುಮ್ನೆ ಫೋನು ಮಾಡಿ ಹುಳ ಬಿಡ್ತೀಯ. ಯಾರೇ ನೀನು ಚೆಲುವೆ ಬೇಡ ತಿಂಗ್ಳ ಬಾಲೆ,